ಕತ್ತಲೆಯ ಸಮಯ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು, ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕೆಲವರು ಈ ಜಾಗದಲ್ಲಿ ಕೆಲವು ವಿಷಯಗಳಿಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದೀರಾ. ಆಕ್ಚುಲಿ ನನ್ನ ಹಾಡು ಬೇರೆ ಹಾಡು ಎತ್ಕೊಳ್ಬೇಕು ಅನ್ನೋದಾಗ ಹುಡುಕ್ತಾ ಇದ್ದಾಗ ಕೆಲವು ವಿಷಯಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಾ. ಇನ್ನು ಕೆಲವರು ಸಾಲದಲ್ಲಿ ಸಮಸ್ಯೆಗೆ ಸಿಕ್ಕಾಕಿ ಅದನ್ನ ಹೊರಗಡೆ ಬರೋದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅದರಿಂದ ಈ ಹಾಡು ನಿಮಗೆ ಆದರಣೆ ಮಾಡುತ್ತೆ, ನಿಮಗೆ ಸಂತೈಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪವಿತ್ರ ಆತ್ಮ ಈ ಹಾಡನ್ನ ಹೇಳಿಸೋದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ನೀವು ಹಾಡುವಾಗಲೂ ಅಷ್ಟೇ ನೀವು ಕುಂತಿರುವಂತ ಜಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡುವಂತ ಜಾಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಜಾಗ ಶೋರೂಮ್ ಜಾಗ ಅಲ್ಲ. ಸಹಜವಾಗಿ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ನಾವು ಸಹಜವಾಗಿ ಎಲ್ಲರ ಬಾಯಲ್ಲಿ ಬರುತ್ತೆ. ಅದು ನೀನ್ ಹೇಳ್ತಾರದು ನಿಜಾನೇ, ಅವ್ರು ಸರಿಯಿಲ್ಲ ಇವ್ರು ಸರಿ ನಿಜಾನೇ. ಯಾಕಂದ್ರೆ ಇಲ್ಲಿ ಬರೋರು ಸರಿ ಇಲ್ಲದವರೇ ಹೊರತು ಸರಿ ಇರೋರಲ್ಲ. ಎಲ್ಲ ಚೆನ್ನಾಗಿರೋರು ಯಾರು ಬರ್ತಾ ಇಲ್ಲ, ಸರಿ ಇಲ್ಲದವರು. ಅಂದ್ರೆ ಇದು ರಿಪೇರಿ ಮಾಡುವಂತ ಜಾಗ, ಗ್ಯಾರೇಜ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಕಾರ್ ಶೋರೂಮ್ ಅಲ್ಲ ಇದು, ಕಾರ್ ಶೋರೂಮ್ ಅಲ್ಲ, ಕಾರ್ ಶೋರೂಮ್ ಅಲ್ಲ ಇದು. ಯಾವ ಜಾಗ ಇದು? ಜೀವಿತಗಳನ್ನು ಸರಿಪಡಿಸುವಂತ ರಿಪೇರಿ ಮಾಡುವ ಜಾಗವಾಗಿರ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸಹಜವಾಗಿರ್ತದೆ. ಅವರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅನ್ನೋದು ಸಹಜ. ಯಾರು ಸರಿ ಇಲ್ಲದವ್ರನ್ನೇ ದೇವರು ಕರ್ಕೊಂಡ್ಬಂದು ಸರಿಪಡಿಸುವಂತ ಜಾಗವಾಗಿ. ಆಮೆನ್. ಎಲ್ಲ ಸಭೆಗಳು ಆ ರೀತಿಯಾಗಿ ಇರ್ತದೆ, ಯಾವುದು ಶೋರೂಮ್ ಎಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು.
ಸಮಾಧಾನಕ್ಕೂ ಶಾಂತಿಗೂ ಶಾಂತಿದಾಯಕನಾದ ಯೇಸು ಕ್ರಿಸ್ತನೊಬ್ಬನೇ ಪರಿಹಾರಗಳು. ಮನುಷ್ಯರ ಎಲ್ಲ ಸಮಸ್ಯೆಗಳಿಗೂ ಪಾಪ ಕಾರಣವಾದ್ರೆ ಆ ಪಾಪವನ್ನು ಜಯಿಸಿದಂಥವರು, ಆ ಪಾಪವನ್ನು ಶುದ್ಧಿ ಮಾಡುವಂಥವ್ರು ಒಬ್ಬರೇ ಇದ್ದಾರೆ ಲೋಕದಲ್ಲಿ, ಯಾರೂ ಇಲ್ಲ. ಅದು ಯೇಸು ಕ್ರಿಸ್ತನಾಗಿದ್ದಾರೆ. ಯಾಕೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕುಲದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳುವಂಥದ್ದು? ಈ ವಾರದಲ್ಲಿ ನಾನು ಬೆಂಗಳೂರಿಗೆ ಒಂದು ಸ್ಟಾರ್ ಹೋಟೆಲ್ ಒಂದು ಮೀಟಿಂಗ್ ನಡೀತಾ ಇತ್ತು, ಹೋಗಿದ್ದೆ. ಅಲ್ಲಿ ಪಾಸ್ಟರ್ ಶ್ರೀನಿವಾಸ ಅಯ್ಯ ಸಿಕ್ಕಿದ್ರು. ಕೆಲವರು ಗೊತ್ತಿರಬಹುದು, ಬ್ರಾಹ್ಮಣರು, ಅಯ್ಯಂಗರ್ಸ್, ದೇವಸ್ಥಾನ ಪೂಜಾರಿಗಳು. ಇವತ್ತು ದೊಡ್ಡ ಪಾಸ್ಟರ್ ಆಗಿದ್ದಾರೆ, ಮಂತ್ರಗಳಿಗೆ ಅರ್ಥ ಹೇಳುವಂತ ವ್ಯಕ್ತಿ ಆಗಿದ್ದಾರೆ ಅವರು. ಹಲ್ಲೆಲೂಯಾ. ಆ ಅಯ್ಯಂಗರ್ಸ್ ಬರ್ತಾ ಇದ್ದಾರೆ, ಡೇಟ್ ಕೊಟ್ಟಿದ್ದಾರೆ. 2 ದಿವಸ ಇಲ್ಲೇ ಇರ್ತಾರೆ ನಮ್ಮ ಜೊತೆಯಲ್ಲಿ. ಹಲ್ಲೆಲೂಯಾ. ಆದ್ರೆ ಪಾಪ ಮಾಂಸ ತಿನ್ನಲ್ಲ, ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿನ ಬ್ರಾಹ್ಮಣರು ಯಾರು ಮಾಂಸ ತಿನ್ನಲ್ವಲ್ಲ, ಅದರಿಂದ ಅವ್ರು ತಿನ್ನಲ್ಲ. 2 ದಿವಸ ಬಿಟ್ಟು ಬೇರೆ ಎಲ್ಲವೂ ಸಹ ಎಲ್ಲ ಮಂತ್ರಗಳಿಗೆ, ಅವ್ರು ಹೇಳುವಂತ ಮಂತ್ರಗಳೆಲ್ಲ ಬೈಬಲಲ್ಲಿ ಅರ್ಥವನ್ನು ಹೇಳ್ತಾರೆ. ಆಮೇಲೆ ಅವರು ದೇವಸ್ಥಾನದಲ್ಲಿ ಪೂಜಾರಿಗಳಾಗಿದ್ದು ಅನೇಕ ದಿನಗಳು ಕೆಲಸ ಮಾಡಿದಂತ ವ್ಯಕ್ತಿ. ಅವ್ರ ಸಾಕ್ಷಿ ತುಂಬಾ ಚೆನ್ನಾಗಿರ್ತದೆ. ಅದರಿಂದ ಯಾಕೆ ಮಿಸ್ ಮಾಡ್ತದೆ, ಆ ಡೇಟ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತಾರೆ. ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿ ಲಾಸ್ಟ್ ಟೈಮ್ ಸುಮಾರು ಸತಿ ಬಂದಿದ್ದಾರೆ ಅಲ್ಲಿ. ಈಗ ಮತ್ತೆ ಅವರು ಸಿಗುವಾಗ ನಾನು ನಿಮ್ ಸಭೆಗೆ ಬರ್ತೀನಿ ಅಂತೇಳಿ ಅವರೇ ವಾಲಂಟರಿ ಡೇಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ಸ್ತೋತ್ರ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವುದು ದೇವರುಗಳಲ್ಲಿ ಯೇಸು ಸ್ವಾಮಿ ಒಬ್ಬರು ಅಂತೇಳಿ. ಆದ್ರೆ ಸತ್ಯವನ್ನು ಅರ್ಥ ಗೊತ್ತಾಗುತ್ತೆ, ದೇವರೊಬ್ಬರೇ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಭೂಮಿಯನ್ನ, ಆಕಾಶವನ್ನು, ಸಕಲ ಸೃಷ್ಟಿ ಮಾಡಿದಂಥವರು, ಮನುಷ್ಯರನ್ನ ಉಂಟು ಮಾಡಿದಂಥವರು, ಮನುಷ್ಯರಿಗೆ ಆತ್ಮವನ್ನು ಇಟ್ಟಂತವರು, ಜೀವವನ್ನು ಕೊಟ್ಟಂತವರು. ಸೃಷ್ಟಿಕರ್ತನಿಗೆ ಒಬ್ಬನಿಗೆ ಗೊತ್ತು ನಮಗೆ ಏನು ಬೇಕು ಅಂತೇಳಿ. ಆಮೇಲೆ ಕಾರ್ ರಿಪೇರಿ ಮಾಡೋ ಕಂಪನಿ, ಕಾರ್ ರೆಡಿ ಮಾಡುವಂತ ಕಂಪನಿ ಅವರಿಗೆ ಜನ ಗೊತ್ತು, ಆ ಓನರ್ ಗೊತ್ತು, ಆ ಮೆಕ್ಯಾನಿಕ್ ಗೊತ್ತು. ಯಾಕಂದ್ರೆ ಆ ಕಾರ್ ಮಾಡಿದವರು ಯಾರು? ಆ ವ್ಯಕ್ತಿನೇ ಆಗಿರೋದ್ರಿಂದ ಎಲ್ಲಿ ರಿಪೇರಿ ಆಗಿದೆ, ಏನ್ ಸಮಸ್ಯೆ ಆಗಿದೆ, ಯಾವ ಸೌಂಡ್ ಬರ್ತದೆ ಅಂತೇಳಿ ಆ ಕಂಪನಿ ಓನರ್ ಅಥವಾ ಇಂಜಿನಿಯರ್ ಗೊತ್ತಾಗ್ಬಿಡುತ್ತೆ, ಮೆಕ್ಯಾನಿಕ್ ಗೊತ್ತಾಗ್ಬಿಡುತ್ತೆ. ಅದನ್ನೇ ರೆಡಿ ಮಾಡೋದ್ರಿಂದ ಅದನ್ನ ರೆಡಿ ಮಾಡೋದಕ್ಕೆ ಆತನೊಬ್ಬನಿಗೆ ಸಾಧ್ಯ. ಆಮೇಲೆ ಅದೇ ರೀತಿಯಾಗಿ ಮನುಷ್ಯರನ್ನ ಮಣ್ಣಿಂದ ಉಂಟು ಮಾಡಿ ತನ್ನ ಆತ್ಮವನ್ನೇ ಇಟ್ಟು ಬದುಕಿರಿ ಅಂತೇಳಿ ಆಶೀರ್ವಾದ ಮಾಡಿ, ಈ 6 ದಿನಗಳು ಭೂಮಿ ಆಕಾಶ ಸಕಲವನ್ನು ಸೃಷ್ಟಿ ಮಾಡಿ ಮನುಷ್ಯನ ಉಂಟು ಮಾಡಿ ಇದರಲ್ಲಿ ನೀವು ರಾಜರಾಗಿ ಬದುಕಬೇಕು ಅಂತೇಳಿ ಆಶೀರ್ವಾದ ಮಾಡಿದವರು, ಇಟ್ಟವರು ಈ ಮನುಷ್ಯರನ್ನ ಯಾರಂದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾರೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಸ್ತೋತ್ರ. ನಾವು ದೇವರು ಯಾರದ್ದು ಹುಡುಕೊಂಡು ಹೋಗುವಾಗ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸತ್ಯ ದೇವರಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ. ಯಾಕೆಂದ್ರೆ ಯೇಸು ಕ್ರಿಸ್ತನು ಮಾತಾಡೋ ದೇವರಾಗಿದ್ದಾನೆ. ಆಮೆನ್. ಆತನ ಯಾವುದೇ ಆಕಾರ ಅಲ್ಲ, ಆತನ ಯಾವುದೇ ಆಕಾರ ಅಲ್ಲ. ನೀನು ಮಾತಾಡಿದ್ರೆ ನಿನ್ ಜೊತೆ ಮಾತಾಡುವಂತ ದೇವರಾಗಿದ್ದಾನೆ. ಸಮಯನ ಕೊಟ್ಟು ಮಾತಾಡು, ಪ್ರಾರ್ಥನೆ ಮಾಡು, ಬೈಬಲ್ ಎತ್ತಿ ಓದು. ನಿನ್ನ ಜೀವಿತದಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಲುಗಳು, ಮುಚ್ಚಲ್ಪಟ್ಟಂತ ಕತ್ತಲು, ಅಲ್ಲಿ ಬೆಳಕುಂಟಾಗುತ್ತೆ. ಆಮೆನ್. ದೇವರ ಸ್ತೋತ್ರ. ಈ ದಿನ ಪಾಸ್ಟರ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಮಯ ಮಾತ್ರ ಮಾತಾಡ್ತಾ ಇದ್ದೀನಿ. ಸರಿ, ಒಂದು ಹಾಡನ್ನ ನಾವೆಲ್ಲ ಸೇರಿ. ನೀನೇ ನೀನೇ ನನ್ನ ಒಡೆಯಾನಯ್ಯ, ನೀನೇ ನೀನೇ ನನ್ನ ರಾಜಾನಯ್ಯ, ಓ ದೇವ ನೀನೇ ನೀನೇ ನನ್ನ ರಾಜಾನಯ್ಯ, ನೀನೇ ನೀನೇ ನನ್ನ ಒಡೆಯಾನಯ್ಯ. యేసయ్య 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 ಕಣಿವೆಯಲ್ಲಿ
ಹೇಳುವಾಗಲೇ ಒಂದು ಮಹಿಮೆ, ಅದನ್ನ ಹೆಸರು ಹೇಳುವಾಗಲೇ ಒಂದು ಅಭಿಷೇಕ. ಎಲ್ಲವೂ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದೆವ್ವಗಳು ನಡುಗುತ್ತವೆ. ಯಾರ ಹೆಸರು ಹೇಳುವಾಗ? ಯೇಸುವಿನ ಹೆಸರು ಹೇಳುವಾಗ ದೆವ್ವಗಳು ನಡುಗುತ್ತವೆ, ಕತ್ತಲ ಶಕ್ತಿಗಳು ಕದಲುತ್ತವೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಕಣಿವೆಯಲ್ಲಿ ಕಾಡಲ್ಲಿ ಇದ್ದಾಗ, ಮರಳು ಭೂಮಿಯಲ್ಲಿದ್ದಾಗ, ದಿಕ್ಕೇ ಕಾಣದಿದ್ದಾಗ ನಾನು ನಿನ್ನನ್ನು ಕೂಗುತ್ತೇನೆ, ನಾನು ನಿನ್ನ ಸ್ತುತಿಸ್ತೇನೆ. ಆಮೆನ್. ನಾವೆಲ್ಲ ಮುಗಿದ ಮೇಲೆ ಯೇಸು ಕ್ರಿಸ್ತನ ಬಳಿಗೆ ಬರ್ತೇವೆ. ಅನೇಕ ಜನ ಇಲ್ಲಿ ಬಂದು ಪ್ರತಿಯೊಬ್ಬರು ಅಷ್ಟೇ, ಎಲ್ಲ ಕೆಲಸ ಎಲ್ಲ ಏನನ್ನು ಮಾಡಬೇಕು ಪ್ರಯತ್ನ ಎಲ್ಲ ಮಾಡಿದ್ವಿ, ಸಕ್ಸಸ್ ಆಗಿಲ್ಲ. ಇನ್ನು ಕೊನೆ ನನ್ನ ಜೀವಿತ ಇಷ್ಟೇ, ನನ್ನ ಕುಟುಂಬ ಇಷ್ಟೇ ಅಂತ ಹೇಳುವಾಗ ಅವಾಗ ಯಾರಾದ್ರೂ ಹೇಳಿದಾಗ ಎಸ್ ನಾನು ಇದನ್ನು ನೋಡೋಣ ಅಂತ ಬಂದಿರೋರು ಇದ್ದೀರಾ. ಆಮೆನ್, ಆಮೆನ್, ಹಲ್ಲೆಲೂಯಾ. ಒಂದು ಸಾಕ್ಷಿ ಹೇಳಿ ನನ್ನ ವಾಕ್ಯಕ್ಕೆ ಹೋಗ್ತೇನೆ. ಪಾಸ್ಟರ್ ಅವರು ಬಂದಿದ್ದಾರೆ. ಪ್ರೀತಿಯ ದೇವಚಂದ್ರ ಗಮನಿಸಿ, ಇದು ಕೊರೋನಾ ಟೈಮಲ್ಲಿ ಆದಂತಹ ಕಾರ್ಯ ಹೈದರಾಬಾದಲ್ಲಿ. ಈ ಸಾಕ್ಷಿ ನಾನು ಕೇಳುವಾಗ ನನಗೆ ತುಂಬಾ ಖುಷಿ ಆಯ್ತು. ಇದು ಹೇಳುವಾಗ ಇಲ್ಲಿ ಕೆಲವರಿಗೆ ತುಂಬಾ ಅನುಕೂಲ ಆಗ್ತದೆ, ನಂಬಿಕೆ ಹೆಚ್ಚಾಗುತ್ತೆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೆನ್, ಪ್ರೈಸ್ ದಿ ಲಾರ್ಡ್. ಕೊರೋನಾ ಟೈಮಲ್ಲಿ ಒಬ್ಬ ಬಡ ತಾಯಿ, ತುಂಬಾ ಬಡವಳು, ಬಟ್ಟೆ ಕೂಡ ಇಲ್ಲ, ತುಂಬಾ ಬಡವಳು, ಗಂಡ ಇಲ್ಲ, ಜೊತೆಗೆ ಇದ್ದಂತ ಮಗನಿಗೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿದೆ. ಏನಾಗಿದೆ? 2 ಕಿಡ್ನಿ ಫೇಲ್ಯೂರ್ ಆಗಿದೆ. ಆ ಮಗನನ್ನ ಉಳಿಸ್ಕೋಬೇಕು. ಅಯ್ಯಮ್ಮನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಅಯ್ಯಮ್ಮನಿಗೆ ಗೊತ್ತಿರೋದು ಯೇಸು ಸ್ವಾಮಿ ಒಬ್ಬರು ಬಿಟ್ರೆ ಬೇರೆ ಯಾರೂ ಇಲ್ಲ. ಆದ್ರೆ ಅಯ್ಯಮ್ಮನಿಗೆ ದೇವರ ಮೇಲೆ ನಂಬಿಕೆ. ಅಯ್ಯಮ್ಮನಿಗೆ ಎಂತ ನಂಬಿಕೆ ಅಂದ್ರೆ, ನನ್ನ ಬಡತನ ಏನಾಗಿದ್ರು, ನನ್ನ ಕಂಡ ನನ್ನ ಬಿಟ್ಟು ಹೋಗಿದ್ರು, ನನ್ನ ಮಗ 2 ಕಿಡ್ನಿ ಆಗಿ ನನ್ನ ಕೈ ಬಿಟ್ಟು ಹೋದ್ರು, ನನ್ನನ್ನು ಕೈ ಹಿಡ್ಕೊಳ್ಳೋಕೆ ಯೇಸು ಸ್ವಾಮಿ ಇದ್ದಾರೆ ಅಂತ ನಂಬಿಕೆ. ಆಮೇಲೆ ಅಂತಹ ನಂಬಿಕೆ ಇರುವಂತಹ ದೈವ ಭಕ್ತಳ ಅಯ್ಯಮ್ಮ. ಆ ಕಿಡ್ನಿ 2 ಕಿಡ್ನಿ ಫೇಲ್ಯೂರ್ ಆಗಿದೆ. ಎಲ್ಲಾ ಕಡೆ ಕೊರೋನಾ, ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ. ಅನೇಕ ಹಾಸ್ಪಿಟಲ್ಗೆ ಹೋಗಿ ಜಾಗ ಇಲ್ಲ, ಬೆಡ್ ಇಲ್ಲ ಅಂದಾಗ ಅಯ್ಯಮ್ಮ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಯ್ಯಮ್ಮ ದೇವರ ಮಗಳು, ಅಸಿಸ್ಟೆಂಟ್ ಡಾಕ್ಟರ್ ಆಗಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯಮ್ಮನಿಗೆ ಹೋಗ್ಬಿಟ್ಟು, ಅಮ್ಮ
ನನ್ನ ಮಗನಿಗೆ 2 ಕಿಡ್ನಿದ ಸಮಸ್ಯೆ ಆಗಿದೆ, ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೇವೆ, ಹಾಸ್ಪಿಟ್ಲಲ್ಲಿ ಕೊರೋನಾ ಇರೋದ್ರಿಂದ ಎಲ್ಲ ಬೆಡ್ಗಳು ಫುಲ್ ಆಗ್ಬಿಟ್ಟು ಜಾಗನೇ ಇಲ್ಲ, ಈಗ ನನ್ನ ಮಗನ ಕಿಡ್ನಿ ತೊಂದರೆ ಇರೋದ್ರಿಂದ ಟ್ರೀಟ್ಮೆಂಟ್ ಯಾರು ಕೊಡ್ತಾ ಇಲ್ಲ, ಕೊರೋನಾ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ, ನನ್ನ ಮಗನಿಗೆ ಸಹಾಯ ಮಾಡ್ರಿ ಅಂತೇಳಿ ಆ ತಾಯಿ ಕೇಳ್ಕೊಳ್ಳುವಾಗ ಆ ಡಾಕ್ಟರ್ ಅಮ್ಮ ತನ್ನ ದೊಡ್ಡ ಡಾಕ್ಟರ್ನ ಕೇಳಿ, ಸರ್ ಹೇಗಾದ್ರೂ ಮಾಡಿ ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಕೇಳುವಾಗ ಆ ಡಾಕ್ಟರ್ ಆಯ್ತು ಅಂತೇಳಿ ಒಂದು ಜಾಗದಲ್ಲಿ ತುಂಬಾ ರಶ್ ಇದೆ, ಯಾವುದೋ ಒಂದು ಮೆಟ್ಲು ಜಾಗದಲ್ಲಿ ಬೆಡ್ ಹಾಕಿ ಆ 2 ಕಿಡ್ನಿ ಹೋದಂತಹ ಆ ಮಗನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಒಂದು ಪ್ರಶ್ನೆ ಏನಂದ್ರೆ, ಈ ಅಮ್ಮ ಬಡವಳಾಗಿದ್ದಾಳೆ, ಇದು ದೊಡ್ಡ ಹಾಸ್ಪಿಟ್ಲ್, ಪ್ರೈವೇಟ್ ಹಾಸ್ಪಿಟ್ಲ್, ದುಡ್ಡು ಜಾಸ್ತಿ ಆಗುತ್ತಲ್ಲ, ಈ ಅಮ್ಮ ಕಟ್ತಾಳ ಅಂತ ಕೇಳುವಾಗ ಆ ಅಮ್ಮ ಕೇಳಿದ್ರು, ಡಾಕ್ಟರ್ ಅಮ್ಮ ವಿಶ್ವಾಸಿ ಅವ್ರು ಕೇಳಿದ್ರು, ಅಮ್ಮ ಇದು ದೊಡ್ಡ ಹಾಸ್ಪಿಟ್ಲು, ಇಲ್ಲಿ ತುಂಬಾ ಒಂದು ದಿವಸಕ್ಕೆ ಸುಮಾರು ಲಕ್ಷಗಳಾಗ್ತವಲ್ಲ, 1 ಲಕ್ಷ 1.5 ಲಕ್ಷ ಆಗ್ತವೆ ಒಂದು ದಿವಸಕ್ಕೆ ಟ್ರೀಟ್ಮೆಂಟ್ಗೆ, ಇದು ಜಾಗ ಬೇರೆ ಇಲ್ಲ, ನಾನು ಹೆಂಗೋ ಕೊಡಿಸ್ತೀನಿ, ನೀನು ಈ ದುಡ್ಡು ಕಟ್ಟಕ್ ಆಗುತ್ತೆ ಅಂದಾಗ ಆಗುತ್ತಾ ಅಂತ ಕೇಳುವಾಗ ಆ ಬಡ ತಾಯಿ ಹೇಳ್ತಾಳೆ, ಇದೇ ಮಾತಾಡಿದೆ ಏನಂತೇಳಿ, ಅಮ್ಮ ನನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ನನಗೆ ಯಾರು ಸ್ವಂತವರಿಲ್ಲ, ಗಂಡ ಹೋದ, ಮಗ ಕೈ ಮೀರುವ ರೀತಿ ಇದ್ದಾನೆ, ಇದರ ಕಿಡ್ನಿ ಫೇಲ್ಯೂರ್ ಆಗಿ, ನನ್ನಲ್ಲಿ ಒಬ್ರು ಮಾತ್ರ ಇದ್ದಾರೆ, ಬೈಬಲ್ ತೋರಿಸಿ ಅಂತಾರೆ, ಅಮ್ಮ ಇದೇ ನನ್ನನ್ನು ಸಾಕೋದು, ಯೇಸುವೆ ನನ್ನ ತಂದೆ ಆಗಿದ್ದಾನೆ, ಯೇಸುವೆ ನನಗೆ ಸಹಾಯಕನಾಗಿದ್ದಾನೆ ಅಂತ ಹೇಳ್ತಾರೆ. ಅಯ್ಯಮ್ಮ ವಿಶ್ವಾಸ ನೋಡಿ ಡಾಕ್ಟರ್ ಅಮ್ಮಗೆ ಒಂದು ಮನಸ್ಸಲ್ಲಿ, ಯಮ್ಮ ಕಟ್ತಾಳ ಕಟ್ಟಲ್ವ, ನಾನು ಕಟ್ಟಬೇಕು ಈ ಅಮ್ಮನಿಗೆ ಅಂತ ಒಂದು ಆಸೆ. ವೇಳೆ ನನ್ನ ಗಂಡ ಹೇಳಿದ್ರೆ ಕೊಡಲ್ಲ ನನ್ನ ದುಡ್ಡು, ನನ್ನ ಕತ್ತಲ ಚೈನದ್ದೆ, ಅದು ಮಾರ್ಬಿಟ್ಟೆ ಆದ್ರೂ ಈ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತೇಳಿ ಆ ಡಾಕ್ಟರ್ಗೆ ಒಂದು ಆಸೆ ಬಂದಿದೆ. ಬೆಡ್ ಅಲರ್ಟ್ ಆಗಿದೆ, ಟ್ರೀಟ್ಮೆಂಟ್ 11ವರೆಗೆ ಸ್ಟಾರ್ಟ್ ಆಗಿದೆ. ಈ ಡಾಕ್ಟರ್ ಈ ಅಮ್ಮನಿಗೆ ಕೊಡಬೇಕು ಅಂತ ಹೇಳಿಲ್ಲ, ಯಾರೋ ವಿಶ್ವಾಸಿ ಡಾಕ್ಟರ್. ಆದ್ರೆ ನೋಡ್ತಾ ಇದ್ದಾರೆ 11ವರೆಗೆ ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ ಆ ರೂಮ್ ಅಲ್ಲಿ ಈ ತಾಯಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ಡಾಕ್ಟರ್ಗಳು ಬಂದು ಟ್ರೀಟ್ಮೆಂಟ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಡಾಕ್ಟರ್ ಅಮ್ಮ ಕೇಳ್ತಾರೆ, ಅಯ್ಯಮ್ಮ ಎದ್ಲಾ ಅಂತೇಳಿ. 11ವರೆ ಆಯ್ತು, 1ವರೆ ಆಯ್ತು ಮೊಣಕಾಲು ಉರ್ತಿದ್ದಾರೆ, 4 ಗಂಟೆ ಆಯ್ತು ಮೊಣಕಾಲುಲ್ಲೇ ಇದ್ದಾರೆ, 6 ಗಂಟೆ ಆಯ್ತು, 8 ಗಂಟೆ ಆಯ್ತು, 9 ಗಂಟೆ ಆಯ್ತು, 10 ಗಂಟೆ ಆಯ್ತು, 11 ಗಂಟೆ ಆಯ್ತು, 12 ಗಂಟೆ ಆಯ್ತು. ಮೊಣಕಾಲು ಹಾಕಿದ ತಾಯಿ ಮೇಲೆ ಎದ್ದೇಳಿಲ್ಲ, ಪ್ರೇಯರ್ ಮಾಡ್ಕೊಂಡೇ ಇದ್ದ, ಯಾರು ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಸರಿ, ಮತ್ತೆ ರಾತ್ರಿ 1ವರೆಗೆ ಹೋಗಿ ನೋಡಿದ್ದಾರೆ, ಅಮ್ಮ ಪ್ರೇಯರ್ ಮಾಡ್ತಾನೆ ಇದ್ದಾಳೆ. ಬೆಳಿಗ್ಗೆ ರೌಂಡಿಂಗ್ ಬರೋ ಟೈಮಲ್ಲಿ ಎಲ್ಲ ಪೇಷಂಟ್ಗಳನ್ನ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ನು ಈ ಪೇಷಂಟ್ ಹತ್ರ ಬರ್ಬೇಕು, ಅದು ದೊಡ್ಡ ಡಾಕ್ಟರ್ನ ಈ ಅಮ್ಮ ಡಾಕ್ಟರ್. ಈ ಅಮ್ಮ ಮೊದಲೇ ಹೇಳಿದ್ರ ಡಾಕ್ಟರ್ಗೆ, ಅಯ್ಯಮ್ಮ ಕಟ್ಟಿಲ್ಲ ಅಂದ್ರೆ ನಾನು ಕಟ್ತೀನಿ ಅಂತ ಹೇಳಿದ್ರಲ್ಲ, ಅಯ್ಯಮ್ಮ ಇನ್ನು ದುಡ್ಡು ಕಟ್ಟಿಲ್ಲ. ಈಗ ಡಾಕ್ಟರ್ ಈ ಡಾಕ್ಟರ್ ಹೇಳಿದ್ರಿಂದ ದೊಡ್ಡ ಡಾಕ್ಟರ್ ಅಮ್ಮ ಅಂತ ಹೇಳಿದ ತಕ್ಷಣ ಈ ಡಾಕ್ಟರ್ಗೆ ಡವ ನೋಡ್ಕೊಂತು ಕಾಸು ಕೇಳ್ತವ್ರೆ, ಡಾಕ್ಟರ್ ಎಲ್ಲ ಫೀಸ್ ಕಟ್ಟಿಲ್ಲ ಅಯ್ಯಮ್ಮನ ಅಂತ ಹೇಳಿ ಅಂತೇಳಿ. ಸಾರ್ ಕಟ್ತಾರೆ ಅಂತ ಹೇಳಕ್ ಮುಂಚೆನೆ ಆ ಡಾಕ್ಟರ್ ಹೇಳಿದಂತೆ ಆ ಪೇಷಂಟ್ ಬಂದ ತಕ್ಷಣ, ನಮ್ಮಮ್ಮ ಸತ್ತು 10 ವರ್ಷ ಆಗಿದೆ, ಎಷ್ಟು ಇವತ್ತಿಗೆ 10 ವರ್ಷ ಆಗಿದೆ, ಆ ಜ್ಞಾಪಕಾರ್ಥವಾಗಿ ಈ ಪೇಷಂಟ್ಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಡ ಅಂತ ಹೇಳಿದ್ರು. ಆಮೇಲೆ ಹೇಗ್ರಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಣ. ಈ ಡಾಕ್ಟರ್ ಒಂದೇ ಖುಷಿ, ಅಯ್ಯಮ್ಮ ಮೊದಲೇ ಏನಂತ ಹೇಳಿದ್ರು, ನನ್ನ ಕಾಪಾಡೋದು ಯಾರು? ಯೇಸಪ್ಪ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಾಕ್ಷಿ ಕೇಳೋದು ತುಂಬಾ ಖುಷಿ ಆಯ್ತಿದೆ, ಸಭೆಯಲ್ಲಿ ಹಂಚ್ಕೋಬೇಕು ಅನ್ಸುತ್ತೆ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಆ ತರ ಆಗಿದೆ. ಒಕಾಡ ಹಾಸ್ಪಿಟಲ್ ಬನ್ನರ್ಗಟ್ಟೆ ಇದರಲ್ಲಿ ನಮ್ಮ ಯಂಗ್ಸ್ಟರ್ನ ಅಡ್ಮಿಟ್ ಮಾಡುವಾಗ ಹಾರ್ಟ್ ಆಪರೇಷನ್ ಫುಲ್ ಸೀರಿಯಸ್ ಆಗಿದೆ, ವಾಲ್ಸ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ, ಉಳಿಯಲ್ಲ ಅಂತ ಹೇಳಿದಾಗ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡೋಕೆ ನನಗೆ 1 ರೂಪಾಯಿ ಇರ್ಲಿಲ್ಲ. ಆದ್ರೆ ಆ SMS ಕಳಿಸಿದೆ ಎಲ್ರಿಗೂ, ಅವಾಗ ಈ ಬೇರೆ ಫೋನ್ಲಿದ್ದು ಆ SMS ಕಳಿಸುವಾಗ ಒಬ್ಬ ಸಿಸ್ಟರ್ 4,500 ಕೊಟ್ಟರು. ಇನ್ನೊಬ್ಬ ಪಾಸ್ಟ್, ನನಗೆ ಮದುವೆ ಮಾಡಿದಂತ ಒಬ್ಬ ಪಾಸ್ಟ್ರು ನಮ್ಮ ಮನೆಯಲ್ಲ ಪ್ರೇಯರ್ ಮಾಡ್ತಿರ್ಬೇಕು, ನಿಮ್ಗೆ ಕೊಡ್ಬೇಕು ಅಂತ ದೇವ್ರು ಹೇಳಿದ್ರು, ನಮ್ಮ ಕುಟುಂಬ ಪ್ರಾರ್ಥನೆ ಮಾಡ್ತಿದ್ರೆ ಅಂತೇಳಿ ಅವ್ರು 15,000 ಕೊಟ್ಟರು. ಒಕಾಡ ಹಾಸ್ಪಿಟ್ಲ್ 20,000 ಕಟ್ಟಿ ಅಂದ್ರೆ ಕಟ್ಟಿಬಿಟ್ರು ಅಷ್ಟೇ, ನನ್ನ ಹತ್ರ ದುಡ್ಡು ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಇದು ನನಗೆ ಯಾಕೆ ಅದನ್ನ ಹೇಳ್ತಂದ್ರೆ, ದೇವರು ನಂಬಿದವ್ರಿಗೆ ಯಾವ ರೀತಿ ಅದ್ಭುತ ಮಾಡ್ತಾನೆ ಅಂತೇಳಿ. ಆಮೇಲೆ ಅದಾದ ನಂತರ ಒಕಾಡ ಹಾಸ್ಪಿಟಲ್ಗೆ ಹೋಗಿ ಸೋಮವಾರ ಅಡ್ಮಿಟ್ ಮಾಡಿದ್ವಿ, ಮಂಗಳವಾರ ಆಪರೇಷನ್. ಸೋಮವಾರ ಅಡ್ಮಿಟ್ ಮಾಡೋ ಟೈಮಲ್ಲಿ ಅವ್ರು ಹೇಳಿದ್ರು, ಬೆಳಿಗ್ಗೆ ಆಪರೇಷನ್ಗೆ ನೀವು ಬ್ಲಡ್ ಅನ್ನ ಅರೇಂಜ್ಮೆಂಟ್ ಮಾಡ್ರಿ ಅಂತ. ಬ್ಲಡ್ ಅರೇಂಜ್ಮೆಂಟ್ ಮಾಡೋದು ಬೆಂಗಳೂರಲ್ಲಿ ಯಾರು ನೋಡ್ಕೋದು, ದಾನ ಮಾಡ್ಬೇಕು ಬ್ಲಡ್ ಗೊತ್ತಿಲ್ವಲ್ಲ ಅಂತೇಳಿ
ಆ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಬ್ಲಡ್ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ಅವ್ರು ನೋಡ್ಬಿಟ್ಟು ಸರ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಯಾರು ಕರ್ಕೋಬೇಕು ಕೇಳೋಣ ಅಂತೇಳಿ ನನಗೆ ಗೊತ್ತಿಲ್ಲ. ಹೋಗಿ ಕೇಳಿದ್ರೆ ಅವ್ರು ಹೇಳ್ತಿದ್ರೆ ಈಗ ತಾನೇ ಡೊನೇಟ್ ಮಾಡಿ ಹೋಗಿದ್ದಾರೆ ಬ್ಲಡ್ ನ, ನಿಮ್ಮ ಬ್ಲಡ್ ಗೆ ಅವಶ್ಯಕತೆ ಎಲ್ಲ ಕೊಟ್ಟಿದ್ದಾರೆ, ಇವಾಗ ತಾನೇ ಹೋದ್ರು ಅಂತ. ನಾನು ಯಾರಿಗೂ ಹೇಳಿಲ್ಲ ರಕ್ತ ಕೊಡ್ರಿ ಅಂತ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಆಪರೇಷನ್ ಬೇಕಂತ ನನಗೆ ಕಷ್ಟ ಇದೆ ಅಂತ ಗೊತ್ತು, ಯಾರು ಗೊತ್ತಿಲ್ವಲ್ಲ, ಯಾರು ಹುಡುಕೋದು ಗೊತ್ತಿಲ್ವಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರು, ಆ ಬ್ಲಡ್ ಅನ್ನ ಅರೇಂಜ್ ಮಾಡಿದ್ರು. ಇಲ್ಲಿವರೆಗೂ ಆ ಬ್ಲಡ್ ಯಾರು ಕೊಟ್ಟರು ಗೊತ್ತಿಲ್ಲ ನಮ್ಮ ಹಿಂಗ್ಸರಿಗೆ. ಆಮೇಲೆ ಅದಾದ ನಂತರ 20,000 ಮಾತ್ರ ಕೇಳಿದೆ. ಅದಾದ ನಂತರ ಮಂಗಳವಾರ ಬೆಳಿಗ್ಗೆ ಆಪರೇಷನ್ ನಡೀತಾ ಇದೆ. ನನಗೆ ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ 4 ಗಂಟೆಗೆ ನನಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆ ನಿದ್ದೆ ಮಾಡೋ ಟೈಮಲ್ಲಿ ನನಗೆ ಆ ದರ್ಶನ ಕಾಣಿಸ್ತಾ ಇದೆ. 33-34 ವರ್ಷದ ಒಬ್ಬ ಯವನಸ್ಥ ಶೂಟ್ ಹಾಕೊಂಡಿದ್ದಾರೆ. ಅವರ ಜೊತೆಲಿ ಒಬ್ಬ ಮುದುಕಪ್ಪ ವೈಟ್ ಆಗಿದ್ದಾರೆ, ಬಟ್ಟೆ ವೈಟ್ ಆಗಿದೆ, ಮಗ ವೈಟ್ ಆಗಿದೆ, ಕೂದಲು ವೈಟ್ ಆಗಿದೆ. ಈ ರೀತಿಯಾಗಿಂತ ಇಬ್ರು ಕಾರಲ್ಲಿ ಬಂದ್ರು. ಕಾರಲ್ಲಿ ಬಂದ ತಕ್ಷಣ ಆ ಹಾಸ್ಪಿಟಲ್ ಸುತ್ತಲೂ ಅನೇಕ ದೇವದೂತರು ವೈಟ್ ತರ ದೇವದೂತ ಕಿಟಕಿ ಬಾಗಿಲೆಲ್ಲ ನಿಂತ್ಕೊಂಡಿದ್ದಾರೆ. ಆಮೇಲೆ ಈ ಮುದುಕಪ್ಪ ನಮ್ಮ ಹೆಂಗಸರ ಹಾಸಿಗೆ ಹತ್ರ ಹೋಗಿ ನಮ್ಮ ಹೆಂಗಸರನ್ನ ಎಬ್ಬಿಸಿ ಕೆನ್ನಿಗೆ ಮುತ್ತು ಕೊಟ್ರು. ಮುತ್ತು ಕೊಟ್ಟ ತಕ್ಷಣ ನಾನು ಎದ್ಬಿಟ್ಟೆ, ನಮ್ಮ ಹೆಂಗಸರಿಗೆ ಯಾರೋ ಮುತ್ತು ಕೊಡ್ತಾರೆ ಅಂತ ಹೇಳಿ. ಅವಾಗ ಅಂದ್ಕೊಂಡೆ ಕರ್ತನು ಏನೋ ಅದ್ಭುತ ಮಾಡ್ತಾನೆ. ಆಮೇಲೆ ಅಲ್ಲಿ ಎದ್ದು ಓಡಿ ಬಂದೆ ಆಪರೇಷನ್ ಥಿಯೇಟರ್ ನಲ್ಲಿ ಆಪರೇಷನ್ ನಡೀತಾ ಇದೆ. ಅಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ದೇವದೂತರ ಆಪರೇಟರ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಮಾಡೋರು ದರ್ಶನದಲ್ಲಿ ನೋಡ್ತಿದ್ದಾರೆ. ಆಮೇಲೆ ಎಲ್ಲರಿಗೂ 12 ಇಂಚು ಓಪನ್ ಹಾರ್ಟ್ ಸರ್ಜರಿ ಆದ್ರೆ ನಮ್ಮ ಹೆಂಗಸರಿಗೆ 2 ವಾಲ್ ಡ್ಯಾಮೇಜ್ ಆಗಿರೋದು, ಬರೀ 2 ಇಂಚು ಮಾತ್ರ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಆ ಡಾಕ್ಟರ್ ದೇವದನಂ ಅಂತೇಳಿ ಆ ಡಾಕ್ಟರ್ ಹೇಳ್ತಾರೆ, ಇದು 1000 ಜನಕ್ಕೆ ಒಬ್ಬರಿಗೆ ಈ ತರದ ಒಂದು ಆಪರೇಷನ್ ಅಂತೇಳಿ ಆ ಒಂದು ಸಾಕ್ಷಿಯನ್ನ ಇಂಗ್ಲಿಷ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಹಲ್ಲೆಲೂಯಾ. ಇದೆಲ್ಲ ಆಯ್ತು. ಈಗ ಕಾಸು ಕೊಟ್ಟ ಟೈಮ್ ನಾನು ಅಲ್ಲಿ ಸೇರಿದಾಗ ಅಲ್ಲೊಬ್ಬ ಡಾಕ್ಟರ್ ಇದ್ರು. ಆ ಡಾಕ್ಟರ್ 1 ತಿಂಗಳು ನಮ್ಮಲ್ಲಿ ಇದ್ರು. ಡಾಕ್ಟರ್ ಟ್ರೈನಿಂಗ್ ಮಾಡ್ಬೇಕು, ಏನೋ ಸಮಸ್ಯೆಗೆ ಬಂದಿದ್ರು. ಈಗ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ, ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಡಾಕ್ಟರ್. ಅವ್ರು ಇಲ್ಲಿದ್ರು. ಅವ್ರೇನ ನಾನು ಅಂದ್ಕೊಂಡೆ ನಮ್ಮ ಮನೇಲಿ ಇದ್ದಿದ್ದಕ್ಕೆ ನನಗೆ ನಮ್ಮ ಹೆಂಗಸರಿಗೆ ಆಪರೇಷನ್ ಮಾಡ್ತಾ ಇದಾರೆ, ಹೆಲ್ಪ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆತ ಅಂದ್ಕೊಂಡಿದ್ದಾನೆ ನಿಮಗೆ ಪಾಸ್ಟರ್ ಅಲ್ಲ, ಫಾರಿನಿಂದ ದುಡ್ಡು ಬರ್ತದೆ ಕಟ್ತಾನೆ ಬಿಡು ಅಂತ ಆತ ಅಂದ್ಕೊಂಡಿದ್ದಾನೆ. ಬಿಲ್ ಕಟ್ಟೋ ಟೈಮ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ. ಆಮೇಲೆ 3 ಲಕ್ಷ ಕಟ್ಟು ಅಂತ ಹೇಳ್ತಿದ್ರೆ, ಹತ್ತತ್ರ 3.5 ಲಕ್ಷ. ನಂತರ 60,000 ಜಾಬಲ್ಲಿ ಇದೆ ಕಾಣಿಕೆ ಕೊಟ್ಟಿರೋದು ಕೆಲವರು. ಇನ್ನು 3 ಲಕ್ಷ ಬೇಕು. ಹಲ್ಲೆಲೂಯಾ. ದುಡ್ಡಿಲ್ಲ. ಅದು ಕೇಳೋದ ತಕ್ಷಣ ಸುಸ್ತಾಗ್ಬಿಟ್ಟೆ, ಏನ್ ಮಾಡೋದು ಗೊತ್ತಿಲ್ಲ. ಅದಾದ ನಂತರ ನಾನು ಪ್ರಾರ್ಥನೆ ಮಾಡಿದೆ ಅಷ್ಟು, ದೇವರೇ ಇಂಥ ಇಕ್ಕಟ್ಟ ಸಂದರ್ಭದಲ್ಲಿ ನೀನೇ ಸಹಾಯ ಮಾಡ್ಬೇಕು, ನನ್ ಬೇರೆ ಯಾರು ಇಲ್ಲ. ಆಮೇಲೆ ನಾನು ನಿನ್ನ ಸೇವಕ, ನನಗೆ ನೀನೇ ಸಹಾಯ ಮಾಡ್ಬೇಕು. ಆಮೇಲೆ ಪ್ರಾರ್ಥನೆ ಮಾಡಿ 1 ಅವರ್ ಆದ್ಮೇಲೆ ಮತ್ತೆ ಅವ್ರು ಕರೆದು ಬಿಟ್ಟು ಹೇಳಿದ್ರು, ನಿಮ್ಮ ಬಿಲ್ ಪೇ ಮಾಡಿದರೆ ನೀವು ಹೋಗ್ರಿ ಅಂತ. ನನಗೆ ಆಶ್ಚರ್ಯ ಆಯ್ತು. ಎಷ್ಟು? 3 ಲಕ್ಷ ಜೋಬಲ್ಲಿ 100 ರೂಪಾಯಿ ಕಟ್ಟಿಲ್ಲ, ಹಂಗಿದೆ. ಒಂದೇ ಖುಷಿ, ನ್ಯಾಯಾಲಯ ಕೆಗರ್ದೆ, ಜೋಬಲ್ಲಿ ದುಡ್ಡಿದೆ. 4 ಲಕ್ಷ ಯಾರ ಕಟ್ಬಿಟ್ಟವ್ರೆ. ಯಾರು ಕಟ್ಟಿದ್ರಂತ ಒಂದು 3 ತಿಂಗಳಿಗೆ ಗೊತ್ತಾಗ್ಲೇ ಇಲ್ಲ. ಅದಾದ ನಂತರ ಗೊತ್ತಾಯ್ತು, ಒಬ್ಬ ಪಾಸ್ಟ್ರು ಈ ಹಳೆ ಬಟ್ಟೆನ ಮಾರಿ ಅನಾಥ ಮಕ್ಕಳನ್ನ ಹೆಲ್ಪ್ ಮಾಡೋದಕ್ಕೆ ಬಂದಂತ ಒಬ್ಬ ಪಾಸ್ಟ್ರು 1-2 ವರ್ಷ ಮುಂಚಿತವಾಗಿ ಈ ಚೆನ್ನೈಗೆ ಹೋಗುವಾಗ ಯಾರೋ ಹೇಳಿದಾಗ ನಾನು ಮಾತಾಡ್ಸ್ಕೊಂಡು ಹೋದ್ರು. ಮಾತಾಡ್ಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಹೆಂಗಸನ್ ತೋರಿಸದೆ ಇವ್ರಿಗೆ ಪ್ರೇಯರ್ ಮಾಡಿ ಆಪರೇಷನ್ ಮಾಡ್ಬೇಕು ಅಂದಾಗ ದೇವ್ರ ಅವ್ರ ಹತ್ರ ಮಾತಾಡಿದ್ರಂತೆ, ಈ ಆಪರೇಷನ್ ನೀನ್ ದುಡ್ಡು ಕೊಡು ಅಂತ. ಆ ದುಡ್ಡು ಕೊಡು ಅಂತ ಕೇಳಿದಾಗ ಆಪರೇಷನ್ಗೆ ಆ ದುಡ್ಡನ್ನ ಎತ್ತಿಕ್ಕಿದ್ದಾರೆ, ನಾವು ಕೇಳಿಲ್ಲ. ಅವರ ಎತ್ತಿಕ್ಕಿರೋದು ನಮಗೂ ಗೊತ್ತಿಲ್ಲ. ಆತರ ಇಂಥ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು, ಇವ್ರೇನ್ ಕೇಳಿಲ್ಲ ಅಂದ್ಬಿಟ್ಟು ಆ ದುಡ್ಡನ್ನ ಅವ್ರು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಬಳಸ್ಕೊಂಡ್ಮೇಲೆ ಈ SMS ಹೋದ ತಕ್ಷಣ ಅವರಿಗೆ ದೇವ್ರು ಹೇಳಿದ್ರು ಅಂದ್ಬಿಟ್ಟು ಅವ್ರ ಮನೆಯನ್ನ ಬೇರೆಯವ್ರಿಗೆ ಮಾರ್ಟ್ಗೇಜ್ ಮಾಡಿ ಆ ದುಡ್ಡನ್ನ ಹಾಸ್ಪಿಟ್ಲ್ ಕಳಿಸಿದ್ದಾರೆ. ಆ ಕಳಿಸಿದ ಯಾರಿಗೂ ಹೇಳಿಲ್ಲ. ನಾನು ಮಾತ್ರ ಯಾರೋ ಕೊಟ್ಟಿದ್ರು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 3 ತಿಂಗಳಾದ್ಮೇಲೆ ಇದೇ ದಾರಿಯಲ್ಲಿ ಮತ್ತೆ ಚೆನ್ನೈಗೆ ಹೋಗ್ಬೇಕಾದ್ರೆ ಅವ್ರು ನನ್ನ ಮೀಟ್ ಮಾಡಿ ಹೋಗ್ತಿರ್ಬೇಕಾದ್ರೆ ನಾನು ಇದೇ ತರ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಹತ್ಕೊಂಡು ಗಟ್ಟಿಗೆ ಹತ್ಕೊಂಡ್ರು. ಅವ್ರು ಹೇಳಿದ್ರು ನಾನೇ ಆ ದುಡ್ಡನ್ನು ಕಳಿಸಿದ್ದು. ಆ ಮನೆಯನ್ನ ಮಾಡಿ ನಂತರ ಇರಲಿಲ್ಲ, ಬೇರೆಯವರಿಗೆ ಹಣ ಇಟ್ಟು ಹಣವನ್ನ ಕಳಿಸ್ದೆ. ಅದೇ ಕೆಲವೇ ತಿಂಗಳಲ್ಲಿ 2ರಷ್ಟು ವಾಪಸ್ ಬಂತು ನನಗೆ. ಈ 2 ಸಾಕ್ಷಿಗಳು ಯಾಕೆಂದ್ರೆ ಇಲ್ಲಿ ಕೆಲವರು ತುಂಬಾ ಡಿಪ್ರೆಷನ್ ಅಲ್ಲಿ ಹೋಗಿದ್ದೀರಾ. ನಿಮ್ಮ ಕುಟುಂಬದ ವಿಚಾರವಾಗಿ, ಹಣದ ಸಮಸ್ಯೆ ವಿಷಯಕ್ಕಾಗಿ ನೀವು ತುಂಬಾ ಕೆಳಮಟ್ಟಕ್ಕೆ ಹೋಗಿದ್ದೀರಾ. ಭಯ ಪಡಬೇಡ್ರಿ. ನಾನು ಇದು ಹೇಳಬೇಕು ನಿಂತ್ಕೋಬೇಕು ಅಂತ ಅಂದುಕೊಂಡಿರ್ಲಿಲ್ಲ.
ಇದು ಹೇಳಿಸ್ತಾ ಇರೋದು ದೇವರ ಆತ್ಮನು, ಅದು ನಿಮ್ಮ ಆತ್ಮ ಪ್ರಯೋಜನಕ್ಕೋಸ್ಕರ. ಯೇಸು ಕ್ರಿಸ್ತನ ಜೀವಂತವಾಗಿದ್ದಾನೆ. ಯೇಸು ಕ್ರಿಸ್ತನ ನಂಬಿದವರು ಎಂದಿಗೂ ಕೈ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ನಮ್ಗೆ ಟೈಮ್ ಇಲ್ಲ. ಈ ಸಮಯದಲ್ಲಿ ಪಾಸ್ಟರ್ ಮರಗೋಣ. ಪಾಸ್ಟರ್ ಮರು ನಿಮ್ಗೆಲ್ಲ ಸುಮಾರು ಜನಕ್ಕೆ ಗೊತ್ತು, ಲೇಡೀಸ್ ಮುಖ್ಯವಾಗಿ ಗೊತ್ತು. ಹಲ್ಲೆಲೂಯಾ. ಎಷ್ಟು ಜನ ಗೊತ್ತು? ಎಪ್ರತ ಪಾಸ್ಟರ್ ಅವರ ತಮ್ಮ, ಅವರ ಹೆಂಡತಿಯಾಗಿ ಪಾಸ್ಟರ್ ಕೆಲಸ ಮಾಡ್ತಿದ್ದಾರೆ, ಲಾಯರ್ ಆಗಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಕಡೆ ಸೇವೆಗೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ, ಬೇರೆ ಬೇರೆ ಹಳ್ಳಿಗಳಿಗೆ ಎಲ್ಲ ಕಡೆ ಹೋಗ್ತಿದ್ದಾರೆ. ಈಗ ರೇಡಿಯೋದಲ್ಲಿ ಅವರು ವಾಕ್ಯವನ್ನು ಕೊಡ್ತಿದ್ದಾರೆ. ಆ ರೇಡಿಯೋ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಅವ್ರು ತುಂಬಾ ಬ್ಯುಸಿ ಆಗಿದ್ದಾರೆ. ನಿನ್ನೆ ಮನೆಯೆಲ್ಲ ಪಾಪ ಮಂಡ್ಯ ಬೇರೆ ಕಡೆಲ್ಲ ಹೋಗಿ ಸೇವೆಗೆ ಹೋಗಿ ನೆನ್ನೆನೆ ಬರ್ಬೇಕಾಯ್ತು, ಬರಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ಬಂದಿದ್ದಾರೆ. ಅವ್ರ ಸಭೆನ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿಂದ ಫಾಸ್ಟ್ ಆಗಿ ಬಂದಿದ್ದಾರೆ. ಮೋಸ್ಟ್ಲಿ ಬೇರೆ ಊರಿಗೆ ಹೋಗಿ ಬಂದಿದ್ದಾರೆ ಅನ್ಸುತ್ತೆ, ನನಗೆ ನೋಡಿದೆ ಲೊಕೇಶನ್ ಅಲ್ಲಿ. ಮಾಸ್ತಿ ಕರ್ಕೊಂಡ್ ಬರೋ ಲೊಕೇಶನ್ ಅಂದ್ರೆ ಕುಡಿನೀರ್ ಪಕ್ಕದಲ್ಲಿ ಯಾವ್ದೋ ಹಳ್ಳಿ ಕರ್ಕೊಂಡು ಹೋಗಿದೆ ಲೊಕೇಶನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರು ಲೇಟ್ ಬಂದಿದ್ದಕ್ಕೆ 2 ಸ್ಟೋರಿ ಹೇಳಕ್ ಸಾಧ್ಯ ಆಯ್ತು. ಹಲ್ಲೆಲೂಯಾ. ಈಗ ಈ ಸಮಯದಲ್ಲಿ ನಮ್ಮ ಕೈಯಲ್ಲಿ ಇದ್ರಿಂದ ನೇರವಾಗಿ ಅವರಿಗೆ ಸಮಯ ಕೊಡೋಣ. ಫಸ್ಟ್ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಅಣ್ಣ ಹಿಂದೆ ಇರೋರಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಗಡೆ ಇರೋರಿಗೆ ಹಲ್ಲೆಲೂಯಾ. ಪರವಾಗಿಲ್ಲ, ಎಲ್ಲರೂ ಕಿವಿಗಳನ್ನ ತಗೊಂಡ್ಬಂದಿದ್ರೆ, ಕೈಗಳನ್ನು ತಗೊಂಡ್ಬಂದ್ರೆ. ದೇವ್ರ ನಾಮಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ಅವಕಾಶಗಳನ್ನು ಕೊಟ್ಟಂತ ಸಭಾ ಪಾಲಕರಾದಂತ ಸತೀಶಯ್ಯನ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸಭೆ ಹಿರಿಯರಿಗೆ, ಇರುವಂತ ಎಲ್ಲರಿಗಾಗಿ ನಾನು ದೇವರ ನಾಮದಲ್ಲಿ ಸ್ತೋತ್ರವನ್ನು ಸಲ್ಲಿಸುವಂತವಳಾಗಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರ. 1 ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸಂಗಡ ಮಾತನಾಡೋದಕ್ಕೋಸ್ಕರವಾಗಿ ನಾವು ಆತನ ಮುಂದೆ ಕಾದಿರುವಂತವರಾಗಿರೋಣ. ಯಾವ ವಾಕ್ಯಗಳನ್ನು ನಮಗಾಗಿ ಇಟ್ಟಿದ್ದಾರೆ? ಮಾತಾಡು ನಂದೇವಾ, ನನ್ ಜೊತೆ ಮಾತಾಡು ನಂದೇವಾ, ನನ್ ಕಣ್ಣು ತೆರೆದು ನನ್ ಹೃದಯ ತೆರೆದು ಮಾತಾಡು ನಂದೇವಾ. ಕರ್ತನಾದ ದೇವರೇ, ನಿನ್ನ ವಾಕ್ಯವು ಹೇಳ್ತದೆ ಅಪ್ಪ, ಒಣ ನೆಲದಲ್ಲಿ ನೀರು ಹೇಗೋ ಹಾಗೆ ನಮ್ಮ ಆತ್ಮಗಳು ತವಕಿಸ್ತಾ ಇದೆ ಕರ್ತನೆ. ಶರೀರ ಪ್ರಕಾರವಾದಂತ ಮಾತೊಂದು ಬರದ ಹಾಗೆ ನೀವು ಸಹಾಯ ಮಾಡ್ರಿ ಸ್ವಾಮಿ. ಕರ್ತನಾದ ಯೇಸುವೆ, ಈ ಮಾತುಗಳು ಕರ್ತನೆ ಕೇಳುವವರ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೊಡು. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವ ತನಕ ಮೇಲಿನಿಂದಂತ ಬಿದ್ದಂತ ಮಳೆ ಹೇಗೆ ಹಿಂತಿರುಗುವುದಿಲ್ಲವೋ ನಿನ್ನ ವಾಕ್ಯಗಳು ಅದೇ ರೀತಿಯಾಗಿ ಕೆಲಸ ಮಾಡಿದ್ದೇವೆ. ನೀನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಸರಿ ಒಂದು ವೇಳೆ ದೇವ್ರು ನನಗೆ ಅವಕಾಶ ಕೊಡೋದಾದ್ರೆ, ಅಯ್ಯ ನೀವು ನನ್ನ ಹೇಗೆ ಪರಿಚಯ ಮಾಡಿಸ್ಬೇಕಂದ್ರೆ, ಪ್ರತಾಪ್ ಪಾಸ್ಟರ್ ಅಣ್ಣ ನೀನ್ ರೆಕಾರ್ಡ್ ಮಾಡ್ಬೇಡ, ರೆಕಾರ್ಡ್ ಮಾಡು ಅಂತ ಹೇಳಿದಾಗ ಮಾಡು ಅಂತ ಆಗ್ಲಿ. ಕಳೆದ ವಾರ ತಾಯಂದಿರ ದಿವಸ ಹೌದಲ್ವಾ? ಎಷ್ಟು ಜನ ನಿಮ್ಮ ತಾಯಂದಿರಿಗೆ ಹೋಗಿ ನೀವು ವಿಶ್ ಮಾಡಿದಿರಿ? ಯಾಕಂದ್ರೆ ನಾನು ಆ ವಾಕ್ಯವನ್ನ ಕೇಳ್ಕೊಂಡೇ ಬಂದಿದ್ದೀನಿ. ಎಷ್ಟು ಜನ ವಿಶ್ ಮಾಡಿದಿರಿ? ಎಷ್ಟು ಜನ ವಿಶ್ ಮಾಡಿಲ್ಲ? ಅಯ್ಯೋ, ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿರುವಂತ ಎಲ್ಲರೂ ಕೂಡ ನಾವೊಂದು ತಾಯಿಯಿಂದ ಬಂದಂತವರಾಗಿದ್ದೇವೆ. ನಾವು ಶಾರೀರ ಪ್ರಕಾರವಾಗಿ ಒಂದು ತಾಯಿಯಿಂದ ಬಂದಂತವರಾಗಿದ್ದೇವೆ. ನಿಮ್ ತಾಯಿ ಇವತ್ತು ಇದಾರೋ ಇಲ್ವೋ, ಆಯ್ತಾ? ನಿಮ್ ತಾಯಿ ಇವತ್ತು ಇದಾರೋ ಇಲ್ವೋ ಅವರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವಂತವರಾಗಿ. ನಿಮ್ಮ ಪಾಸ್ಟರಪ್ಪ ಯಾವ ವಾಕ್ಯದಲ್ಲಿ ಮದರ್ಸ್ ಡೇ ಅನ್ನ ಮುಗಿಸಿದ್ರು? ಯಾರಾದ್ರೂ ಹೇಳ್ತೀರಾ? ಅದಕ್ಕೆ ಯೂಟ್ಯೂಬ್ ಅಲ್ಲಿ ಬೇರೆ ಹಾಕ್ತಾರ ಅವರು. ಹಾ, ಈ ಕಡೆ ಸರಿ. ನಾನೊಂದು ಸಂದರ್ಭವನ್ನ ಹೇಳ್ತೀನಿ ಆಯ್ತಾ? ಅವ್ರು ಹೇಳಿದ್ರು ನಿಮ್ಮ ಮದರ್ಗೆ ಹೋಗ್ಬಿಟ್ಟು ಐ ಲವ್ ಯು ಅಮ್ಮ ಅಂತ ಹೇಳಿ ಅವ್ರ ಮಡ್ಲ ಮೇಲೆ ಮಲ್ಕೊಂಡ್ಬಿಡಿ, ಎಲ್ಲ ಮರ್ತೋಗ್ತೀರಾ ಅಂತ ಹೇಳಿ ಮುಗಿಸಿದ್ರಲ್ವಾ? ಸ್ವಲ್ಪ ಹಿಂದೆ ಈಗ ಅದಕ್ಕಿಂತ ಅದು ಪಾಪ ಅವ್ರು ಹೇಳಿ ಮುಗಿಸಿದ್ಮೇಲೆ ಸ್ವಲ್ಪ ವಾಕ್ಯ ಹೇಳ್ಬಿಟ್ರು. ಆಮೇಲೆ ಅವ ವಾಕ್ಯ ಕೇಳಿಲ್ಲ ತಾಯಿ, ಒಂದು ಉದಾಹರಣೆ ಹೇಳಿದ್ರು. ನೀವೆಲ್ಲ ವಾಕ್ಯ ಚೆನ್ನಾಗಿ ಗೊತ್ತಿರೋ, ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಓಕೆ, ಅವ್ರು ಹೇಳಿದಂತ ವಾಕ್ಯವನ್ನ ನಾನು ಹಿಂಜರಿಸ್ಕೊಂಡು ಬರ್ತೇನೆ. ಅವರು ವಾಕ್ಯವನ್ನ ಹೇಳುವಂತ ಕೊನೆ ಸಂದರ್ಭದಲ್ಲಿ
ತಿಮೋಥೆಯನ ಹತ್ರ ಬಂದು ನಿಂತು ಬಿಟ್ಟಿದ್ರು. ಈ ನಂಬಿಕೆ ನಿನ್ನಿಂದ ಎಲ್ಲಿಂದ ಬಂತು ಅಂತಂದ್ರೆ, ನಿನ್ ತಾಯಿ ಅಜ್ಜಿ ಆದಂತ ಲೋಯಿ, ಅವ್ರ ಮಗಳಾದಂತ ಯುನಿಕೆ. ಆಕ್ಚುಲಿ ನಾನು ಪ್ರಿಪೇರ್ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಮಾಡಿರ್ತೀನಿ, ಹಾಗಾಗಿ ಸ್ವಲ್ಪ ಹೆಸರು ವ್ಯತ್ಯಾಸ, ಬಟ್ ಅದೇ ಹೆಸರು ಆಯ್ತಾ. ಲೋವಿ ಅನ್ನೋದು ಇಂಗ್ಲಿಷ್ ಅಲ್ಲಿ ಲೋಯಿಸ್, ಯೂನಿಸ್ ಅನ್ನೋದು ಯುನಿಕೆ, ಅಷ್ಟೇ ವ್ಯತ್ಯಾಸ, ಸರಿನಾ? ಆ ಸಂದರ್ಭವನ್ನ ಈಗ ಮುಂದುವರಿಸ್ತಾ ಇದ್ದೀವಿ. ಸರಿ, ನಮ್ಗೆಲ್ಲ ಗೊತ್ತು ತಾಯಿ ಮಾತೃಶೀಲಿ, ತ್ಯಾಗಮಯಿ ಎಲ್ಲ ಮಾಡ್ತಾರೆ. ಪಾಸ್ಟರ್ ಹೇಳುವಾಗ ಒಂದೊಂದು ಮಾತಲ್ಲಿ ನಾನು ಕೇಳಿಸ್ಕೊತಾ ಇದ್ದೆ, 1 ಗಂಟೆ ಆಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಹಸಿವು ಆಗುತ್ತೋ ಇಲ್ವೋ, ತಾಯಿ ಕೊತ್ತ ಕುದಿಬೇಕಂತೆ. ಅದು ತಾಯಿ ಆದ್ರೇನೆ ಗೊತ್ತಾಗತ್ತೆ, ತಾಯಿ ಆಗಿಲ್ಲ ಅಂದ್ರೆ ಖಂಡಿತ ಗೊತ್ತಾಗಲ್ಲ. ಸರಿ, ನಾವು ತೆಗಿಯೋಣ ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಅರಣ್ಯಕಾಂಡ 11ನೇ ಅಧ್ಯಾಯ 10, 11, 12 ವಚನಗಳನ್ನ ನಾವು ತೆಗೆಯುವಂತರಾಗಿರೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 10, 11, 12 ನಂಬರ್ಸ್. ಎಲ್ಲಾ ಕುಟುಂಬದವರು ಒಬ್ರು ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹಳ ಕೋಪಗೊಂಡನು, ಮೋಶೆಗೆ ಬೇಸರ ಆಯ್ತಂತೆ. ನೋಡಿ, ಎಲ್ಲಾ ಕುಟುಂಬದವರು, ನೀವು ಹೆಂಗಿದ್ರು ನನಗ್ ಗೊತ್ತಿಲ್ಲ, ಅಲ್ಲಿ ಐಗುಪ್ತ ದೇಶದಿಂದ ಬಂದಂತ ಎಲ್ಲ ಇಸ್ರಾಯೇಲರು ಸಾಕಾಗೋಗಿದೆ, ಮನ್ನ ಎಲ್ಲ ತಿಂದು ಬೇಜಾರಾಗೋಗಿದೆ. ಎಲ್ಲರೂ ಅವರ ಡೇರೆಗಳ ಬಳಿಯಲ್ಲಿ ನಿಂತು, ಒಳಗೆ ಕೂಡ ಹೇಳ್ಕೊಂಡಿಲ್ಲ. ಯಾರಾದ್ರೂ ಬೈಕೋಬೇಕಂದ್ರೆ ನಾವ್ ಎಲ್ಲಿ ಬೈಕೋತೇವೆ? ಯಾರು ಬೈಕೊಳ್ಳಲ್ಲಪ್ಪ, ಮಾಸ್ತಿ ಜನ, ಒಳ್ಳೆ ಜನನ, ಯಾರಿಗೂ ಬೈದೇ ಇಲ್ಲ, ಬೈಕೊಂಡೇ ಇಲ್ಲ. ಎಲ್ಲರೂ ಒಳಗೊಳಗೆ ಬೈಕೊಳ್ಳೋದಲ್ಲ, ಈಗ ನೇರ ಬಂದು ಡೇರೆಗಳ ಬಳಿಯಲ್ಲಿ ನಿಂತ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಈ ಶಬ್ದ ಕೇಳಿಸುತ್ತೆ. ಈ ಶಬ್ದ ಕೇಳಿಸಿದ ಮೇಲೆ ಯೆಹೋವನು ಬಹಳವಾಗಿ ಕೋಪಗೊಂಡಂತೆ. ಅರ್ಥ ಆಯ್ತಾ? 11ನೇ ವಚನ ನಾವು ಓದೋಣ. ಆಗ ಮೋಶೆ ಯೆಹೋವನಿಗೆ ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? 12ನೇ ವಚನ. ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವಂತೆ ಈ ಜನವನ್ನು ಉಡಿಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ. ನಾನು ಇವರಿಗೆ ಹೆತ್ತ ತಾಯಿಯೋ ಇವರು. ಮಹಾ ನಾಯಕನಾದಂತ ಮೋಶೆ ಹೆಸರು ಇನ್ನೆಂದಿಗೂ ಇರಲಿಲ್ಲ. ಆತನ ಸತ್ತು ಹೋಗುವಂತ ದಿನಗಳಲ್ಲಿ ನೀವು ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ ನೀವು 33-34 ಅಧ್ಯಾಯಗಳಲ್ಲಿ ನೀವು ನೋಡ್ಬೇಕಾದ್ರೆ, ಅಂತಹ ಪ್ರವಾದಿ, ಅಂತಹ ನಾಯಕ ಮತ್ತೊಮ್ಮೆ ಹುಟ್ಟಲ್ಲ ಅನ್ನುವಂತ ಮೋಶೆ. ಅಮ್ಮ ಕೇಳಿಸ್ತಾ ಇದೆಯಾ? ಯಾರು ಇವರು? ಅವ್ರ ಹೆಸರು ಹೇಳಿದ್ರೆ ನಾವು ಮುಂದುವರಿಸೋಣ. ಯಾರು ಇವರು? ಯಾರು? ನೀವು ಅಟೆಂಟಿವ್ ಆಗಿರ್ಬೇಕೆಂಬುದಾಗಿ ಅರ್ಥ ಆಯ್ತಾ? ಮೋಶೆ ಬಹಳ ದೊಡ್ಡ ನಾಯಕ, ದೇವರು ಹೇಳಿದ್ದನ್ನ ನಡೆಸಿಕೊಂಡು ಹೋಗುವಂತ ಸಮರ್ಥ ನಾಯಕ. ಆತನಿಗಾಗಲೇ ಅನೇಕ ಅದ್ಭುತಗಳನ್ನ ದೇವರ ಬಳಿಯಿಂದ ನೋಡಿದ್ದಾನೆ. ಕೆಂಪು ಸಮುದ್ರ ಒಡೆದು ಹೋಗೋದನ್ನ ನೋಡಿದ್ದಾನೆ, ಜನರಿಗೆ ಮನ್ನಾ ಸುರಿಸೋದನ್ನ ನೋಡಿದ್ದಾನೆ, ಎಲ್ಲ ನೋಡಿದ್ದಾನೆ. ಈಗ ಜನರೆಲ್ಲ ಏನ್ ಮಾಡ್ತಾ ಇದಾರೆ? ಡೇರೆ ಬಳಿ ನಿಂತ್ಕೊಂಡು ಬಂದು ಜೋರಾಗಿ ಅಳ್ತಾ ಇದ್ದಾರೆ. ಇದು ಹೆಂಗಂದ್ರೆ, ಪಾಸ್ಟರ್ ಮನೆ ಮುಂದೆ ನಿಂತ್ಕೊಂಡು ಜೋರಾಗಿ ಅತ್ತಂಗೆ ಅವ್ರಿಗೆ ನಿದ್ದೆ ಬರ್ತಾ ಇದೆ ಗೊತ್ತಿರಲ್ಲ, ಜೋರಾಗಿ ಅಳ್ತಾ ಇದ್ದಾರೆ. ಅವ್ರಿಗೆ ಬೇಸರ ಆಗಿದೆ, ಅವ್ರು ಕೋಪಗೊಂಡಿದ್ದಾರೆ, ಏನಾಗ್ತಾ ಇದೆ ಇವರಿಗೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ದೇವ್ರೆ, ಈ ಜನರನ್ನ ನಡೆಸ್ಕೊಂಡು ಹೋಗುವಂತ ಭಾರ ನನ್ನ ಮೇಲೆ ಯಾಕೆ ಹಾಕಿದೆ? ಯಾಕಾದ್ರೂ ಆದ್ನಪ್ಪ ನಾನು, ಯಾಕಾದ್ರೂ ನನ್ನ ನಾಯಕ ಆದ್ರೆ, ಯಾಕೆ ಈ ಭಾರ ನನಗೆ ಕೊಟ್ಟೆ? ನೋಡಿ ಏನೇನ್ ಕೇಳ್ತಾ ಇದಾರೆ ಇವ್ರು. ಇವ್ರನ್ನ ಉಡಲಲ್ಲಿ ಅಂದ್ರೆ ಮಡ್ಲಲ್ಲಿ ಇಟ್ಕೊಳಕ್ಕೆ ನಾನೇನ್ ಇವ್ರ ತಾಯಿನ? ಇವ್ರು ಕೇಳಿದ ಕೊಡೋ ಹಾಗೆ ನಾನೇನ್ ಇವ್ರ ಹೆತ್ತ ತಾಯಿನ? ಒಬ್ಬ ನಾಯಕ ಹೇಳ್ತಾ ಇದ್ದಾನೆ, ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿಯುಳ್ಳಂತ ಮನುಷ್ಯ ಹೇಳ್ತಾ ಇದ್ದಾನೆ, ನಾನೇನ್ ಇವ್ರಿಗೆ ಹೆತ್ತ ತಾಯಿನ? ಅದ್ರ ಅರ್ಥ ಏನಂದ್ರೆ, ಇಲ್ಲಿ ನಾನು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ನೋಡ್ತೇನೆ. ಪ್ರತಿಯೊಬ್ಬ ತಾಯಿ ಕೂಡ ತ್ಯಾಗಶೀಲಿ, ತನ್ನ ಮಕ್ಕಳಿಗಾಗಿ ಎಲ್ಲವನ್ನ ಮಾಡ್ತಾಳೆ. ಆದ್ರೆ ಯಾರಿಗಾಗಿ? ಸ್ವಾರ್ಥವಾಗಿ. ನನ್ನ ಮಕ್ಕಳು ತಿಂದ ಮೇಲೆನೆ ನಾನು ಇನ್ನೊಬ್ರಿಗೆ ಕೊಡ್ತೀನಿ, ಹೌದಾ? ನನ್ನ ಮಕ್ಕಳು. ಆದ್ರೆ ಅದೇ ತಾಯಿ ಪಕ್ಕದವ್ರಿಗೆ ಕೊಡ್ತಾರಾ ಅಮ್ಮ? ನೀವು ಹೇಳ್ತೀರ, ಬಂದು ಹಸ್ಕೊಂಡಿದ್ದೀವಿ ಅಂತ ಹೇಳ್ತೀರ.
ಪಾಸ್ಟಮ್ಮ ಹಸಿವಾಗಿದೆ ಅಂತ ಹೇಳ್ತೀರಾ. ನನ್ನ ಮಕ್ಕಳಿಲ್ಲೇ ಹಸಿವಾಗಿದೆ, ಯಾರಿಗೆ ಕೊಡ್ತೀನಿ ನಾನು? ಯಾಕೆ ಯಾಕೆ ನಾವು ಹೆತ್ತ ಮಕ್ಕಳು, ಅದು ನನ್ನ ಶರೀರದಲ್ಲಿ ಒಂದು ಶರೀರ, ನನ್ನ ಶರೀರದಿಂದ ಬಂದಂತ ಒಂದು ಭಾಗ. ಮೋಶೆ ಹೇಳ್ತಾ ಇದ್ದಾರೆ, ನಾನೇನು ಇವರ ಹೆತ್ತ ತಾಯಿನ, ಯಾಕೆ ಇಷ್ಟು ಭಾರ ನನ್ನ ಮೇಲೆ ಹಾಕಿದೀಯಾ? ನನ್ನ ಮಕ್ಕಳಂದ್ರೆ ನಾನು ಈಸಿಯಾಗಿ ಹೊತ್ಕೊಂಡು ಹೋಗ್ತಾ ಇದ್ದಪ್ಪ, ಯಾಕೆ ಇಷ್ಟೊಂದು ಭಾರ ನನ್ನ ಮೇಲೆ ಹಾಕಿದೀಯಾ? ಸಮರ್ಥವಂತವಾದಂತ ನಾಯಕ ಹೇಳ್ತಾ ಇದ್ದಾರೆ, ನಾನೇನು ಇವ್ರ ಹೆತ್ತ ತಾಯಿನ. ಇಸ್ರಾಯೇಲನ್ನು ನಡೆಸ್ಕೊಂಡು ಹೋಗುವಂಥದ್ದು ಸಾಮಾನ್ಯವಾಗಿ ಇರ್ಲಿಲ್ಲ. ಹಾಗಾದ್ರೆ ಒಂದು ತಾಯಿ ಇದ್ರೆ ಮಾತ್ರ ಆ ಭಾರವನ್ನು ಹೊರ್ತಾ ಇದ್ಲೋ ಏನು? ಅದರ ನಂತರದ ದಿನಗಳಲ್ಲಿ, ಅದಕ್ಕೆ ಸ್ವಲ್ಪ ಮುಂಚೆ ಹಿಂಚೆ ನಾವು ಹಿಂದೆ ನೋಡ್ಬೇಕಾದ್ರೆ, ಈಗಾಗ್ಲೇ ಗುಡಾರ ಎಲ್ಲ ಬೆಂಕಿಯಲ್ಲಿ ಹತ್ಕೊಂಡು ದಗ 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 ಉರ್ದೋಗಿದೆ, ತಬೇರ ಆಗೋಗಿದೆ. ಅಂದ್ರೆ ಯಾರ್ಯಾರು ತಪ್ಪು ಮಾಡಿದಾರೆ ಅವರೆಲ್ಲ ಬೆಂಕಿಯಲ್ಲಿ ಸುಟ್ಟು ಹೋದ್ರು. ಈ ಕಡೆ ಜನ ಕಂಪ್ಲೇಂಟ್ ಮಾಡ್ತಾ ಇದಾರೆ, ಸುಡುಗಾಡ ಆಗೋಗಿದೆ ಭೂಮಿ ಎಲ್ಲ. ಬೇಕು ಬೇಕು ಅಂದ್ರೆ ಎಲ್ಲಿಂದ ತರಿಸ್ಕೊಳ್ಬೇಕು? ಹೋಗಿ ಒಂದೇ ಪ್ರಾರ್ಥನೆ, ಒಂದ್ ದಿವ್ಸ ಅಲ್ಲ, 2 ದಿವಸ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ತಿನ್ರಿ ಮಕ್ಳ ಅಂತ ಹೇಳಿ ಮಾಂಸಾಹಾರನ ದೇವರು ಒದಗಿಸಿ ಕೊಟ್ಬಿಟ್ಟ. ನೀವು ತಾಯಿ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸ್ತೀನಿ ಅಂತ ಹೇಳಿದಲ್ಲ, ಇದು ಕೇವಲ ಶಾರೀರಿಕವಾದಂತ ಮಕ್ಕಳಿಗೆ ಮಾತ್ರ ಮೀಸಲಾತಿ ಅಲ್ಲ. ನಾವಿವತ್ತು ಒಂದು ತಾಯಿಯನ್ನ ನೋಡ್ಲಿಕ್ಕೆ ಹೋಗ್ತೇವೆ. ಈ ತಾಯಿ ಬಹಳ ವಿಭಿನ್ನವಾದವಳು. ನಿಮ್ಮೆಲ್ಲರಿಗೆ ಪರಿಚಯ, ವಾಕ್ಯ ಹೇಳದೇ ಇದ್ರು ಕೂಡ ನೀವೆಲ್ಲರೂ ಹೇಳ್ತೀರಾ. ಆ ತಾಯಿನ ಪರಿಚಯ ಮಾಡೋದಕ್ಕಿಂತ ಮುಂಚೆ ಮೇ ಹ್ಯಾವ್ ದ ಸಾಂಗ್ ಪ್ಲೀಸ್. ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ, ಆ ತಾಯಿ ಯಾರು ಅಂತ ನೀವು ಗೆಸ್ ಮಾಡಿ. ಸೌಂಡ್ ಗೆಸ್ ಮಾಡಿದ್ರಾ? ಮಾ ತಾಯಿ ಮಾ ಹಾಗಾರೆ ಓಕೆ. ಇನ್ನೊಂದ್ಸಲಿ ಮಾ, ಎಲ್ಲರಿಗೂ ಕಿವಿ ಕೇಳಿಸ್ತಾ ಇದೆಯಾ? ಕಿವಿ ಕೇಳಿಸ್ತಾ ಇದೆಯಾ ಅಣ್ಣ? ಲೈಟ್ ಆಗಿ ಹಾಕಿಪ್ಪ ಸೌಂಡ್. ಯಾರಿರ್ಬೋದು ಈ ಸೌಂಡ್? ಎಲ್ಲಿ ಬರ್ತಾ ಇರ್ಬೋದು? ಯಾರು ಇರ್ಬೋದು ಇವರು? ಈಗ ಮತ್ತೆ ಎಲ್ಲ ಕಿವಿ ಇದ್ದವ್ರು ಕೇಳಿಸ್ಕೊಳ್ಳಿ, ಯಾರಿರ್ಬೋದು ಈ ತಾಯಿ? ಈಕೆ ಒಬ್ಬ ತಾಯಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ನಾನು ಇನ್ನು ಸಸ್ಪೆನ್ಸ್ ಕೊಡಲ್ಲ. ಓಕೆ, ನೇರ ಹೋಗ್ಬಿಡ್ತೀನಿ. ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 28ನೇ ವಚನ. ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 28ನೇ ವಚನ. ಸಿಸೇರನ ತಾಯಿ ಕಿಟಕಿಯಿಂದ ನೋಡ್ತಾ ಇದ್ದಾಳೆ. ಸಿಸೇರನ ತಾಯಿ ಕಿಟಕಿಯ ಜಾಲರಿಗಳಿಂದ ಕೂಗ್ತಾ ಇದ್ದಾಳೆ. ಅವನ ರಥವು ಬರುವುದಕ್ಕೆ ಇಷ್ಟು ಹೊತ್ತೇ ಕಾಯಿತು. ಅವರ ಕುದುರೆಗಳ ಕಾಲುಗಳಿಗೆ ಇಷ್ಟು ಸಾವಕಾಶವೇ ಅಂದಳು. ಇಷ್ಟು ಸಾವಕಾಶವೇಕೆ ಅಂದ್ಲು. ಆಮೇಲೆ ಸಭ್ಯ ಸ್ತ್ರೀಯರಲ್ಲಿ ಬುದ್ಧಿವಂತೆಯರು ಕೊಟ್ಟ ಉತ್ತರ ಈಗೆಯೂ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಿದ್ದು. ಸಿಸೇರನ ತಾಯಿ ಅನ್ಕೊಳ್ತಾ ಇದ್ದಾಳೆ. ಹೇಗೆಂದರೆ, ಏನ್ ಅನ್ಕೊಳ್ತಾ ಇದ್ದಾಳೆ? ನಿಶ್ಚಯವಾಗಿ ಅವರಿಗೆ ಕೊಳ್ಳೆ ಸಿಕ್ಕಿರುತ್ತದೆ. ಏನ್ ಸಿಕ್ಕಿರುತ್ತಂತೆ? ಕೊಳ್ಳೆ ಸಿಕ್ಕಿರುತ್ತೆ. ಅದನ್ನು ಹಂಚಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಸೈನಿಕನಿಗೆ ಒಬ್ಬಿಬ್ಬರು ದಾಸಿಯರು ಸಿಸೇರನಿಗೆ ನಾನಾ ವರ್ಣಗಳುಳ್ಳ ಬಟ್ಟೆಗಳನ್ನು ವಿಚಿತ್ರವಾಗಿ ಕಸೂತಿ ಹಾಕಿದ ಒಂದೆರಡು ವಸ್ತ್ರಗಳು ಕಂಠಮಾಲೆಯು ದೊರಕಿರುತ್ತವೆ ಎಂಬುದೇ. ನೋಡಿ, ಸಿಸೇರನ ತಾಯಿ ಈ ಸೌಂಡ್ಗೋಸ್ಕರವಾಗಿ ಕಾಯ್ತಾ ಇದ್ದಾಳೆ. ಸೌಂಡ್ ಬರ್ತಾ ಇದೆ, ಮಗ ಮಾತ್ರ ಮನೆಗೆ ಬಂದಿಲ್ಲ. ಇಷ್ಟೊತ್ತಾಗ್ತಾ ಇದೆ, ಇನ್ನೂ ಸಾವಕಾಶ ಬೇಕೆ? ಇಷ್ಟೊತ್ತಾಗ್ತಾ ಇದೆ, ಇನ್ನು ಯಾಕೆ ಲೇಟ್ ಮಾಡ್ತಾ ಇದಾರೆ? ಓ, ಇವ್ರಿಗೆ ಕೊಳ್ಳೆ ಸಿಕ್ಕಿರುತ್ತೆ. ಖಂಡಿತವಾಗಿ ಏನಾದ್ರೂ ಹೊತ್ಕೊಂಡು ಬರ್ತಾ ಇದ್ದಾನೆ ನನ್ ಮಗ. ಏನು ತರ್ಬೋದು? ಆಹಾ, ಒಂದು ಕಂಠಹಾರವನ್ನ ತರ್ಬೋದು, ಒಳ್ಳೊಳ್ಳೆ ಬಟ್ಟೆ ತರ್ಬೋದು ಎಂಬುದಾಗಿ ನೆನೆಸ್ತಾ ಇದ್ದಾಳೆ. ಸರಿನಾ? ಆದ್ರೆ ಅದೇ ತಾಯಿಗೆ ಸೆಟ್ ಹೊಡೆಯುವಂತ ಇನ್ನೊಂದು ತಾಯಿ ಇದ್ದಾಳೆ. ಅದೇ ಅಧ್ಯಾಯದಲ್ಲಿ ಎಲ್ಲಿಂದ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಂದ ಕಂಠಮಾಲೆ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ ಅಂತ ಹೇಳುವಾಗ, ಇದು
ಮಿದ್ಯಾನರ ನಡುವೆ ನಡೆಯುವಂತ ಒಂದು ಹೋರಾಟ. ಈ ಮಿದ್ಯಾನಿಯರು ಎಲ್ಲ ಏನ್ ಮಾಡಿದ್ರು ಅಂದ್ರೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ತಿರುಗಿ ಬಿದ್ರು. ಯೋಶುವನ ನಾಯಕತ್ವದಲ್ಲಿ ಬಂದಂತ ಜನ ಮತ್ತೆ ದಾಸತ್ವದಲ್ಲಿ ಬಿದ್ದು ಹೋದ್ರು. ಬಾಳೆ ಆಶೇರ ದೇವತೆಗಳ ಹಿಂದೆ ಬಿದ್ದು ಹೋದ್ರು. ಅವರು ಯಾವಾಗ ಬಿದ್ದು ಹೋದ್ರು, ಅವರ ಶತ್ರುಗಳು ಅವರ ಮೇಲೆ ಆದ್ರು. ಅವರ ಶತ್ರುಗಳ ಮೇಲೆ ಆಗಿದ ತಕ್ಷಣ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ, ಚೆನ್ನಾಗಿ ನೀವು ಬರ್ತ್ಡೇಗೆ ಒಂದು ಡ್ರೆಸ್ ತಂದಿರ್ತೀರಾ, ಬರ್ತೀನಿ ಕಿತ್ಕೊಂಡು ಹೋಗ್ತಾ ಇರ್ತೀನಿ, ನಾನು ಕೇಳಂಗಿಲ್ಲ. ಯಾಕೆ? ಇದು ಸಿಸೇರನದು. ಯಾರ್ದು ರಾಜ್ಯ? ಮಿದ್ಯಾನಿಯರ ರಾಜ್ಯ. ಅರ್ಥ ಆಗ್ತಾ ಇದೆಯಾ? ನೀವು ನಿಮ್ ಮಕ್ಕಳನ್ನ ಇಟ್ಕೊಂಡಿರ್ತೀರಾ, ಯಾವಾಗ ಯಾವಾಗ ಈ ಶಬ್ದ ಕೇಳಿಸ್ತಾ ಇರುತ್ತೋ ಇಸ್ರಾಯೇಲರು ತಮ್ಮ ಮಕ್ಕಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಯಾಕೆ? ಅಯ್ಯೋ, ಎಲ್ಲಿ ನನ್ನ ಮಕ್ಕಳನ್ನ ಕಿತ್ಕೊಂಡು ಹೋಗ್ತಾರೋ, ಎಲ್ಲಿ ನನ್ನ ಮಕ್ಕಳನ್ನ ಅವ್ರಿಗೆ ದಾಸರನ್ನಾಗಿ ದಾಸಿಯರನ್ನಾಗಿ ಮಾಡ್ಕೊಂಡು ಹೋಗ್ತಾರೋ. ಒಬ್ಬೊಬ್ಬ ಹೆಣ್ಮಗಳು ತನ್ನಲ್ಲಿರುವಂತ ಬೆಳ್ಳಿ, ಬಟ್ಟೆ, ಬಂಗಾರ, ವಸ್ತ್ರಗಳನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಈ ಪರಿಸ್ಥಿತಿ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 40 ವರ್ಷಗಳ ಕಾಲ ನೋಡ್ತಾ ಇದ್ದಾರೆ. ಅಯ್ಯೋ, ನಮ್ಮನ್ನ ಕಾಪಾಡುವವರು ಯಾರು ಇಲ್ವಾ? ಯಾವಾಗ್ಲೂ ಈ ಶಬ್ದ ಬಂದ್ರೆ ನನಗೊಂದು ನಡುಕ ಬರ್ತಾ ಇದೆ, ಯಾವಾಗ್ಲೂ ಈ ಶಬ್ದ ಬಂದ್ರೆ ನನಗೊಂದು ಭಯ ಬರ್ತಾ ಇದೆ. ನಿಮಗ್ ಗೊತ್ತೋ ಗೊತ್ತಿಲ್ಲ ಪ್ರಿಯರೇ, ಎಷ್ಟೋ ದಿವಸಗಳ ಕಾಲ ಆಂಬ್ಯುಲೆನ್ಸ್ ಶಬ್ದ ಕೇಳಿದ್ರೆ ನನ್ನಲ್ಲೊಂದು ಭಯ ಬರ್ತಾ ಇತ್ತು. ಯಾರು ಹೋಗ್ತಾ ಇದ್ದಾರೆ, ಯಾರು ಸತ್ತು ಹೋಗ್ತಾ ಇದ್ದಾರೋ, ಯಾರಿಗೆ ಏನಾಗ್ತಾ ಇದೆಯೋ, ಒಳಗಡೆ ಯಾರಿದ್ದಾರೋ, ಭಯಂಕರ. ಅದೇ ರೀತಿ ಯಾವಾಗೆಲ್ಲ ಈ ಕುದುರೆಗಳ ಶಬ್ದ ಬರುತ್ತೋ ಇಸ್ರಾಯೇಲರು ಹೋಗಿ ತಮ್ಮ ಮನೆಗಳ ಬಾಗಿಲುಗಳನ್ನ ಮುಚ್ಕೊಳ್ತಾ ಇದ್ರು, ತಮ್ಮ ಮಕ್ಕಳನ್ನ ಹಿಡಿದಿಟ್ಕೊಳ್ತಾ ಇದ್ರು. ಯಾಕೆ? ನಾನೊಂದು ದಾಸತ್ವದಲ್ಲಿ ಇದ್ದೀನಿ, ಯಾರು ಬೇಕಾದ್ರೂ ಬಂದು ಯಾವಾಗ್ಲಾದ್ರೂ ಹಿಡ್ಕೊಂಡು ಹೋಗ್ತಾರೆ. ಈ ಮಧ್ಯದಲ್ಲಿ ಎದ್ದೇಳ್ತಾರೆ ಒಬ್ಬ ತಾಯಿ. ನಾವು ನೋಡೋಣ 5ನೇ ಅಧ್ಯಾಯ 7ನೇ ವಚನ. ದೆಬೋರಳಾದ ನಾನು ಇಸ್ರಾಯೇಲರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೆ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೆಬೋರಳಾದಂತ ನಾನು, ಇಲ್ಲಿ ಹೇಳ್ತಾರೆ ಆಕೆಯ ಪೂರ್ತಿಯ ಹೆಸರು ಲಪ್ಪಿದೋತನ ಹೆಂಡತಿಯಾದಂತಹ ದೆಬೋರಳು. ನಾವು 4ನೇ ಅಧ್ಯಾಯದಲ್ಲಿ, ನಾವು 4ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದಂತಹ ದೆಬೋರಳು ಎಂಬ ಪ್ರವಾದಿನಿ ಇದ್ರು. ಬೇಸಿಕಲಿ ಇವರೊಬ್ಬ ಪ್ರವಾದಿನಿ, ಇವರು ಒಬ್ಬ ಜಡ್ಜ್ ಕೂಡ, ಇವರು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸಿದಂತ ವ್ಯಕ್ತಿ ಕೂಡ. ಇವರ ಕರೆಯುವಿಕೆ ನ್ಯಾಯ ತೀರಿಸುವಂತದ್ದು, ಇವರ ಕರೆಯುವಿಕೆ ಪ್ರವಾದನೆ ಮಾಡುವಂತದ್ದು. ನೆಮ್ಮದಿಯಾಗಿ ಒಂದು ಮರದ ಹತ್ರ ಕೂತ್ಕೊಳ್ಳೋವರೆಗೂ ಎಲ್ಲಾ ಚೆನ್ನಾಗಿತ್ತು. ನೆಮ್ಮದಿಯಾಗಿ ನಮ್ಮ ಮನೆಗಳಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋವರೆಗೆ ಎಲ್ಲಾ ಚೆನ್ನಾಗಿತ್ತು. ಆದ್ರೆ ಇವತ್ತು ಒಂದು ಪರಿಸ್ಥಿತಿ ಬಂದಿದೆ, ಅದು ಮಿದ್ಯಾನಿಯರ ಕಾಟ. ಇವತ್ತು ಒಂದು ಶಬ್ದ ಬರ್ತಾ ಇದೆ, ಅದು ಮಿದ್ಯಾನರ ಕಾಟ. ಕ್ಯಾನ್ ಯು ಪ್ಲೀಸ್ ಪ್ಲೇ ದ ಸೌಂಡ್? ಇನ್ನೊಂದ್ಸಲಿ ಹಾಕ್ತೀರಾ? ಇವತ್ತು ಒಂದು ಶಬ್ದ ಬರ್ತಾ ಇದೆ. ಈ ಶಬ್ದ ಬಂದಾಗ ಇಸ್ರಾಯೇಲರೆಲ್ಲರೂ ನಡುಗ್ತಾ ಇದ್ದಾರೆ. ಸೊ ಈ ತಾಯಿ ಈಗ ಎದ್ದೇಳ್ತಾರೆ. ಈ ಶಬ್ದದಲ್ಲಿ ನಡುಗುವಂತ ನನ್ನ ಮಕ್ಕಳಿಗೆ ನಾನು ದಾರಿ ತೋರಿಸ್ಬೇಕು. ಈ ಶಬ್ದದಲ್ಲಿ ಭಯ ಪಡುವಂತ ನನ್ನ ಮಕ್ಕಳಿಗೆ ನಾನು ದಾರಿ ಹೇಳ್ಕೊಡ್ಬೇಕು. ಈ ಶಬ್ದವನ್ನ ಇನ್ನೊಂದು ಸರಿ ಕೇಳಿಸ್ಕೊಳ್ಳೋರಿಗೆ ಎದೆನಲ್ಲಿ ಚೆಲ್ಲನಿಸ್ಬೇಕು. ಯಾಕೆ ಗೊತ್ತಾ? ನನ್ನಲ್ಲಿ ಇರುವಂತವನು ಲೋಕದಲ್ಲಿ ಇರುವಂತವನಿಗಿಂತ ದೊಡ್ಡವನಾಗಿದ್ದಾನೆ. ದೆಬೋರಳಾದಂತ ನಾನು ಎದ್ದು ನಿಂತ್ಕೊಳ್ಬೇಕು. ಯಾರಿಗಾಗಿ? ನನ್ನ ಸ್ವಂತ ಮಕ್ಕಳಿಗಾಗಿ ಅಲ್ಲ, ನನ್ನ ಹೊಟ್ಟೆನಲ್ಲಿ ಹುಟ್ಟಿದವರಿಗಾಗಿ ಅಲ್ಲ. ಇಸ್ರಾಯೇಲ್ ಗ್ರಾಮಗಳು ಸರಿ ಆಗಬೇಕಾದ್ರೆ ನಾನು ತಾಯಿಯಂತೆ ಎದ್ದು ನಿಂತ್ಕೊಳ್ಬೇಕು. ನನ್ನ ಮಕ್ಕಳು ಮಾತ್ರ ಹೇಳಿದ್ರೆ ನಡೀತಲ್ಲ. ನನ್ನ ಮನೆ ಚೆನ್ನಾಗಿದೆ, ನಾನ್ ಲಾಯರ್ ಆಗಿದ್ದೀನಿ, ನಾನ್ ನ್ಯಾಯ ತೀರಿಸ್ತಾ ಇದ್ದೀನಿ, ನಾನು ಪ್ರವಾದಿನಿ ಆಗಿದ್ದೀನಿ, ನಾನು ನೆರಳಿನ ಕೆಳಗಡೆ ಇದ್ದೀನಿ. ಆದ್ರೆ ಇವತ್ತಿನ ಸಂದರ್ಭ ಇಸ್ರಾಯೇಲರಲ್ಲಿ ಒಬ್ಬೊಬ್ಬರಲ್ಲಿ ನಾನು ಧೈರ್ಯ ತುಂಬಬೇಕು. ಒಬ್ಬೊಬ್ಬ ಹೆಣ್ಣು ಮಗಳಲ್ಲಿ ನಾನು ಕೇಳ್ಕೊಂಡು, ಮಗ ನಡಿ ನೀನು ಯುದ್ಧ ಮಾಡು. ಆ ಸೌಂಡಿಗೆ ಯಾಕೆ ಹೆದರ್ತೀಯ? ಈ ಶಬ್ದವನ್ನ ಹೇಳ್ಕೊಡ್ಬೇಕಾಗಿತ್ತು. ಆ ಶಬ್ದ ಬಂದಾಗ ಹೆದರ್ಬಾರ್ದು, ಎತ್ಕೋ ನೀನು ಅಂತ ಹೇಳ್ಬೇಕಾಗಿತ್ತು. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರಲ್ಲಿ 8ನೇ ವಚನದಲ್ಲಿ ಜನರು ಅನ್ಯ ದೇವತೆಗಳನ್ನ ಆರಿಸಿಕೊಂಡಿದ್ರಂತೆ. ಯುದ್ಧ ಊರ್ ಬಾಗಿಲ್ವರೆಗೂ ಬಂದಿತ್ತಂತೆ. ಇಸ್ರಾಯೇಲರ 40,000 ಸೈನಿಕರಲ್ಲಿ ಒಬ್ಬನಿಗೂ ಗುರಾಣಿಯೂ ಬರ್ಜಿಯೂ ಇಲ್ಲಲ್ಲ. ಏನಿರ್ಲಿಲ್ಲ? ಗುರಾಣಿ ಇಲ್ಲಲ್ಲ, ಬರ್ಜಿ ಇರ್ಲಿಲ್ಲ. ಇವತ್ತು ನಮ್ ಮನೆಗೆ ಕಳ್ಳರು ಬಿದ್ರು ಅಂತ ಇಟ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮ ಮನೆಗೆ ಕಳ್ಳರು ಬಿದ್ರು, ನಮ್ಮ ಹತ್ರ AK-47 ಇದೆಯಾ? ಗನ್ ತಗೊಂಡು ಶೂಟ್ ಮಾಡ್ತೀವಾ? ಹೇಗೆ ತಪ್ಪಿಸ್ಕೋತೀರಾ ಮಕ್ಳ? ಹೇಗೆ ತಪ್ಪಿಸ್ಕೋತೀರಾ? ನಿಮ್ ಮನೇಲಿ ಕಳ್ಳ ಬಿದ್ದಿದ್ದಾನೆ, ಹೇಗೆ ತಪ್ಪಿಸ್ಕೋತೀರಾ? ನಮ್ಮ ಮನೇಲಿ ಏನಿದೆ? ಖಾರದ ಪುಡಿ ಇದೆ. ನಮ್ಮ ಮನೇಲಿ ಏನಿದೆ? ಉಪ್ಪಿದೆ, ಬಾಯಿಗೆ ಹಾಕು ಉಪ್ಪು. ಅರ್ಥ ಆಗ್ತಾ ಇದೆಯಾ? ನನ್ನ ಹತ್ರ ಏನಿದೆ? ಇಸ್ರಾಯೇಲರಲ್ಲಿ 40,000 ಸೈನಿಕರಿದ್ದಾರೆ. ಒಬ್ಬನ ಹತ್ರ ಬರ್ಜಿ ಇಲ್ಲ, ಒಬ್ಬನ ಹತ್ರ ಏನೂ ಇಲ್ಲ. ಅರೆ, ಯುದ್ಧ ಮಾಡಕ್ಕೆ ಕೂಡ ಏನಿಲ್ಲ. ಒಬ್ಬ ತಾಯಿ ನಿಂತ್ಕೊಳ್ತಾಳೆ, ತಾನು ಹೆರದೇ ಇರುವಂತ ಮಕ್ಕಳಿಗೋಸ್ಕರವಾಗಿ ನಿಂತ್ಕೊಳ್ತಾಳೆ.
ನನ್ನ ಗ್ರಾಮ ಹಾಳು ಬಿದ್ದಿದೆ ಇವತ್ತು, ನನ್ನ ಪಟ್ಟಣ ಹಾಳು ಬಿದ್ದಿದೆ, ನನ್ನ ಜನ ಹೆದರ್ತಾ ಇದ್ದಾರೆ. ಯಾರೋ ಸೈನಿಕ ಅಲ್ಲಿಗೆ ಹೋಗ್ತಾ ಇದಾರೆ, ಅಯ್ಯೋ ಹೊಟ್ಟೋಗ್ತಾರ. ಇವತ್ತು ಊಟ ಮಾಡುವಾಗ ಅವ್ರು ನೆನ್ಸಿರ್ಬೋದು, ಮಗ ಇವತ್ತು ಊಟ ಮಾಡು, ನಾಳೆ ನಿನ್ನ ಕಿತ್ಕೊಂಡು ಹೋದ್ರೆ ಗೊತ್ತಿಲ್ಲ. ನಿನ್ ಪಕ್ಕದಲ್ಲಿ ಮಲಗಿಸ್ಕೊಳ್ಳುವಾಗ, ಮಗ ಇವತ್ತು ನನ್ನ ಕೊನೆ ದಿವಸ ಆಗಿರ್ಬೋದು, ಗೊತ್ತಿಲ್ಲ. ಎಷ್ಟು ದಿವಸ, ಎಷ್ಟು ರಾತ್ರಿ, ಎಷ್ಟು ತಾಯಂದಿರಲ್ಲಿ ಕಣ್ಣೀರು ಹಾಕಿರ್ಬೋದು. ಎಷ್ಟು ದಿವಸ ಅವರ ಗಂಡಂದಿರನ್ನ ನೋಡಿ, ನೀವು ಇರ್ತೀರಾ ರೀ, ನಾಳೆ ನೀವಿರ್ತೀರಾ, ನಾಳೆ ನಾವಿರ್ತೀವ. ಕರೋನಾದಲ್ಲಿ ಸತ್ತಂತವರ ಸಂಖ್ಯೆ ನೋಡಿ, ಇವತ್ತಿದ್ದವ್ ನಾಳೆ ಹಾಸ್ಪಿಟಲ್ ಹೋದ ಮನೆಗೆ ಬಂದಿಲ್ಲ. ಇಸ್ರಾಯೇಲರ ಪರಿಸ್ಥಿತಿ ಹೀಗಿದೆ, ಇಸ್ರಾಯೇಲರ ಪರಿಸ್ಥಿತಿ ಇದೆ. ಇವತ್ತು ನಾವು ಅನ್ಕೊಂಡಿದೀವಿ ನಾವು ಚೆನ್ನಾಗಿದ್ದೇವೆ, ಆಲಯಕ್ಕೆ ಬಂದಿದ್ದೇವೆ, ಕುಳಿತಿದ್ದೇವೆ. ಮಕ್ಕಳ, ನೀವು ತಿಳಿಸ್ಕೊಳ್ಳಿ, ಎಷ್ಟು ಜನ ಯವನಸ್ಥರಲ್ಲಿ ಹಾಳು ಬಿದ್ದಿದ್ದಾರೆ, ಎಷ್ಟು ಜನ ಯವನಸ್ಥರಲ್ಲಿ ಸೀದಿ ಸೇರ್ತಾ ಇದ್ದಾರೆ, ಎಷ್ಟು ಜನ ಯವನಸ್ಥರಲ್ಲಿ ಕುಡಿದು ಹಾಳಾಗ್ತಾ ಇದ್ದಾರೆ, ಎಷ್ಟು ಜನ ಯವನಸ್ಥರು ಮೊಬೈಲ್ ಅಲ್ಲಿ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ಇವರಿಗೆ ಅವರ ಹೃದಯದಲ್ಲಿ ಒಂದು ಹೇಳ್ಕೊಡ್ಬಾರ್ದ? ಅವ್ರ ಹೃದಯದಲ್ಲಿ ಒಂದು ಮಾತು ಬೇಡ್ಬಾ? ಖಂಡಿತ ಇದರಲ್ಲಿ ಬಿಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಾರ್ದ? ಯಾಕಂದ್ರೆ ಆತ್ಮಿಕವಾದಂತ ಒಂದು ತಾಯಿ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ನನ್ನ ಮಕ್ಕಳು, ನನ್ನ ಸ್ವಾರ್ಥ, ನಾನೇ ನೀವು ಹೆತ್ತ ತಾಯಿನ ಯಾಕೆ ತಂದಾಕ್ಲಿ, ಹೆಂಗಾರು ಸಾಯೋಗು, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು. ಇಲ್ಲ, ದೆಬರಳು ಹಾಗೆ ಹೇಳಿಲ್ಲ. ನಾನು ಲಪ್ಪಿದೋತನ ಹೆಂಡತಿಯಾದಂತ ದೆಬರಳು ನನ್ನ ನ್ಯಾಯಸ್ಥಾಪಕ್ಕೆ ನಾನ್ ಚೆನ್ನಾಗಿದ್ದೀನಿ ಅಲ್ಲ. ವಾಕ್ಯ ಹೇಳ್ತದೆ 2ನೇ ಅಧ್ಯಾಯ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಜನರು ಸ್ವೇಚ್ಛೆಯಿಂದ ಸೈನ್ಯದಲ್ಲಿ ಸೇರಿದ್ದಾರೆ. ಹೇಗೆ ಸೇರಿದ್ದಾರೆ? ಹೇಗೆ ಸೇರಿದ್ದಾರೆ? ಹೇಗೆ ಸೇರಿದ್ದಾರೆ? ತಾಯಿಯಾದಂತ ದೇವರಳು ಒಬ್ಳೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರನ್ನ ಸ್ವೇಚ್ಛೆಯಿಂದ, ವಾಲಂಟಿಯರ್ ಆಗಿ, ನಾನು ಬರ್ತೀನಿ ಅಮ್ಮ ನಿಮ್ ಜೊತೆ, ನಾನು ಬರ್ತೀನಿ ಸ್ವೇಚ್ಛೆಯಿಂದ ನೀವು ಮಾಡೋ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ. ಯಾರ ವಿರುದ್ಧವಾಗಿ ಇಲ್ಲಿ ಯುದ್ಧ ಮಾಡಬೇಕು? ಮಿಥ್ಯಾನಿಯರ ವಿರುದ್ಧವಾಗಿ, ಸಿಸೇರನ ವಿರುದ್ಧವಾಗಿ ಯುದ್ಧ ಮಾಡಬೇಕು. ಅದಕ್ಕೆ ಒಬ್ಬ ದೇವರಳು ಸಾಕಾಗಲ್ಲ ಪ್ರಿಯರೇ. ಅಡಿಗೆ ಮಾಡುವಂತ ಹೆಣ್ಮಗಳ ಸೌಂಡ್ ಕೇಳಿದ್ರೆ ಹೆದರ್ಕೋತಾ ಇದ್ದಾಳೆ. ಈಗ ಅವನಿಗೆ ವಿರುದ್ಧವಾಗಿ ಜಗಳ ಮಾಡ್ಬೇಕು. ನಾವ್ ಅನ್ಕೊಳ್ತೀವಿ ಎಲ್ಲೋ ಮೂವೀಸ್ ಅಲ್ಲೋ ಎಲ್ಲೋ ಅವ್ರು ಮಾಡಿದ್ರೆ ಮಾತ್ರ. ಇಲ್ಲ, ನಾವು ಎಷ್ಟು ಉದಾಹರಣೆಗಳನ್ನ ನೋಡ್ತಾ ಇದ್ದೇವೆ. ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ದಿನಾ ಕಥೆ ಹೇಳ್ತಾ ಇದ್ರಂತೆ, ಮಗ ನೀನ್ ಹೀಗಾಗ್ತೀಯ, ಹಾಗಾಗ್ತೀಯ, ಹೀಗಾಗ್ತೀಯ. ಒಂದ್ ದೊಡ್ಡ ಮರಾಠ ನಾಯಕನಾದ. ಯಾಕೆ ನಮ್ಮಲ್ಲಿ ಇಲ್ವಾ? ಒಂದೊಂದು ತಾಯಿ ನೀನು ಹೀಗೆ ಯೋಚನೆ ಮಾಡ್ಬೇಕು. ಸಂಡೇ ಕ್ಲಾಸ್ ಟೀಚರ್ಸ್, ನಿಮ್ಮ ಮಕ್ಕಳಿಗಾಗಿ ನೀವು ಹೀಗೆ ಯೋಚನೆ ಮಾಡ್ಬೇಕು. ತಾಯಿಯಾಗಿ ನಾನು ಎದ್ದು ನಿಲ್ಲುವವರೆಗೆ ಎದ್ದು ನಿಂತ್ಕೋಬೇಕು. ನಾವು ಎಷ್ಟರವರೆಗೆ ಕುಳಿತಿರ್ತೀವಿ, ಎಷ್ಟರವರೆಗೆ ಸೋಮಾರಿಯಾದಂತ ಅನ್ನನ್ನ ತಿಂತಾ ಇರ್ತೀವಿ. ತಾಯಿಯಾಗಿ ನಾವು ಎದ್ದು ನಿಂತ್ಕೊಳ್ಳುವ ತನಕ ನನ್ನ ಪರಂಪರೆ, ನಾನು ನಡೆಸುವಂತ ಜನ ಧೈರ್ಯವಾಗಿರಲ್ಲ. ಒಂದು ಪುಕ್ಕಲು ತಾಯಿ ತನ್ನ ಮಕ್ಕಳಿಗೆ ಪುಕ್ಕಲ್ತನನೇ ಹೇಳ್ಕೊಡ್ತಾಳೆ. ಗುಮ್ಮ ಬರ್ತದೆ, ಪೊಲೀಸ್ ಬರ್ತಾನೆ, ಕತ್ಲೆ ಆಗಿದೆ. ಅವ್ನ್ 40 ವರ್ಷ ಆದ್ರೂ ಹೆದರ್ಕೋತಾನೆ. ಅವ್ನ್ ಯಾರೋ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಹೆದರ್ತ. ಯಾಕೆ ಗೊತ್ತಾ? ಅವನ್ ತಾಯಿ ಏನನ್ನ ಉಣಿಸಿದಾರೆ ಅವನಿಗೆ? ಹೆದರಿಕೆ, ಭಯ, ಕತ್ತಲೆ ಉಣಿಸಿದ್ದಾರೆ. ಆದರೆ ಕ್ರಿಸ್ತಿಯ ತಾಯಿಯ ನೀನ್ ನೆನೆಸಿಕೋ, ದೆಬರಳಾದಂತ ನಾನು ಎದ್ದು ನಿಂತ್ಕೊಳ್ಳುವವರೆಗೆ, ನೀನು ಎದ್ದು ನಿಂತ್ಕೊಳ್ಳುವವರೆಗೆ ನಿನ್ನ ಮನೆ ಮಾತ್ರ ಅಲ್ಲ, ನಿನ್ನ ಕುಟುಂಬ ಮಾತ್ರ ಅಲ್ಲ, ನಿನ್ನ ಸಭೆ ಮಾತ್ರ ಅಲ್ಲ, ಇಡೀ ಪಟ್ಟಣ ನಿನ್ನ ಕೈಗೆ ಬರ್ಬೇಕಂದ್ರೆ ನಿನ್ಗೆ ಎದ್ದು ನಿಂತ್ಕೋಬೇಕು. ಯಾಗಾಗಿ ಎದ್ದು ನಿಂತ್ಕೋಬೇಕು ಗೊತ್ತಾ? ನನ್ನ ನಾಯಕಿಯಾಗಿ ಎದ್ದು ನಿಂತ್ಕೊಳ್ತೀನಿ. ನಾನು ಇಲ್ಲಿ ಓನರ ಇಲ್ಲ, ತಾಯಿಯಾಗಿ. ಹೇಗೆ? ತಾಯಿಯಾಗಿ ಎದ್ದು ನಿಂತ್ಕೋಬೇಕು. ಒಂದು ತಾಯಿಯ ಜವಾಬ್ದಾರಿ ಅನ್ನುವಂಥದ್ದು ಸಾಮಾನ್ಯವಾದದ್ದಲ್ಲ. ನೀವು ವಿಧಾನಸೌಧದ ಮುಂದೆ ನೋಡಿ, ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹಾಕಿರ್ತಾರೆ. ಆದ್ರೆ ತಾಯ್ತನ ಅನ್ನುವಂಥದ್ದೇ ಒಂದು ದೊಡ್ಡ ಸೇವೆ. ನಿಮ್ಗೆ ಗೊತ್ತಾ? ತಾಯ್ತನ, ಮಾತೃತ್ವ ಅನ್ನೋದೇ ಒಂದು ದೊಡ್ಡ ಸೇವೆ. ಒಂದು ವೇಳೆ ನಮ್ಗೆ ಮಕ್ಕಳು ಆಗದೆ ಇದ್ರೆ ಆತ್ಮೀಕವಾದಂತ ತಾಯಂದಿರು ನಾವು ಆಗೋಣ. ಮದುವೆ ಆಗಿದ ನಂತರ ಎಲ್ಲ ಏನ್ ಕೇಳ್ತಾರಮ್ಮ? ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? 1 ವರ್ಷ ಆಯ್ತು, ಆಮೇಲೆ ಏನಾಗಿಲ್ಲ? ಕೇಳಲ್ವಾ? ಮೇ ಬಿ ನಿಮ್ಮೂರಲ್ಲಿ ಕೇಳ್ತಾರ, ಕೇಳಲ್ಲ, ನನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಕೇಳ್ತಾರ? ಮಕ್ಕಳಾಗಿಲ್ವಾ? ಏನಿಲ್ವಾ? ಒಳ್ಳೆ ಸುದ್ದಿ ಇಲ್ವಾ? ಕೇಳಲ್ವಾ? ಎಷ್ಟು ವರ್ಷ ಆಯ್ತು ನೀವು ದೀಕ್ಷಾಸ್ನಾನ ತಗೊಂಡು? ಎಷ್ಟು ವರ್ಷ ಆಯ್ತಮ್ಮ? ಎಷ್ಟು ವರ್ಷ? 8 ವರ್ಷಕ್ಕೆ ಎಷ್ಟು ಮಕ್ಳು ಎತ್ತಿದ್ದೀರಾ? ಎಷ್ಟು ವರ್ಷ ಆಯ್ತಮ್ಮ? ಎಷ್ಟು ವರ್ಷ ತಾಯೇ? ದೀಕ್ಷಾ ಸ್ನಾನ ಅನ್ನುವಂಥದ್ದು ದೇವರ ಜೊತೆಗೆ ಮಾಡುವಂತ ಒಂದು ಒಪ್ಪಂದ. ಇವತ್ತಿನ ಪ್ರಪಂಚ ಹೇಗೆ ಹಾಳಾಗ್ತಾ ಇದೆ ಗೊತ್ತಾ? ಲಿವ್ ಇನ್ ರಿಲೇಶನ್ಶಿಪ್. ನೀನಿರು, ನಾನಿರ್ತೀನಿ, ನೀನ್ ಚೆನ್ನಾಗಿರು, ನಾನ್ ಚೆನ್ನಾಗಿ, ಬೇಡ. ಇವತ್ತು ಯೇಸು ಸ್ವಾಮಿಯೊಂದಿಗೆ ನಾವು ಮಾಡ್ತಾ ಇರೋದೇ ಅಂತ ಕಾರ್ಯಗಳು. ಸ್ವಾಮಿ ನೀನಿರು, ನಾನು ಇರ್ತೀನಿ, ನೀನ್ ಆಶೀರ್ವಾದ ಕೊಡೋವರೆಗೂ ಜೊತೆ, ಇಲ್ಲ ಕೊಡ್ಲಿಲ್ಲ ಬೇರೆ ಬೇಡ. ಯಾಕೆ? ದೀಕ್ಷಾ ಸ್ನಾನಕ್ಕಾಗಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಮುಂದಿನ ವಾರದಲ್ಲಿ ದೀಕ್ಷಾ ಸ್ನಾನ ಅನ್ನುವಂಥದ್ದು ಒಂದು ಒಡಂಬಡಿಕೆ.
ಮದುವೆ ಆದಂತ ಹೆಣ್ಣುಮಗಳು ತನ್ನ ಗಂಡನಿಗೆ ಒಂದು ಒಪ್ಪಂದ ಮಾಡ್ಕೊಳ್ತಾಳೆ. ಸಾವಿನಲ್ಲಿ, ನೋವಿನಲ್ಲಿ, ಎಲ್ಲದರಲ್ಲಿ, ಮೇಲಲ್ಲಿ, ಕೀಳಲ್ಲಿ, ಎಲ್ಲ ಸಮಯದಲ್ಲಿ ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನೇ ಒಪ್ಪಿಕೊಂಡು ನಿನ್ನನ್ನು ಮಾತ್ರ ಪ್ರೀತಿಸ್ತೀನಿ. ಹೌದಾ? ಇದೇ ವಚನನ ಇವತ್ತು ತಾಯಂದಿರಾದಂತ ನೀವು ಹೇಳ್ಬೇಕು. ದೀಕ್ಷಾ ಸ್ಥಾನ ತೆಗೆದುಕೊಂಡಂತ ನಾವು ಈ ಸಾಕ್ಷಿಯನ್ನ ಹೊಂದಿರುವಂತವರಾಗ್ಬೇಕು. ಯಾವುದು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸ್ತಾ ಇದೆ? ಅಯ್ಯೋ ಪಾಸ್ಟ್ರೆ, ರೋಗ ಬಂತು, ಹುಷಾರಿರಲಿಲ್ಲ. ರೋಗನ, ಹಿಂಸೆನ, ಸಂಕಟನ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದು, ಯಾವುದು ನಮ್ಮನ್ನ ಹಿಂದಿರಿಸಲಿಸ್ತಾ ಇದೆ? ದೀಕ್ಷಾ ಸ್ನಾನ ಅನ್ನುವಂಥದ್ದು ಒಂದು ಒಪ್ಪಂದ, ಆತ್ಮೀಕವಾದಂತ ಒಪ್ಪಂದ. ಮರಣವು ನಮ್ಮನ್ನ ಬಿಡಿಸುವ ತನಕ, ಮರಣವು ನಮ್ಮನ್ನ ಬಿಡಿಸುವ ತನಕ ಕ್ರಿಸ್ತನಲ್ಲಿ ನಾವು ಬದುಕಿರುವುದಾದರೆ ಕ್ರಿಸ್ತನಿಗಾಗಿ, ಸಾಯುವುದಾದರೆ ಕ್ರಿಸ್ತನಿಗಾಗಿ ಅಂತ ದೀಕ್ಷಾ ಸ್ಥಾನ ಪಡೆದುಕೊಂಡಂತ ಮಗಳೇ, ಆತ್ಮೀಕವಾಗಿ ಎಷ್ಟು ಮಕ್ಕಳನ್ನ ಹೆತ್ತಿದ್ದೇನೆ, ಎಷ್ಟು ಸಂತಾನಗಳನ್ನ ಕೊಟ್ಟಿದ್ದೇವೆ. ನಾನು ಬಂಜೆ ಆಗಿರ್ಬೋದು, ನನ್ನ ಮಕ್ಕಳನ್ನ ಹುರಿದುಂಬಿಸುವಂತ ಕಾರ್ಯ ಮಾಡಬೇಕು. ನನ್ನ ಕೈಯಲ್ಲಿ ಸುವಾರ್ತೆ ಹೇಳಲಿಕ್ಕೆ ಆಗಿಲ್ವಾ? ಸುವಾರ್ತೆ ಹೇಳುವವರನ್ನ ಪ್ರೇರೇಪಿಸಬೇಕು. ಗ್ಲಾಡಿಸ್ ಐಲ್ವಾರ್ ಅನ್ನುವಂತ ತಾಯಿ ಸುವಾರ್ತೆ ಸಾರುವುದಕ್ಕಾಗಿ ಪ್ರೇರೇಪಿಸ್ತಾ ಇದ್ರು. ಎಲೆನಾ ಪೀಟರ್ಸ್ ಅನ್ನುವಂತ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಪೋಲಿಯೋ ಅಟ್ಯಾಕ್ ಆಗಿ ಕಾಲಿ ಕಡೆ ಇತ್ತು, ಅವರಿಗೆ ಹೋಗ್ಲಿಕ್ಕಾಗಿಲ್ಲ. ಅವ್ರಿಗೆ ಬಹಳ ಆಸೆ ಆಫ್ರಿಕಾ ದೇಶದಲ್ಲಿ ಸೇವೆ ಮಾಡ್ಬೇಕೆಂಬುದಾಗಿ. ಅವ್ರು ಹೋಗಿ ಒಂದು ಮಿಷನರಿ ಸಂಸ್ಥೆಗೆ ಹೋಗುವಾಗ, ನೀನೇ ಹಿಂಗಿದೀಯ, ನಿನ್ ಕಾಲು ಹಿಂಗಿದೆ, ನೀನ್ ಹೋಗಕ್ಕಾಗಲ್ಲ. ಮನೆ ಕೆಲಸ ಮಾಡಿ ಆ ದುಡ್ಡನ್ನ ತಂದ್ಕೊಡ್ತಾರೆ. ಸ್ವಾಮಿ, ನಾನು ಹೋಗಕ್ಕಾಗಿಲ್ಲ, ನಾನ್ ತಂದಂತ ಈ ದುಡ್ಡನ್ನ ತೆಗೆದುಕೊಂಡು ಸೇವೆಗಾಗಿ ನೀವು ಹೋಗಿ. ಅವಳು 67ನೇ ವರ್ಷದಲ್ಲಿ ದೇವರಾಕೆಯನ್ನ ಸಂಧಿಸ್ತಾರೆ. 3 ವರ್ಷ ಆಕೆ ಜೀವಿಸ್ತಾಳೆ. 25-30 ವರ್ಷಗಳ ಮಾಡಿದಂತ ಸೇವಕರುಗಳಿಗಿಂತಲೂ ಹೆಚ್ಚಾದ ಸೇವೆಯನ್ನು ಆಕೆ ಮಾಡ್ತಾಳೆ. ಮಗನೇ, ಮಗಳೇ, ಈ ಸಂದರ್ಭ ಅನೇಕ ಹೆಣ್ಣುಮಕ್ಕಳಾದಂತ ನಮಗೆ ಕೊಡಲ್ಪಟ್ಟಂತ ಆಶೀರ್ವಾದವಾದ ವರ್ಷ. ಎಲ್ಲಾದ್ರೂ ಕೇಳಿದೀರಾ? ಸುವಾರ್ತೆ ಸಾರುವಂತ ಸೈನ್ಯ ಬಲವಾಗಿ ಹೊರಟಿದೆ, ಸೈನ್ಯ ಹೊರಟಿದೆ ಅಂತ ಇರ್ಬೋದು. ಬೈಬಲ್ ಅಲ್ಲಿ ಮಾತ್ರ ಇದೆ ಸುವಾರ್ತೆ ಸಾರುವಂತ ಹೆಣ್ಣು ಮಕ್ಕಳ ಸೈನ್ಯವು ಬಲವಾಗಿ ಇದೆ ಅಂತ. ಅರ್ಥ ಆಗ್ತಾ ಇದೆಯಾ? ದೆಬೋರಳಾದಂತ ನಾನು ಎದ್ದು ನಿಂತ್ಕೊಳ್ಳುವವರೆಗೆ ನನ್ನ ಗ್ರಾಮಗಳು ಹಾಳು ಬಿದ್ದಿದ್ದಾವೆ, ನನ್ನ ಗ್ರಾಮಗಳು ಹಾಳು ಬಿದ್ದಿದ್ದಾವೆ. ಸುಸನ್ನ ವೆಸ್ಲಿ ಅನ್ನುವಂತ ತಾಯಿಗೆ 19 ಜನ ಮಕ್ಕಳು. ಎಷ್ಟು ಜನ? 19 ಜನ ಮಕ್ಕಳು. ಪ್ರತಿದಿನ ಒಂದು ಮಗುಗಾಗಿ ಆಕೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಪ್ರತಿದಿನ 1 ಗಂಟೆ ಒಂದು ಮಗುಗೋಸ್ಕರವಾಗಿ. ಅಂದ್ರೆ 19 ಗಂಟೆ ಅಲ್ಲ, ಒಂದೊಂದು ದಿವಸ ಒಂದೊಂದು ಅವರು. ಮನೆ ಚಿಕ್ಕದು, ಎಲ್ಲಿ ಮಾಡ್ಬೇಕನ್ನೋದು ಗೊತ್ತಿರ್ಲಿಲ್ಲ. ಆಕೆ ಹೇಳ್ತಾ ಇದ್ಲು, ಮಕ್ಕಳ ನೀವು ಕೇಳಿಸ್ಕೊಳ್ಳಿ, ನನ್ನ ತಲೆ ಮೇಲೆ ಯಾವಾಗ ಬಟ್ಟೆ ಹಾಕಿ ಅಮ್ಮ ಕೂತಿರ್ತೀನೋ, ಅಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನೀವು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಇದನ್ನ ನೋಡಿ ಬೆಳೆದಂತ ಚಾರ್ಲ್ಸ್ ವೆಸ್ಲಿ, ಜಾನ್ ವೆಸ್ಲಿ ಮುಂಚೆ ಪ್ರಪಂಚವನ್ನ ತಲೆ ಕೆಳಗೆ ಮಾಡುವಂತ ಮೆಥಡಿಸ್ಟ್ ಸಂಘದ ಸಂಸ್ಥಾಪಕರಾಗ್ತಾರೆ. ಒಂದು ಸಭೆಯ ಉದ್ಘಾಟನೆ ಆಗ್ಬೇಕಂದ್ರೆ ಅದರ ಹಿಂದೆ ತಾಯಿಯ ಪ್ರಾರ್ಥನೆ ಇದೆ. ಜಾರ್ಜ್ ಮುಲ್ಲರ್ ಅನ್ನುವಂತ ವ್ಯಕ್ತಿ 10,000 ಜನ ಬಡವ ಮಕ್ಕಳಿಗೆ ಆತನ ಆಹಾರವನ್ನ ಕೊಟ್ಟು ಪೋಷಣೆ ಮಾಡುವುದಾದ್ರೆ ಆತನ ಹಿಂದೆ 12 ವಯಸ್ಸಿನಲ್ಲಿ ನಾನಾ ವಿಧವಾದಂತಹ ಚಟುವಟಿಕೆಗಳಿಂದ, ಕುಡಿಯುವಿಕೆಗಳಿಂದ, ಸಿಗರೇಟ್ಗಳಿಂದ ಅವ್ರ ಊರಲ್ಲಿದ್ದಂತ ಎಲ್ಲ ಅಭ್ಯಾಸಗಳನ್ನ ಮಾಡಿಬಿಟ್ಟಿರ್ತಾರೆ. ಒಂದು ದಿವಸ ಅವರು ಥಿಯೇಟರ್ಗೆ ಹೋಗಿರ್ತಾರೆ, ಕೂತ್ಕೊಂಡಿರ್ತಾರೆ. ಥಿಯೇಟರ್ ಅಲ್ಲಿ ನೋಡಿದ್ರೆ ಹಾಗೆ ಪಿಕ್ಚರ್ ಬರ್ತಾ ಇದೆ. ಎಲ್ಲ ಸ್ನೇಹಿತರಿಗೆ ಅವ್ರಿಗೆ ಸಿನಿಮಾ ಕಾಣ್ತಾ ಇದೆ. ಜಾರ್ಜ್ ಮುಲ್ಲರ್ಗೆ ತನ್ನ ಜೀವಿತ ಕಾಣ್ತಾ ಇದೆ. ಅಲ್ಲಿ ಆತರ ನೆನೆಸ್ಕೊಂಡಂತ, ಅಯ್ಯೋ ಇದು ನನ್ನ ಜೀವನ ಇಷ್ಟು ಕೆಟ್ಟದಾಗಿದೆಯಾ, ಇಷ್ಟು ಜನರ ಮುಂದೆ ನನ್ನ ಜೀವಿತವನ್ನ ಹಾಕಿದ್ರೆ ಇಷ್ಟು ಅವಮಾನವಾಗಿದೆಯಾ. ಓಡಿ ಹೋಗ್ತಾನೆ. ನೋಡಿದ್ರೆ ಅವನ ತಾಯಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದೆ. ಆವತ್ತಲ್ಲಿ ಮೊಣಕಾಲೂರಿ ಒಪ್ಪಿಸಿಕೊಡ್ತಾನೆ. ಜಾರ್ಜ್ ಮುಲ್ಲರ್ 10,000ಗಳಿಗಿಂತ ಅನೇಕ ಅನಾಥ ವಿದ್ಯಾರ್ಥಿಯರಿಗೆ ಊಟಗಳನ್ನ ಕೊಟ್ಟು, ವಿದ್ಯೆಯನ್ನ ಕೊಟ್ಟು ಪೋಷಿಸ್ತಾರೆ. ನಾವು ಹೆತ್ತ ಮಕ್ಕಳು ಮಾತ್ರ ಅಲ್ಲ, ಆತ್ಮೀಕವಾಗಿ ನಾವು ಸಂಪಾದನೆ ಮಾಡಿಕೊಂಡಂತ ಮಕ್ಕಳಿಗಾಗಿ ದೆಬೋರಳಾಗಿ ನಾವು ಎದ್ದೇಳ್ಬೇಕು. ಸ್ವ ಇಚ್ಛೆಯಿಂದ ಸಭೆಗೆ ಸೇರುವಂತೆ ನಾವು ಪ್ರೇರೇಪಣೆ ಮಾಡಬೇಕು. ಯಾರು ಸೇರ್ತಾರೆ? ಇವತ್ತು ಎಲ್ಲಿ ಕೂಡ ಅನೌನ್ಸ್ಮೆಂಟ್ ಇಲ್ಲ. ಒಂದು ಮೈಸೂರು ಸೀರೆಯನ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಅಂತ ಯಾರು ಅನೌನ್ಸ್ಮೆಂಟ್ ಮಾಡಿಲ್ಲ. ಹೋಗಿ ನಿಂತ್ಕೋತೀರಾ? ಒಂದು ಅನೌನ್ಸ್ಮೆಂಟ್ ಬಂದ್ರೆ ಸುಮ್ಮನೆ ಇರ್ತೀರಾ? ಕ್ಯೂನಲ್ಲಿ ಫಸ್ಟ್ ಹೋಗಿ ನಿಂತ್ಕೊಳ್ತೇವೆ. ಯಾಕೆ? ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಯ್ಯೋ ಫ್ರೀಯಾಗಿ ಕೊಡ್ತಾರೆ, ಫ್ರೀ ಯಾವ ಫ್ರೀ 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 ಅನೌನ್ಸ್ಮೆಂಟ್ ಎಲ್ಲ ಕಡೆ ತೋರಿಸ್ತಾರೆ. CCTV ಇದೆ. ಅದನ್ನ ನಮ್ಮ ಭಾರತ ದೇಶದಲ್ಲಿ CCTVಗಳಿಲ್ಲ. ಬದಲಿಗೆ ಚಿತ್ರ ನೀವೇ ಊರಿಗೆ ಮಾಡ್ಕೊಳ್ಳಿ. ಅದನ್ನ ನಾನು ಇಲ್ಲಿ ಹೇಳಲ್ಲ. ಅರ್ಥ ಆಯ್ತಾ? ದೆಬೋರಳಾಗಿ ನಾವು ನಿಂತ್ಕೊಳ್ಳೋ ತನಕ ನಮ್ಮ ಮಕ್ಕಳಿಗಾಗಿ ಮಾತ್ರ ಅಲ್ಲ, ಆತ್ಮಿಕವಾಗಿ ನಾವು ಬೆಳೆಸುವಂತ. ದೆಬೋರಳ ಒಳ್ಳೆಯ ಗುಣ ಏನಂದ್ರೆ ಆಕೆ ನಂಬಿಕೆಯನ್ನ ಹುಟ್ಟಿಸ್ತಾಳೆ. ನಿನ್ನಿಂದ ಸಾಧ್ಯ, ಸ್ವ ಇಚ್ಛೆಯಿಂದ ನೀನು ಸೇರು. ವಾಕ್ಯದಲ್ಲಿ ಹೇಳ್ತದೆ 4ನೇ ಅಧ್ಯಾಯ 5ನೇ ಅಧ್ಯಾಯ ನೋಡ್ಬೇಕಾದ್ರೆ ಬೇತೇಲಿಗೆ ಮಧ್ಯದಲ್ಲಿರುವಂತ ಖರ್ಜೂರ ವೃಕ್ಷದ ಕೆಳಗೆ
ಯುದ್ಧಕ್ಕೆ ಹೋಗು, ನಾನು ಯಾಬೀರಿನ ಸೇನಾಪತಿಯಾದಂತಹ ಸೀಸೇರನನ್ನ ಅವನ ಸೈನ್ಯಗಳನ್ನ ನಿನ್ನ ಬಾಳಿಗೆ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸಿಕೊಡ್ತೀನಿ. ನಿಶ್ಚಯವಾಗಿ ಹೇಳ್ತಾ ಇದ್ದಾನೆ, ನೀನು ಮಾಡ್ಲಿಕ್ಕೆ ಸಾಧ್ಯ. ನಿಶ್ಚಯವಾಗಿ ನಿನ್ನ ದೇವರು ಹೇಳ್ತಾ ಇದ್ದಾನೆ, ನೀನು ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ಬಾರಾಕನು ಹೇಳ್ತಾನೆ, ಶಕ್ತಿಶಾಲಿ ಯುದ್ಧ ವೀರ ಎಲ್ಲ ಹೇಳ್ತಾನೆ. ಬಾರಾಕನು ಒಂದೇ ಒಂದು ಮಾತು ಹೇಳ್ತಾನೆ, ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು, ಇಲ್ಲವಾದರೆ ಇಲ್ಲ. ತುಂಬಾ ಆಶ್ಚರ್ಯ. ಇಲ್ಲಿವರೆಗೆ ಎಲ್ಲ ಚೆನ್ನಾಗಿದೆ ನೋಡಪ್ಪ. ದೇವರು ಹೇಳ್ತಾ ಇದ್ದಾನೆ, ನೀನು ಎದ್ದು ಹೋಗಿ ಸೇವೆ ಮಾಡು. ದೇವರು ಹೇಳ್ತಾ ಇದ್ದಾನೆ, ನೀನು ಎದ್ದು ಹೋಗಿ ಸೇವೆ ಮಾಡು. ಈಗ ರಿಟರ್ನ್ ಹೇಳಿದ್ರೆ ಅನ್ಕೊಳ್ಳಿ, ಸಿಸ್ಟರ್ ನೀವು ಸ್ವಲ್ಪ ಬರ್ತೀರಾ ಕೇಳಿ, ನೀವು ಸ್ವಲ್ಪ ಬರ್ತೀರಾ? ಇವಾಗ ನಿಜವಾದ ಚಾಲೆಂಜ್, ನೀವು ಬರ್ತೀರಾ? ಬಾರಾಕನಿಗೆ ಹೇಳ್ತಾ, ನಿಶ್ಚಯವಾಗಿ ದೇವರು ಒಪ್ಪಿಸಿಕೊಡ್ತಾರೆ, ಮಗನೇ ನೀನ್ ನಡಿ. ಬಾರಾಕನ, ನೀನು ಹೋದ್ರೆ ನೀನ್ ನನ್ನ ಜೊತೆ ಬಂದ್ರೆ ನಾನ್ ಬರ್ತೀನಿ. ಅಯ್ಯೋ, ನನಗೆ ನ್ಯಾಯ ತೀರ್ಸೋ ಕೆಲಸ ಇದೆಪ್ಪ, ನಾನು ಪ್ರವಾದಿನಿ ಆಗಿದ್ದೀನಿ. ಇಲ್ಲ, ಆಕೆ ಹೇಳಲಿಲ್ಲ, ಖಂಡಿತ ಬರ್ತೀನಿ. ಯಾರಿಗೆ? ನನ್ನ ಮಗನಿಗೆ ಧೈರ್ಯ ತುಂಬುವುದಕ್ಕಾಗಿ, ಇದುವರೆಗೆ ನಾನು ಕೇಳದೇ ಇರುವಂತಹ ಶಬ್ದಗಳನ್ನ ಕೇಳಿಸ್ಕೊಳ್ಳೋದಕ್ಕೆ, ಭಯಾನಕವಾಗಿ ಹುಟ್ಟುವಂತಹ ಶಬ್ದಗಳನ್ನ ಹುಟ್ಟಿಸ್ಕೊಳ್ಳೋದಕ್ಕೆ ನಾನು ಖಂಡಿತವಾಗಿ ಬರ್ತೀನಿ. ಒಂದು ತಾಯಿ ಎಲ್ಲಾ ಪರಿಸ್ಥಿತಿಗಳ ಕಠಿಣವಾದಂತ ಪರಿಸ್ಥಿತಿಗಳಲ್ಲಿ ಕೂಡ ತನ್ನ ಮಕ್ಕಳ ಜೊತೆ ನಿಂತ್ಕೋತಾಳೆ. ಅವರಿಗೆ ರಕ್ತ ಬೇಕಂದಾಗ ನಾವು ತಲಸೀಮಿಯಾ ಪೇಷಂಟ್ಗಳ ಬಳಿಗೆ ಹೋಗಿ ಸೇವೆ ಮಾಡ್ತಾ ಇರ್ತೀವಿ. ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಕ್ಯಾನ್ಸರ್ ತರನೇ, ಅವ್ರು ಬ್ಲಡ್ ಕ್ಯಾನ್ಸರ್ ಪೇಷಂಟ್ ತರನೇ, ಅದೇ ತರ. ಆದ್ರೆ ಅವ್ರಿಗೆ ಕೆಂಪು ರಕ್ತ ಕಣಗಳಿರೋದಿಲ್ಲ. ಆ ಮಕ್ಕಳಿಗೆ ಬೋನ್ ಮ್ಯಾರೋ ಬೇಕಾಗಿರುತ್ತೆ, ರಕ್ತ ಬೇಕಾಗಿರುತ್ತೆ. ಆ ತಾಯಿ ನೋಡಿದ್ರೆ 38 kg ಇದ್ದಾರೆ, ಸಣ್ಣಗಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ಡಾಕ್ಟರ್ ಇಲ್ಲಿ ಚುಚ್ಚಿ ಎಲ್ಲಾದ್ರೂ ಚುಚ್ಚಿ, ನನ್ನ ಮಗುಗೋಸ್ಕರವಾಗಿ ರಕ್ತ ತಗೊಳ್ಳಿ, ಎಲ್ಲಾದ್ರೂ ಚುಚ್ಚಿ, ಎಷ್ಟು ಬೇಕಾದ್ರೂ ಚುಚ್ಚಿ. ಅವ್ರು ಹೇಳ್ತಮ್ಮ, ಈ ಕಡೆ ಎಲ್ಲ ಚುಚ್ಚಿ ವೇನ್ಸೇ ಸಿಗ್ತಾ ಇಲ್ಲ, ನೀನು ತುಂಬಾ ವೀಕ. ಇಲ್ಲ ಪರವಾಗಿಲ್ಲ, ನನ್ನ ಮಗುಗೋಸ್ಕರವಾಗಿ ಕೊಡ್ತೇನೆ. ತನ್ನ ಪ್ರಾಣವನ್ನು ಕೂಡ ಆಕೆ ಲೆಕ್ಕ ಮಾಡ್ತಾ ಇಲ್ಲ, ಒಂದು ಮಗುಗಾಗಿ ಕೊಡ್ತಾ ಇದೆ. ಇಲ್ಲಿ ದೆಬೋರ ಹೇಳ್ತಾ ಇದಾರೆ, ಬಾರಾಕನೇ ನೀನ್ ಹೇಳಿದ್ಯಾ, ಯುದ್ಧಕ್ಕೆ ನಾನು ನಿನ್ ಜೊತೆಗೆ ಬರ್ಬೇಕಷ್ಟೇ ತಾನೆ, ನಾನ್ ಬರ್ತೀನಿ. 10,000 ಜನರನ್ನ ಕರ್ಕೊಂಡು ಹೋಗ್ಬೇಕಂತೆ ದೇವರ ವಾಕ್ಯ ಹೇಳ್ತಾ ಇದೆ. 10,000 ಜನ ಬೇಕು. ಎಲ್ಲಿಂದ ಕರ್ಕೊಂಡ್ ಬರ್ತೀಯ? ದೆಬೋರಳು ಎದ್ದು ಹೋಗ್ತಾಳೆ. ನೀವು ಆ ವಾಕ್ಯವನ್ನ ನೀವು ಓದ್ಲೇಬೇಕು. ದೆಬೋರಳು ಹೇಳ್ತಾಳೆ, ಎದ್ದು ಬಾರಾಕನೊಡನೆ ಕೆದೇಶಿಗೆ ಹೋಗ್ತಾಳೆ. ದೆಬೋರಳು ಎದ್ದು ನಡೀತಾಳೆ. ಹೌದಾ, ನಡಿ ಮಗ ಹೋಗೋಣ. ನೀ ಎಲ್ಲಿಗೆ ಹೋಗ್ಬೇಕು? ನಿನಗೆ ಜಯ ಆಗ್ಬೇಕಂದ್ರೆ ನಿನ್ನ ಹಿಂದೆ ನಾನು ಬರ್ತೇನೆ, ನಡಿ. ಕೆದೇಶ್ಗೆ ಹೋಗ್ಬೇಕಾ? ನನಗೂ ಒಂದು ಕುಟುಂಬ ಇದೆ, ಅರ್ಥ ಆಯ್ತಾ? ನನಗೂ ಒಂದು ಕುಟುಂಬ ಇದೆ, ನನ್ನ ಗಂಡ ಇದ್ದಾನೆ, ಎಲ್ಲರೂ ಇದ್ದಾರೆ. ಅದೇ ದೆಬೋಳು ಒಂದು ಬೋಲ್ಡ್ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ. ನಡಿ ಹೋಗೋಣ, ಕೆದೇಶ್ಗೆ ಹೋಗೋಣ, ನಡಿ ಹೋಗೋಣ. ಅಲ್ಲಿ ಹೋಗಿ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಿ ಜಬೂಲಿನರನ್ನ, ನಫ್ತಾಲಿಯರನ್ನ ಕೆದೇಶ್ಗೆ ಕರೆಸಿದನು. ಅವರಲ್ಲಿ 10,000 ಮಂದಿ ಅವನ ಹೆಜ್ಜೆ ಹಿಡಿದು ಯುದ್ಧಕ್ಕೆ ಹೋದ್ರು. ದೆಬೋರಳು ಹೋದಳು. ಅವನ ಹೆಜ್ಜೆ ಹಿಡಿದು ನೋಡಿ, ಬನ್ನಿ ಬನ್ನಿ ಎಂಬುದಾಗಿ ಸ್ವೇಚ್ಛೆಯಿಂದ ಸೇರಿಸೋದ್ರಲ್ಲಿ ದೆಬೋರಳು ತುಂಬವಾಗಿ ಪ್ರಯಾಸ ಪಡ್ತಾ ಇದ್ದಾಳೆ. ನನ್ನ ಕೈಲಿ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇರ್ಬೋದು, ಬಟ್ ಅಲ್ಲಿವರೆಗೂ ನಾನು ಕರ್ಕೊಂಡ್ಬಂದ್ ಬಿಡ್ತೀನಿ. ನನ್ನ ಕೈಲಿ ಅಲ್ಲಿವರೆಗೂ ಹೋಗ್ತಾ ಇರ್ಬೋದು, ಆದ್ರೆ ಅಲ್ಲಿವರೆಗೂ ಬಿಡ್ತೀನಿ. ಯಾವ ಶಬ್ದವನ್ನ ಕೇಳಿ ಬಾಗಿಲುಗಳನ್ನ ಹಾಕೊಂಡು ಗಡ 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 ನಡಕ್ತಾ ಇದ್ರು, ಅದೇ ಶಬ್ದವನ್ನ ಮುರಿಬೇಕು ಇವತ್ತು. ಯಾವಾಗ ನಾನು ಮುರಿತೀನೋ ನನ್ನ ಮಕ್ಕಳು ಎದ್ದು ನಿಂತ್ಕೊಳ್ತಾರೆ. ಯಾವಾಗ ನಾನು ಮುರಿತೀನೋ ನನ್ನ ಮಕ್ಕಳಿಗೆ ಗೊತ್ತಾಗತ್ತೆ ಅವರು ದಾಸತ್ವದಲ್ಲಿ ಇಲ್ಲ, ಅವರು ಸ್ವತಂತ್ರರಾಗಿ ಇದ್ದಾರೆ. ಎಷ್ಟು ವರ್ಷ ನಮ್ಮ ಮನೆ ಮಕ್ಕಳನ್ನ ಒಬ್ಬ ಟೀಚರ್ ಬೈದ್ರೆ ನಾವು ತಡ್ಕೊಳ್ಳಲ್ಲ, ಗೊತ್ತಾ? ಯಾಕೆ ಬೈದ್ರಿ, ಯಾಕೆ ಕೊಡಿದ್ರಿ, ನಾವು ಒಪ್ಕೊಳ್ಳಲ್ಲ. ಹಾಗಾದ್ರೆ ದೆಬೋರಳು ಹೇಗೆ ಒಪ್ಕೋತಾಳೆ? ನನ್ನ ಮಕ್ಕಳನ್ನ ಸೋಲಿಸೋದಕ್ಕೆ, ನನ್ನ ಭಯ ಪಡಿಸೋದಕ್ಕೆ ನೀವು ಯಾರು? ದಾವೀದನ ಉಪಯೋಗಿಸುವಂತ ಮಾತು ನನಗೆ ಬಹಳ ಇಷ್ಟ. ಈ ಫಿಲಿಸ್ತಿಯ ನಾಯಿ ಯಾರು? ಹಾಗೆ ಬರ್ತಿದೆಮ್ಮ, ನಾನು ಹೇಳಿಲ್ಲ, ವಾಕ್ಯವನ್ನು ಓದ್ಕೊಳ್ಳಿ. ಯಾರು? ಸುನ್ನತಿ ಇಲ್ಲದೆ ಇರುವಂತ ಇವ್ರು ಯಾರು? ದೆಬೋರಳು ಹೇಳಬೇಕಾಗಿದೆ, ಯಾರಿವರು? ಅಲ್ಲಿರುವಂತ ನನ್ನ ಮಕ್ಕಳಿಗೆ ನಾನು ಹೇಳಬೇಕು, ಇಲ್ಲಿರುವಂತ ತಂದೆಯಂದ್ರಿಗೆ ನಾನು ಹೇಳಬೇಕು, ಇಲ್ಲಿರುವಂತ ತಾಯಿಯಂದ್ರಿಗೆ ನಾನು ಹೇಳಬೇಕು, ಭಯ ಪಡಬೇಡ, ಹೆದರಬೇಡ, ಕಳವಳಗೊಳ್ಬೇಡ. ಅಲ್ಲ, ನಿನಗಾಗಿ ಒಂದು ಹೆಜ್ಜೆ, ಒಂದು ಮೈಲಿ ನಾನು ಬರ್ತೇನೆ, ನಡಿ ಹೋಗೋಣ. ಕೆದೇಶ್ಗೆ ಹೋದ್ರೆ ದೆಬೋರಳು ಕೂಡ ಹೋದಳು. ನೀನು ಎಲ್ಲಿ ಯುದ್ಧ ಮಾಡ್ತೀಯೋ ಅಲ್ಲಿ ಕೂಡ ಹೇಳ್ತಾಳೆ. ಇಲ್ಲಿ ನೋಡಿ 14ನೇ ವಚನದಲ್ಲಿ ಇಲ್ಲಿ ಓದಿದಾಗ, ಆಗ ದೆಬೋರನ ಬಾರಗಳಿಗೆ, ಏಳು, ಯೆಹೋವನು ಸಿಸೇರನನ್ನು ನಿನ್ನ ಕೈಗೆ ಒಪ್ಪಿಸುವಂತ ದಿನವು ಇದೇ, ನಿಶ್ಚಯವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು ಅನ್ನಲು ಬಾರಾಕನು ಬೇಗ 10,000 ಜನರ ಸಹಿತ ತಾಬೋರ್ ಬೆಟ್ಟದಿಂದ ಇಳಿದನು. ಇವತ್ತು ಈ ಸರಿ ಹೋಗು, ಉರಿದುಂಬಿಸುವಂತ ಜನ ಬೇಕು. ನಮ್ಮ ಸಭೆಗಳಲ್ಲಿ, ನಮ್ಮ ಮನೆಗಳಲ್ಲಿ, ಸಾಲಗಳಲ್ಲಿ ಇರುವಂತವರಿಗೆ ಧೈರ್ಯ ಕೊಡುವಂತ ತಾಯಂದಿರಾಗ ನೋಡ್ಕೊಳ್ಳೋಣ. ಏನಾಗತ್ತೆ ನೋಡ್ಕೊಳ್ಳೋಣ, ಮಾಡೋಣ. ವಯಸ್ಸಾಗಿದೆ, ಮದುವೆ ನೋಡ್ಕೊಳ್ಳೋಣ, ಆಗತ್ತೆ. ನೀವು ಧೈರ್ಯ ತುಂಬಿಸ್ಬೇಕು. ಅಯ್ಯೋ ಆಗಲ್ಲ. ನಾವೇನ್ ಹೇಳ್ತೀವಿ ಗೊತ್ತಾ? ನಮ್ಮ ಮಕ್ಕಳಿಗೆ ಇಟ್ಟಿರುವಂತ ಹೆಸರನ್ನ ಬಿಟ್ಟು
ಹೆಸರನ್ನ ತಂದು ಹಾಕ್ತೀವಿ. ಊಹೆ ನಿಮಗ್ ಬಿಟ್ಟಿದ್ದು ಆಯ್ತಾ. ಯಾವುದೋ ಪ್ರಾಣಿ ಹೊತ್ಕೊಂಡು ಹೋಗೋದನ್ನ ಹೇಳ್ತೀವಿ. ಯಾವುದೋ ಮುಖ ನೋಡು, ನಿನ್ ಮುಖ ಹೇಗಿದೆ, ಆಗಿದೆ, ಗೊತ್ತಾಯ್ತು ನಿಮ್ಗೆ ಯಾವ್ದು ಅಂತ. ಕತ್ತೆ ಕೋಳಿ ಏನೇನ್ ಸಿಗ್ತದೆ ಎಲ್ಲವನ್ನ ನಮ್ಮ ಮಕ್ಕಳ ಮೇಲೆ ಯಾವಾಗ ಬರ್ತದೆ. ನಿನ್ ಮಗ ಅನ್ಕೋತಾನೆ ನಾನೇ ಕತ್ತೆ, ನನ್ ಬುದ್ಧಿನೇ ಇಲ್ಲ, ನನಗ್ ಬುದ್ಧಿನೇ ಇಲ್ಲ, ನನಗ್ ಇಲ್ಲ. ದೆಬೋರಳ ಹಾಗೆ ನೀನ್ ನಿಂತ್ಕೋ, ಆಗುತ್ತೆ ಮಗಳೇ, ನಿನ್ ಕೈಲಿ ಆಗುತ್ತೆ, ನೀನ್ ಮಾಡ್ತೀಯ. ನೀನು ಏನನ್ನ ನೆನೆಸ್ತೇ ಯೆಹೋವನ ನಿಶ್ಚಯವಾಗಿ ನಿನ್ನ ಕೈಗೆ ಒಪ್ಪಿಸಿ ಕೊಡ್ತಾನೆ. ಯೆಹೋವನ ಖಂಡಿತವಾಗಿ ನಮ್ಗೆ ಯುದ್ಧ ಮಾಡ್ತಾನೆ, ಈ ಭಯದಿಂದ ಪಾರ್ ಮಾಡ್ತಾನೆ. ಇದನ್ನ ಪ್ರಾರ್ಥನೆಯ ಪರಂಪರೆಯನ್ನ ಹೇಳ್ಕೊಡ್ಬೇಕು. ಒಂದು ತಾಯಿಯಾದಂತವಳು ಧೈರ್ಯವನ್ನ ಹೇಳ್ಕೊಡ್ಬೇಕು. ಧೈರ್ಯವಾಗಿ ಹೇಳ್ಕೊಡ್ತಾ ಇದ್ದಾಳೆ ದೆಬೋರಳು. ನಡಿ ಹೋಗೋಣ, ಇವತ್ತು ದೇವರು ನಿನ್ನ ಕೈಗೆ ಕೊಡ್ತಾರೆ. ನೋಡಿ, ಯೆಹೋವನು ಸಿಸೇರನನ್ನ ಅವನ ಎಲ್ಲಾ ಸೈನ್ಯ ರಥಗಳನ್ನ ಬಾರಾಕನ ಮುಂದೆ ಗಲಿಬಿಲಿ ಪಡಿಸಿ ಕತ್ತಿಗೆ ಬಲಿ ಕೊಟ್ಟನು. ಸಿಸೇರನು ರಥದಿಂದ ಹಾರಿ ಓಡಿ ಹೋದನು. ಹೇಗೆ ಮಾಡ್ತಾನಂತೆ? ಕಳವಳಗೊಳಿಸ್ತಾ ಇದ್ದಾನಂತೆ. ನಿಮ್ಗೆ ಗೊತ್ತಾ ಸಿಸೇರನಿಗೆ ಎಷ್ಟು ಚಾರಿಯಟ್ಸ್ ಇತ್ತು? ಎಷ್ಟು ಚಾರಿಯಟ್ಸ್ ರಥಗಳು, ಎಷ್ಟು ರಥಗಳಿತ್ತು ಗೊತ್ತಾ? 600 ರಥಗಳು. ನೀವು ಕೇಳಿದಂತ ಸೌಂಡ್ ಮೇ ಬಿ ಒಂದು 8 ಕುದುರೆ ಇರ್ಬೋದಾ, 2 ಕುದುರೆ ಇರ್ಬೋದಾ? 300 ರಥಗಳು. ಆ ರೀತಿಯಾಗಿ ಅಷ್ಟು ರಥಗಳನ್ನ ಒಟ್ಟಾಗಿ ಸೌಂಡ್ ಬಂದಾಗ ದೆಬೋರಳಲ್ಲಿ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ಲು. ಏನೇ ಬರ್ಲಿ ನಾನ್ ಮಾತ್ರ ಹೆದರ್ಕೊಳ್ಳಲ್ಲ, ನಾನ್ ಸತ್ರು ಕೂಡ ದೇವರು ಪ್ರಾಮಿಸ್ ಮಾಡಿಲ್ಲ, ದೇವರು ಬಾರಾಕನ ಕೈಗೆ ಒಪ್ಪಿಸಿ ಕೊಡ್ತೇನೆ ಅಂತ ಹೇಳಿದ್ರು. ದೆಬೋರಳೆ, ನೀನ್ ಅಲ್ಲಿ ಹೋಗಿ ಇದ್ರೆ ಯಾರಾದ್ರೂ ಕತ್ತಿಯಿಂದ ಸಾಯಿಸ್ಬೋದಾಗಿತ್ತು, ಯಾರಾದ್ರೂ ಹೊಡೆದು ಉರುಳಿಸ್ಬೋದಾಗಿತ್ತು. ಅಯ್ಯೋ, ನನ್ ಪ್ರಾಣ ಹೋದ್ರೆ ನನ್ನ ಮಕ್ಕಳು ಏನಾಗ್ತಾರೆ, ಏನನ್ನ ಯೋಚನೆ ಮಾಡಿಲ್ಲ. ನನ್ನ ಮಗ ಬಾರಾಕನ ಏನ್ ಹೇಳಿದಾನೆ, ನೀನ್ ಹೋದ್ರೆ ಮಾತ್ರ ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿದಾನೆ. ನಾನು ಹೋಗ್ತಾ ಇದ್ದೀನಿ. ಕೆದೇಶ್ಗೆ ಕರೆದಿದ್ದಾನೆ, ನಾನು ಹೋಗ್ತಾ ಇದ್ದೀನಿ. ಎಲ್ಲಿ ಕರೀತಾರೋ ನಾನು ಹೋಗ್ತಾ ಇದ್ದೀನಿ. ಸ್ವ ಇಚ್ಛೆಯಿಂದ ಜನರನ್ನ ಸೇರಿಸ್ತಾ ಇದ್ದೀನಿ. ಬಿಲ್ಲು ಬರ್ಜೆ ಬಾಣ ಯಾವುದೇ ಯುದ್ಧಗಳೇ ಏನು ಇಲ್ದೇ ಇರೋರ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೀನಿ. ನಾನು ಹೇಳ್ತೀನಿ, ನಮ್ಮ ಹತ್ರ ಆಯುಧಗಳು ಇಲ್ದೇ ಇರ್ಬೋದು, ನಮ್ಮ ಹತ್ರ ಹಣಕಾಸುಗಳು ಇಲ್ದೇ ಇರ್ಬೋದು. ವಾಕ್ಯ ಹೇಳುತ್ತೆ ಏನ್ ಗೊತ್ತಾ? ನೀವು ಉಪಯೋಗಿಸುವಂತ ಆಯುಧಗಳು ಬೇರೆಯವ್ರ ರೀತಿ ಅಲ್ಲ, ನಮ್ಮ ಆಯುಧಗಳೇ ಬೇರೆ. ಯಾವಾಗ ನಾವು ಮೊಣಕಾಲೂರಿ ನಾವು ನಿಂತ್ಕೊಳ್ತೇವೋ ದೇವರು ನಮ್ಮ ಕುಟುಂಬಗಳನ್ನ ಎಬ್ಬಿಸ್ತಾರೆ, ನಮ್ಮ ಮನೆಗಳನ್ನ ಎಬ್ಬಿಸ್ತಾರೆ. ಹಾಸಿಗೆಯಲ್ಲಿ ಮಲಗಿಕೊಂಡಿರುವಂತ ನಮ್ಮ ಯಜಮಾನರನ್ನ ಎಬ್ಬಿಸ್ತಾರೆ. ಕುಡುಕ ಚಟದಲ್ಲಿದ್ದಾರಾ ಇವತ್ತು? ಮಕ್ಕಳೇ, ಯಾವ ಪರಿಸ್ಥಿತಿ ಅಸಾಧ್ಯವಾಗಿದೆ ನಿನ್ನಲ್ಲಿ ಇದೆ ಈ ಉತ್ತರ. ಯಾವುದು ನನ್ನ ಕೈಲಿ ಸಾಧ್ಯ ಆಗಲ್ಲ ಅನ್ಕೊಳ್ತಿರೋ ಇವತ್ತು ನಿನ್ನಲ್ಲಿ ಇದೆ ಈ ಉತ್ತರ. ತಿಮೋಥೆಯನ್ನ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಇವರ ನಂಬಿಕೆ ಅಲ್ಲ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಇವರ ನಂಬಿಕೆ ಬಹಳ, ಸುವಾರ್ತೆ ಸೇರುವುದಕ್ಕೆ ಯಾವಾಗಲೂ ಸಿದ್ಧ ಮನಸ್ಸುಳ್ಳವನಾಗಿ ಎನಿ ಟೈಮ್ ಬರ್ತಾ ಇದ್ದಾನಲ್ಲಪ್ಪ. ಇವರು ಯಾವ ಯಮನಸ್ಥರು ಬರ್ತಾ ಇಲ್ಲ, ಈ ತಿಮೋಥೆ ಮಾತ್ರ ಯಾಕೆ ಬರ್ತಾ ಇದ್ದಾನಂದ್ರೆ ಕಾರಣ ಏನ್ ಗೊತ್ತಾ? ಅವರ ಅಜ್ಜಿ ಹೇಳ್ಕೊಟ್ಟಿದ್ದು, ಅವರ ಅಮ್ಮ ಹೇಳ್ಕೊಟ್ಟಿದ್ದು, ಮಗನೇ ಸೇವೆ ಅಂದಾಗ ನಿನ್ಗೆ ಎದ್ದು ಹೊರಡಬೇಕು, ಸೇವೆ ಅಂದಾಗ ಎವರ್ ರೆಡಿಯಾಗಿರ್ಬೇಕು, ಸಿದ್ಧ ಮನಸ್ಸನ್ನ ಹೊತ್ತಿರ್ಬೇಕು. ಆತನ ಸೇವೆಯಲ್ಲಿ ಮಾತ್ರ ಅಲ್ಲ, ಕೊರಿಂತ ಪಟ್ಟಣ, ಕೊರಿಂತ ಸಭೆ, ಅನೇಕ ಗಲಿಬಿಲಿಗಳುಳ್ಳಂತ ಸಭೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ ಹತ್ರ ಬರಕ್ಕಾಗಿಲ್ಲ, ಆದ್ರೆ ತಿಮೋಥೆಯನ್ನ ಕಳಿಸ್ಕೊಡ್ತೀನಿ, ನಾನು ನಂಬಿಕೆಯಿಂದ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತು ನಿಮ್ಮ ಯವನಸ್ಥ ಮಕ್ಕಳನ್ನ ಮೀದಿಯಾನರ ವಿರುದ್ಧವಾಗಿ ಹೋರಾಡುವಂತ ಯುದ್ಧ ನಮ್ಗಿಲ್ಲ. ಇವತ್ತು AK-47 ಗನ್ಗಳನ್ನ ಹಿಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಇವತ್ತು ನಮ್ಮ ಮಕ್ಕಳನ್ನ ಎಲ್ಲಾ ಚಟಗಳಿಂದ ಬಿಡಿಸ್ಬೇಕಾಗಿದೆ. ನಮ್ಮ ಮಕ್ಕಳನ್ನ ಮೊಬೈಲ್ ಇಂದ ನಾವು ತಪ್ಪಿಸ್ಕೊಳ್ಬೇಕಾಗಿದೆ. ಎಲ್ಲಿ ಸಾಧ್ಯ? ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ಓದಕ್ ಬರಲ್ಲ, ಅವ್ರು ಏನ್ ಓದ್ತಾ ಇದಾರೋ ನನಗೆ ಗೊತ್ತಿಲ್ಲ. ಆದ್ರೆ ತಾಯಿ, ನಿನ್ನ ಪಕ್ಕದಲ್ಲಿರೋರ್ಗೆ ನೋಡಿ ಹೇಳಿ, ನೀನು ಎದ್ದು ನಿಲ್ಲುವವರೆಗೆ ಹೇಳಿ, ಆ ಕಡೆ ಇರೋರ್ಗೆ ಹೇಳಿ, ನೀನು ಎದ್ದು ನಿಲ್ಲುವವರೆಗೆ, ನೀನು ಎದ್ದು ನಿಲ್ಲುವವರೆಗೆ ನಿನ್ನ ಗ್ರಾಮಗಳು, ನಿನ್ನ ಮನೆಯು ಹಾಳಾಗಿ ಹೋಗುತ್ತೆ. ನೀನು ಎದ್ದು ನಿಂತಾಗ ನಿನ್ನ ಕುಟುಂಬವು ಆಶೀರ್ವದಿಸಲ್ಪಡುತ್ತೆ, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. ನನಗೆ ದಿನ ಒಂದು ಗೊತ್ತಾಯ್ತು, ಏನ್ ಗೊತ್ತಾ? ನನ್ ಕುಟುಂಬ ಆಶೀರ್ವದಿಸಲ್ಪಡ್ಬೇಕಂತ ಇಲ್ಲ. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಪಕ್ಕದಲ್ಲಿ ತಿರುಗ್ರಿ ಹೇಳ್ರಿ, ನಿಮ್ಮ ಗೆಳೆತರಿಗೆ ಹೇಳಿ, ಯಾರಿಲ್ಲ ಅಂದ್ರೆ ಹೇಳಿ, ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ತವೆ, ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ, ನಿಮ್ಮ ಕುಟುಂಬಗಳು ದೇವರಿಂದ ಆಶೀರ್ವದಿಸಲ್ಪಡ್ತವೆ. ಇದರಲ್ಲಿ ದೆಬೋರಳು ಕೇವಲ ಯುದ್ಧ ಮಾಡೋದನ್ನ ಹೇಳ್ಕೊಡ್ತಾ ಇಲ್ಲ, ಒಂದು ದೇವರ ಸ್ವಭಾವವನ್ನ ಹೇಳ್ಕೊಡ್ತಾ ಇಲ್ಲ. ನೀವು ಹೇಗೆ ಇರ್ತೀರಾ, ನಿಮ್ ಮಕ್ಕಳು ಹಾಗೆ ಇರ್ತಾರೆ ಎಂಬುದಾಗಿ ನಾನು ಕೇಳಿಸ್ಕೊಂಡಲ್ಲ. ದೇವ್ರು ಅಂದ್ರೆ ಹೀಗೆ ಇರ್ತಾರ, ದೇವ್ರು ಅಂದ್ರೆ ಹೀಗೆ ಇರ್ತಾರ. ನಾವೊಂದು ಹಾಸ್ಪಿಟಲ್ ಅಲ್ಲಿ ಒಂದು ಡೆಲಿವರಿಗಾಗಿ
ನಮ್ಮ ಸಭೆಯಲ್ಲಿರುವಂತ ಸಹೋದರಿಯ ಡೆಲಿವರಿಗಾಗಿ ಹೋಗಿದ್ವಿ. ಅವರ ತಂದೆ ತಾಯಿ ಯಾರು ಇರ್ಲಿಲ್ಲ. ನಾನು ಆ ರಾತ್ರಿನಲ್ಲಿ ಅಲ್ಲೇ ಉಳ್ಕೊಂಡಿದ್ದೆ. ಅವಾಗ ಅವ್ರಿಗೆ ಡೆಲಿವರಿ ಆಗಿದ ತಕ್ಷಣ ಅವ್ರ ಬಟ್ಟೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಾಗಿತ್ತು. ಆಗಿದ್ದು ಎಲ್ಲಿ ಕೂಡ ಸ್ಥಳ ಇರ್ಲಿಲ್ಲ, ನೆಲದ ಮೇಲೆ ಮಲ್ಕೋಬೇಕಾಗಿತ್ತು. ಅದಕ್ಕೆ ಮಲ್ಕೊಂಡ್ವಿ. ಬೆಳಗ್ಗೆ ನಾನು ನಮ್ಮ ಪಾಸ್ಟರ್ಗೆ ಹೇಳಿ ಇನ್ಫಾರ್ಮ್ ಮಾಡಿದೆ. ಕೆಲವು ಸಹೋದರಿಯರು ಬಂದ್ರು, ಅವ್ರ ಬಟ್ಟೆಗಳನ್ನ ಅಲ್ಲಿ ನೋಡ್ತಾ ಇರೋರು ಹೇಳ್ತಾ ಇದ್ರು, ಇವ್ರು ಯಾರು ನಿಮ್ಗೆ ಏನ್ ಆಗ್ಬೇಕು? ಅವ್ರು ಹೇಳ್ತೀವಿ, ಇವ್ರು ನಮ್ಮವ್ರೆ. ಉತ್ತರ ಹೇಳಿದ, ಇವ್ರು ನಮ್ಮವ್ರೆ. ಅವ್ರು ಹೇಳ್ತಾರೆ, ಇವ್ರು ಕ್ರಿಶ್ಚಿಯನ್ಸಾ? ನೀವು ಕ್ರಿಶ್ಚಿಯನ್ಸಾ ಅಂದ್ರೆ ಬೇರೆಯವ್ರಿಗೆ ಹೇಗ್ ಗೊತ್ತಾಗ್ತಾ ಇದೆ? ನೀನು ಮಾಡುವಂತ ಕೆಲಸದಿಂದ ನೀನು ಕ್ರೈಸ್ತನೆಂಬುದಾಗಿ ಗೊತ್ತಾಗ್ತಾ ಇದೆ. ಮಗಳೇ, ನೀನು ಕ್ರೈಸ್ತನೆಂಬುದಾಗಿ ಯಾವತ್ತಾದ್ರೂ ತೋರಿಸಿದ್ಯಾ? ಯಪ್ಪಾ, ನಮ್ಮ ಅಮ್ಮ ಹತ್ರ ಮಾತಾಡಕ್ ಆಗಲ್ಲ, ಅವ್ರಿಗೆ ಬಾಯಿ ಕೊಡಕ್ ಆಗಲ್ಲ, ಅರ್ಥ ಆಯ್ತಾ? ಅವ್ರ ಮುಖ ನೋಡಕ್ ಆಗಲ್ಲ, ತಪ್ಪಿಸ್ಕೊಂಡೇ ಹಾಗಿದ್ದೀರಾ ತಾಯಂದಿರೆ, ತಂದೆ ಅಂದ್ರೆ ನೀವು ಹಾಗಿದ್ದೀರಾ, ಸಹೋದರನೇ ನೀವು ಹಾಗಿದ್ದೀರಾ, ಆಗಲ್ಲ ಅನ್ನೋ ತರ ಇದ್ದೀರಾ. ಕ್ರಿಸ್ತನನ್ನ ಹೋಲುವಂತ ಒಂದು ಸ್ವಭಾವ. ನಾವು ತಾಯಿ ಸಂತೈಸಿದ ಪ್ರಕಾರ ನಮ್ಮ ಇಲ್ಲಿ ಒಂದು ಧೈರ್ಯವನ್ನ ಹೇಳ್ಕೊಡ್ತಾ ಇದ್ದಾಳೆ. ಹೋಗೋಣ, ಯುದ್ಧ ಮಾಡೋಣ, ಗೆದ್ಕೊಂಡ್ ಬರೋಣ. ನಮ್ಮ ಹತ್ರ ಬರ್ಜಿ ಇಲ್ಲ, ಬಿಲ್ ಇಲ್ಲ, ಬಾಣ ಇಲ್ಲ, ಎಲ್ಲ ಇದ್ದಾಗ ಗೆಲ್ಲೋದು ಸುಲಭ. ಎಲ್ಲ ಇದ್ದಾಗ ಒಂದು ಬಾಂಬ್ ಹಾಕಿ ಬಂದ್ರೆ ಮುಗ್ದಾಯ್ತು, ಅರ್ಥ ಆಯ್ತಾ? ಏನು ಇಲ್ದಾಗ ಗೆದ್ದಾಳದೆ. ಇವತ್ತು ಸೆಕೆಂಡ್ PUC ಮಾರ್ಕ್ಸ್ ಬಂದಾಗ ಒಬ್ಬ ಕೂಲಿ ಅವರ ಮಕ್ಕಳು 4ನೇ ರ್ಯಾಂಕ್ ಬರ್ತಾರೆ, ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅವರು ಎಜುಕೇಶನ್ ಇಲ್ಲ, ಹೇಳಿಕೊಡೋರಿಲ್ಲ, ಯಾರಿಲ್ಲ, ಹೇಗೆ ಓದಿದ್ರು? ಇಸ್ರಾಯೇಲರ ಪರಿಸ್ಥಿತಿ ಆಗಿದೆ. ಸಿಸೇರಿನ ತಾಯಿ ಆ ಶಬ್ದ ಬಂದ್ರೆ ನನ್ನ ಮಗ ಏನ್ ತಗೊಂಡ್ ಬರ್ತಾನೆ ಅಂತ ಆ ತಾಯಿ ಯೋಚನೆ ಮಾಡ್ತಾ ಇದ್ದಾಳೆ. ಕೈಗೊಂದು ಕಾಲ್ಗೊಂದು ಆಳು ಕೊಡ್ತಾರ, ಇಲ್ಲ ನಿನಗೆ ಕೊಡಕ್ಕೆ, ನಿನ್ಗೆ ದಾಸನಾಗಿ ಕೊಡಕ್ಕೆ ನಾನೇನ್ ಬಿಟ್ಟಿ ಬಿದ್ದಿದ್ದೀನ? ನಿನ್ನ ಮನೆಗೆ ದಾಸನಾಗಿ ಕೊಡಕ್ಕೆ ನಾನೇನ್ ಬಿಟ್ಟಿ ಬಿದ್ದಿದ್ದೀನ? ನನ್ನ ಮಕ್ಕಳು ನಾನು ಯಾಕೆ ಬಿಟ್ಕೊಡ್ಬೇಕು? ದೆಬರಳು ಎದ್ದು ನಿಂತ್ಕೊಳ್ತಾಳೆ, ಸೈತಾನಿಗೆ ವಿರುದ್ಧವಾಗಿ, ಮೀದ್ಯಾನರಿಗೆ ವಿರುದ್ಧವಾಗಿ ಎದ್ದು ನಿಂತ್ಕೊಳ್ತಾಳೆ. ಯಾಕೆ ಕೊಡ್ಬೇಕು? ನನ್ನ ಮನೆ ಬಂಗಾರ ಯಾಕೆ ಕೊಡ್ಬೇಕು? ನನ್ನ ಮಕ್ಕಳನ್ನ ನಿನಗೆ ದಾಸರಾಗಿ ನಾನು ಎದ್ದು ನಿಂತ್ಕೊಳ್ತೇನೆ. ನೀನ್ ನನ್ನ ಮಗನನ್ನ ಮೀಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನನ್ನ ಎದುರಿಸ್ಬೇಕು, ನಾನ್ ನಿಂತ್ಕೊಳ್ತೇನೆ. ದೆಬರಳು ಯುದ್ಧ ಮಾಡ್ಲಿಲ್ಲ, ಧೈರ್ಯವಾಗಿ ಎದ್ದು ನಿಂತ್ಕೊಂಡ್ಲು. ಮಕ್ಕಳೇ, ದೇವರು ಹೇಳ್ತಾರೆ, ನೀನಂತೂ ನಿಂತ್ಕೊಂಡು ನೋಡು, ದೇವರ ಕೆಲಸ ಮಾಡ್ತಾರೆ. ನೀನೇನು ಯುದ್ಧ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ದೇವರು ಕೆಲಸ ಮಾಡ್ತಾರೆ. ಒಣ ನೆಲದ ಮೇಲಿನ ನೀರು ಹೇಗೆಯೋ, ಬತ್ತಿ ಹೋದಂತ ಭೂಮಿಯ ಮೇಲೆ ಪ್ರವಾಹಗಳ ಜಲವು ಹೇಗೆಯೋ, ದೇವರ ವಾಕ್ಯ ಹೇಳುತ್ತೆ, ನಿನ್ನ ಸಂತಾನವನ್ನು ನಾನು ಆಶೀರ್ವದಿಸ್ತೇನೆ. ಅರ್ಥ ಆಗ್ತಾ ಇದೆಯಾ? ಆಶೀರ್ವಾದ ಅಂದ್ರೆ ಕಾರು, ಬೈಕು ಇದಲ್ಲ, ಧೈರ್ಯ ಇರುವಂತದ್ದು. ಇವತ್ತು ಕಡಿಮೆ ಮಾರ್ಕ್ಸ್ ಬಂದವರು ಕೂಡ ಹೆಚ್ಚಾದ ಕಾರ್ಯಗಳನ್ನ ಮಾಡ್ತಾ ಇದಾರೆ. ಯಾಕೆ? ಅವ್ರಿಗಿರುವಂತಹ ಧೈರ್ಯ. ಎಷ್ಟೆಷ್ಟೋ ಡಿಗ್ರಿಗಳಿರುವಂತವ್ರು ಭಯ ಪಟ್ಟು ಸೈಕಾಲಜಿಸ್ಟ್ ಹತ್ರ ಹೋಗ್ತಾ ಇದಾರೆ. ಯಾಕೆ? ಅವ್ರಿಗಿರುವಂತಹ ಭಯ. ನಿನ್ನ ಮಕ್ಕಳಿಗೆ ನೀನು ಭಯ ಹುಟ್ಟಿಸ್ತಾ ಇದೀಯಾ ತಾಯಿ? ನಿನ್ನ ಮಕ್ಕಳಿಗೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ಕೊಡ್ತಾ ಇದೀಯಾ? ನೀನ್ ಫೇಲ್ ಆಗ್ತೀಯ ಅಂತ ಹೇಳ್ಕೊಡ್ತಾ ಇದೀಯಾ? ಒಂದು ದೇವರ ಸ್ವಭಾವವನ್ನ ಹೋಲುವಂತ ತಾಯಿಯಾಗಿರು, ಒಂದು ನಂಬಿಕೆಯನ್ನ ತಿಳಿಸುವಂತ ತಾಯಿಯಾಗಿರು. ನಾನು ಕೆಲವು ವಿಡಿಯೋಗಳನ್ನ ನೋಡಿದ್ದೇನೆ. ನಿಮ್ಮ ಸಭಾಪಾಲಕಿಯಾದಂತ ಪಾರ್ವತಿ ಮೇರಿ ಅಮ್ಮನವರು ನಿಮಗೋಸ್ಕರವಾಗಿ ಕಣ್ಣೀರ್ ಹಾಕಿಲ್ವಾ? ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿಲ್ವಾ? ಮಾಡಿದ್ದಾರೆ, ಖಂಡಿತ ಪ್ರಾರ್ಥನೆ ಮಾಡಿದ್ದಾರೆ. ಸಂಡೇ ಕ್ಲಾಸ್ಗಾಗಿ ಮಾಡಿದ್ದಾರೆ. ಅವರು ಇಷ್ಟನ್ನೆಲ್ಲ ಮಾಡಿದಾರಲ್ವಾ? ಇವತ್ತು ಎಷ್ಟು ಜನ ಅವ್ರಿಗೆ ಮಣ್ಣು ಕೊಟ್ಟಿದ್ದೀರಾ? ಎಷ್ಟು ಜನ ಅವರ ಸಮಾಧಿ ಹತ್ರ ಹೋಗಿ ಬಂದಿದ್ದು? ಮುಗ್ದೋಯ್ತಾ ನಿಮ್ ಕರ್ತವ್ಯ? ಆ ತಾಯಿ ಮಾಡಿದ ಕೆಲಸ ಅಲ್ಲಿಗೆ ಮುಗ್ದೋಯ್ತಾ? ಇಲ್ಲ ಪ್ರಿಯರೇ, ಮಣ್ಣಾಕಿ ಮುಚ್ಚಾಕಿ ಬಂದಿಲ್ಲ ನಾವು. ಒಂದು ಗೋಧಿಯ ಕಾಳು ಭೂಮಿಯ ಮೇಲೆ ಬಿದ್ದರೆ ಅದು ಫಲಿಸುತ್ತೆ. ಯಾವಾಗ ಸಾಯಿತೋ ಅನೇಕ ತಾಯಂದಿರನ್ನ ಆಕೆ ಎಬ್ಬಿಸಿ ಹೋಗಿದ್ದಾಳೆ. ಆಕೆ ಮಾಡಿದಂತ ಪ್ರಾರ್ಥನೆ ವ್ಯರ್ಥವಲ್ಲ. ಇವತ್ತು ತಾಯಂದಿರಾದಂತ ನೀವು, ದೇವರಳಾದಂತ ನೀನು ಎದ್ದು ನಿಂತುಕೊಳ್ಳುವ ತನಕ ಹೇಳೋಣ, ದೇವರಳಾದಂತ ನಾನು. ಎಲ್ಲರೂ ಬಾಯಿ ತೆಗೆದು ಹೇಳೋಣ, ದೇವರಳಾದಂತ ನಾನು, ದೇವರಳಾದಂತ ನಾನು ನನ್ನ ಮನೆಗಾಗಿ, ನನ್ನ ಕುಟುಂಬಕ್ಕಾಗಿ ಎದ್ದು ನಿಂತುಕೊಳ್ಳುತ್ತೇನೆ. ನನ್ನ ಸಭೆಗಾಗಿ ಎದ್ದು ನಿಂತುಕೊಳ್ಳುತ್ತೇನೆ. ನನಗಾಗಿ ಬಂದಂತ ಸ್ವಾಸ್ಥ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಸೈತಾನನಿಗೆ ಎಷ್ಟು ಮಾತ್ರವೂ ಅವಕಾಶ ಕೊಡುವುದಿಲ್ಲ. ಕಾರಣವೇನೆಂದರೆ ತಾಯಿಯಾಗಿ ನಾನು ಎದ್ದು ನಿಂತುಕೊಳ್ಳುತ್ತೇನೆ. ದೆಬೊರಳು ನಿಂತ ಹಾಗೆ ನಾನು ಎದ್ದು ನಿಂತುಕೊಳ್ಳುತ್ತೇನೆ. ಎಲ್ಲಾ ಶತ್ರುಗಳಿಂದ, ಲೋಕದ ಅಧಿಪತಿಗಳ ಅಂಧಕಾರ ಶಕ್ತಿಯಿಂದ ನಲಗುವಂತ ನನ್ನ ಮಕ್ಕಳನ್ನು ಉಳಿಸಿಕೊಳ್ಳುವುದಕ್ಕಾಗಿ
ಅದ್ಭುತವಾದಂತಹ ಒಂದು ಒಪ್ಪಂದ. ನೀನು ಇದ್ದಿದ್ದೇ ಆದರೆ, ದೇವರ ಹತ್ರ ರೀತಿಯಲ್ಲಿ ನೀನು ಇದ್ದಿದ್ದೇ ಆದರೆ, ನಿನ್ನ ಊರು ನಿನ್ನ ಕುಟುಂಬ ನಿನಗೆ ಸ್ವಂತ. ಕರ್ತನು ಈ ದಿನ ಮಾಡಿದಂಥ ಪ್ರತಿಜ್ಞೆ ಹಂಗೇ ಆಗಲಿ. ನಿನ್ನ ಮುಖಾಂತರ ಅನೇಕ ಜನ ರಕ್ಷಿಸಲ್ಪಡಲಿ, ನಿನ್ನ ಊರು ರಕ್ಷಿಸಲ್ಪಡಲಿ, ನಿಮ್ಮ ಬಂಧುಗಳು ರಕ್ಷಿಸಲ್ಪಡಲಿ, ನಿಮ್ಮ ಸೇವಕರು ರಕ್ಷಿಸಲ್ಪಡಲಿ. ಯಾರು ಹೋಗ್ತಾರೆ ಸುವಾರ್ತೆಗೆ ಅಂತ ಹೇಳುವಾಗ, ಈಗ ನಾನು ಹೋಗ್ತಿದ್ದೇನೆ ಅಂತ ಹೇಳಿ, ನಾನು ಸುವಾರ್ತೆ, ನನಗೆ ಮಾಡಿದ ಉಪಕಾರ ನಾನು ತಿಳಿಸಿಕೊಡ್ತೇನೆ. ಕಣ್ಣೀರಲ್ಲಿ ದುಃಖದಲ್ಲಿರುವಂಥ ಜನಗಳಿಗೆ ನೀವು ದೀಪವಾಗಿರಬೇಕು. ಕರ್ತನೆ, ಈ ಪ್ರಾರ್ಥನೆ ಮಾಡಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಈ ಪ್ರಾರ್ಥನೆಯಲ್ಲಿ ಜೀವನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಏನು ಅರಿಕೆ ಮಾಡಿದ್ರು ಅದರ ಅರಿಕೆ ಹಂಗೆ ಆಗಲಿ ಸ್ವಾಮಿ. ಆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಈಗ ಈ ಜಾಗದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕರ್ತನೆ, ಕತ್ತಲಿಂದಲೂ ಎಲ್ಲ ಸೈತನ ಕಟ್ಟುಗಳಿಂದ ಬಿಡುಗಡೆ ಆಗಿ ನರಕದಿಂದ ತಪ್ಪಿಸಿಕೊಂಡು ಕರ್ತನೆ ಆ ಪರಲೋಕ ರಾಜ್ಯದ ಕಡೆ ತಿಳಿಸಲ್ಪಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಇವರು ಮಾತ್ರವಲ್ಲದೆ ಇಡೀ ಕುಟುಂಬವನ್ನು ರಕ್ಷಿಸೋದಕ್ಕಾಗಿ ನಾವು ಸ್ತೋತ್ರ. ತಂದೆಯಾದ ದೇವರೇ, ಇವರ ಪ್ರಾಂತ್ಯಕ್ಕೆ, ಇವ್ರ ಊರಿಗೆ ಇವ್ರನ್ನ ತಾಯಿಯಾಗಿ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮಂತ ಕೃಪೆ ಸಹಾಯ ಮಾಡಬೇಕಾ ಯೇಸು ನಾಮದಲ್ಲಿ ಬಿಡುತ್ತೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮಂತ ಆಗಲಿ. ಎಲ್ಲ ಎದ್ದಿದ್ಕೊಳ್ಳೋಣ.
ತಾಯಿ ಯೇಸು ಕ್ರಿಸ್ತನಾಗಿದ್ದಾರೆ. ಕೀರ್ತನೆಗಳು 27 ವಾಕ್ಯದ ಪ್ರಕಾರ ತಂದೆ ತಾಯಿ ತೊರೆದು ಬಿಟ್ಟರೇನು ನಾನು ನಿನ್ನನ್ನು ಸೇರಿಸಿಕೊಂಡು ಆಮೆನ್ ಆಮೆನ್. ಎಲ್ಲರಲ್ಲೂ ಸಹ ಮೋಸದ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಇದ್ದಾರೆ. ಎಲ್ಲ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ. ಪ್ರೇಮ ಯೇಸುವಿನ ಪ್ರೇಮ ಅದು ಯೌವರು చూపలేనిదే. నిజము దేనిని నమ్ము అది యౌವರು కొలువలేనిదే. తల్లి తండ్రుల ప్రేమ ಗೊತ್ತಾಡೋದು ತುಂಬಾ ಹಳೆ ಪಾಸ್ಟರ್ ಗೊತ್ತಿತ್ತು. ಎಲ್ಲ ಈ ಪ್ರೀತಿಗಳೆಲ್ಲ ಚೇಂಜ್ ಆಗ್ತದೆ. ಯೇಸುವಿನ ಪ್ರೀತಿ ಹಲ್ಲೆಲೂಯಾ. ಕಲ್ವರಿ ಪ್ರೀತಿ ಅಂತ ಅದು. ಯೇಸು ಕ್ರಿಸ್ತನಷ್ಟು ಪ್ರೀತಿ ಪ್ರಪಂಚದಲ್ಲಿ ಯಾರು ಮಾಡಿಸಲ್ಲ. ನೀನು ಹೇಗೆ ಇದ್ರು ಹೆಂಗಿದ್ರು ಆತನು ಪ್ರೀತಿಸಿ ನಿನ್ನ ಕೈ ಹಿಡಿಯೋ ದೇವರಾಗಿದ್ದಾನೆ. ಇನ್ನೆಲ್ಲ ಅನೇಕರು ನನ್ನನ್ನು ಮುಟ್ಟಬೇಡ, ನಾನು ಹತ್ರಕ್ಕೆ ಬರಬೇಡ, ಕಾಸಿದ್ರೆ ಬಾ ಇಲ್ಲಾಂದ್ರೆ ಇಲ್ಲ ಅಂತ ಇರುವಂತೆ ಎಷ್ಟೋ ಪ್ರಪಂಚದಲ್ಲಿ ವ್ಯಕ್ತಿಗಳು ದೇವರುಗಳಿದ್ದಾರೆ. ಆದ್ರೆ ಕುಷ್ಠರೋಗಿಯನ್ನು ಮುಟ್ಟಿದಂತ ದೇವರು ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ರಕ್ತಸ್ರಾವ ತುಂಬಿದಂತಹ ಹೆಣ್ಣನ್ನ ಮುಟ್ಟಿಸಿಕೊಂಡಂತ ದೇವರು ಯಾರಂದ್ರೆ ಯೇಸು ಸ್ವಾಮಿ ಆಗಿದ್ದಾರೆ. ಆದ್ರೆ ಇವತ್ತು ಅನೇಕ ದೇವರುಗಳು ಒಳಗೇನೆ ಬಿಡಲ್ಲ. ಅನೇಕ ವ್ಯಕ್ತಿಗಳು ಮುಡಿಸ್ಕೊಳ್ಳೋದು ಇಲ್ಲ. ದೇವರಲ್ಲಿ ಇಲ್ಲಿದ್ದ ಜಾತಿ ಮಾಡಿದ್ದು ದೆವ್ವ ಸೈತನನ್ನು. ದೇವರಿಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಒಂದು ವೇಳೆ ಇದಿದ್ರೆ ಅದು ದೇವರಾಗ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನಮಗೂ ದೇವರಿಗೆ ವ್ಯತ್ಯಾಸ ಅಂದ್ರೆ ದೇವರು ಪರಿಶುದ್ಧನು, ನಾವು ಅವರ ತರ ಜೀವಿಸಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವ ದೇವರುಗಳು ವ್ಯಕ್ತಿಗಳು ನಾನು ಪರಿಶುದ್ಧನು ನಮ್ಮ ತರ ಇರೋದು ಯಾರು ಹೇಳೇ ಇಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಅಲ್ಲಿ ಯಾರು ಆ ತರ ಇಲ್ಲ. ಇರೋದಿದ್ರೆ ಅದು ಯೇಸು ಕ್ರಿಸ್ತ. ಯಾಕಂದ್ರೆ ಬೇರೆ ಯಾರು ನೋಡ್ರಿ ಏನೆಲ್ಲ ಒಂದು ತಪ್ಪಿದ್ದೇ ಇರ್ತದೆ. ಯೇಸು ಕ್ರಿಸ್ತನಲ್ಲಿ ಮಾತ್ರ ಒಂದು ಕೂದಲಷ್ಟು ಸುಳ್ಳು, ಮೋಸ, ಅನ್ಯಾಯ, ವ್ಯಭಿಚಾರ, ಕೆಟ್ಟದ್ದು ಯಾವುದೂ ಇಲ್ಲ. ಆತನ ಪರಿಶುದ್ಧನು ಆಗಿದ್ದ. ಆತನಿಗೆ ತಂದೆಗೆ ತಂದೆ ಆಗಿದ್ದನ, ತಾಯಿಗೆ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಬರುತ್ತೆ ಆಡೋದು? ಬಿಟ್ಬಿಟ್ರೆ ಅಷ್ಟು ಬೇಗ ಇದ. ಓಕೆ, ಈ ಹಾಡನ್ನ ಆಡುವಾಗ ಟೈಮ್ ಆಗ್ತದೆ. ನಾವು ಕಾಣಿಕೆಯನ್ನು ತೆಗೆದುಬಿಡ್ತೀವಿ. ಪ್ರೇಮ ಯೇಸುನಿ ಪ್ರೇಮ ಅದು ಎವ್ವರು కొలువలేనిది. నిజము దీనిని నమ్ము ఇది భూమి అందించలేనిది. ప్రేమ యేసుని ప్రేమ అది ఎవ్వరు కొలువలేనిది. నిజము దీనిని నమ్ము ఇది భూమి అందించలేనిది. ఎన్నాడెన్నడలీ నా యేసువిన దివ్య ప్రేమ ఎన్నాడెన్నడలీ నా యేసువిన నిత్య ప్రేమ ఎన్నాడెన్నడలీ నా యేసువిన దివ్య ప్రేమ
భార్యాభర్తల ప్రేమ వికసించిన ప్రేమ పుష్పము భార్యాభర్తల ప్రేమ వికసించిన ప్రేమ పుష్పము వాడిపోయి రాలిన తరలో ఓడలను తెచ్చిపోవను వాడిపోయి రాలిన తరలో ఓడలను తెచ్చిపోవను ఎన్నాడెన్నడ మారనది నా యేసువిన దివ్య ప్రేమ ఎన్నాడెన్నడ మారనది నా యేసువిన నిత్య ప్రేమ ప్రేమ యేసుని ప్రేమ అది ఎవరు కొలవలేనిది ಅನೇಕ ಅರ್ಥಗಳು ತುಂಬಿದಂತಹ ಪದಗಳು. ಹಲ್ಲೆಲೂಯಾ. ತಂದೆ ತಾಯಿ ಪ್ರೀತಿ ಕೂಡ ಅಷ್ಟೇ. ಮಕ್ಕಳು ಕೊಡ್ತಾ ಇದ್ರು ಸಹ ತಂದೆ ತಾಯಿಗಳು ಚೆನ್ನಾಗಿ ನೋಡಿದೆ, ನನ್ನ ಮಕ್ಕಳಪ್ಪ ನನ್ ಸಂಪಾದನೆ ಮಾಡುದು ಅದನ್ನ ಕೂಡ ನಿಲ್ಸ್ಬಿಟ್ರು. ನನ್ನ ಹೊಟ್ಟೆಲಿ ಏನಕ್ಕಾದ್ರೂ ಉಳಿದು ಅಂತ ಕೂಡ ಹೇಳೋದು ತಂದೆ ತಾಯಿಗಳು. ಕೊಡ್ತಿದ್ರು ಸಂತೋಷವಾಗಿರಿ, ಚೆನ್ನಾಗಿರಪ್ಪ ಅಂತ ಹೇಳೋದು ತಂದೆ ತಾಯಿಗಳು ಇದ್ದಾರೆ, ಭಯವರು ಇದ್ದಾರೆ. ಆಮೇಲೆ ಅಷ್ಟು ಮಾತ್ರವಲ್ಲ, ಗಂಡ ಹೆಂಡತಿ ಪ್ರಾರಂಭದಲ್ಲಿ ಕೈ ಮೇಲೆ ಕೈ ಹಾಕಿ ಪ್ರಮಾಣಗಳು ಮಾಡಿ ಅಲ್ವಾ ಎಲ್ಲ ಮಾತನ್ನ ಕೊಡ್ತೀವಿ. ಕೆಲವು ದಿವಸ ಕೆಲವು ಕಾರ್ಯಗಳಾಗಿಲ್ಲ ಅಂದ್ರೆ, ಅವರಿಷ್ಟು ನೆರವೇರಿಸಿಲ್ಲ ಅಂದ್ರೆ ಆ ಪ್ರೀತಿ ಚೇಂಜ್ ಆಗ್ಬಿಡುತ್ತೆ. ಪ್ರೀತಿ ಹೋಗ್ಬಿಟ್ಟು ಕೋಪ ಬರ್ತದೆ ಅಲ್ವಾ, ಅವ್ಯಾವ ನಿಲ್ಲದೆ ಹೋಗ್ತದೆ. ಆದ್ರೆ ಇವೆಲ್ಲವೂ ನೋಡ, ಬಂಧು ಮಿತ್ರರು, ತಂದೆ ತಾಯಿ, ಗಂಡ ಹೆಂಡತಿ ಎಲ್ಲ ಪ್ರೀತಿಲಿ ಚೇಂಜಸ್ ಇದೆ. ಅದೇ ಯಾವತ್ತಿಗೂ ಚೇಂಜ್ ಆಗದಿರುವಂತ ಒಂದು ಪ್ರೀತಿ ಇದೆ, ಅದು ಯೇಸುವಿನ ಪ್ರೀತಿ ಆಗಿದೆ. ಹಲ್ಲೆಲೂಯಾ. ಎಲ್ಲ ಸಂದರ್ಭದಲ್ಲಿ ಮನುಷ್ಯ ಚೇಂಜ್ ಆಗ್ತಾರೆ. ಬಲಹೀನತೆ ಬಂದಾಗ, ಸಮಸ್ಯೆ ಬಂದಾಗ, ತೊಂದರೆ ಬಂದಾಗ ಓಡಿ ಹೋಗ್ತಾರೆ. ಯಾರು ಆಗೋದಿಲ್ಲ. ಆದ್ರೆ ಎಲ್ಲರೂ ಕೈ ಬಿಟ್ಟಾಗ ಒಬ್ಬರು ಮಾತ್ರ ಮಗಳೇ ನಾನಿದ್ದೀನಿ ಅನ್ನೋರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವೆಲ್ಲ ಸರಿ, ಇನ್ನೊಂದು ಎಂದು ಆನಂದ ಹಾಡಿನ ಮುಗಿಸೋಣ. ಎಂದು ಆನಂದ ಯೇಸು ನೀಡುವ, ಎಂದು ಆನಂದ ಯೇಸು ನೀಡುವ, ಸುತ್ತಿಸುವೆ ಸುತ್ತಿಸುವೆ ಸುತ್ತಿಸುತ್ತಲೇ ಇರುವೆ, ಸುತ್ತಿಸುವೆ ಸುತ್ತಿಸುವೆ ಸುತ್ತಿಸುತ್ತಲೇ ಇರುವೆ. ಹಲ್ಲೆಲೂಯಾ. ಆನಂದವೇ, ಹಲ್ಲೆಲೂಯಾ. ಆನಂದವೇ, ಹಲ್ಲೆಲೂಯಾ. ಆನಂದವೇ, ಹಲ್ಲೆಲೂಯಾ.
ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೆನ್. ನಿಮ್ಮೂರು ಯಾರಿಗೆ ಸ್ವಂತ? ಯೇಸುವಿಗೆ ಸ್ವಂತ. ಯಾಕೆ? ನಿನ್ನನ್ನ ದೇವರೊಳಾಗಿ ದೇವರು ಎದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹುಟ್ಟಿದ್ದೀವಿ, ಒಂದಿನ ಸಾಯಲೇಬೇಕು. ಅದರೊಳಗಡೆ ನಮ್ಮ ಎಲ್ಲ ದೇವರ ಚಿತ್ತ ನೆರವೇರಬೇಕು. ಹುಟ್ಟುಬಿಟ್ಟಿದ್ದೀವಿ, ಸಾಯದ ಗ್ಯಾರಂಟಿನೇ. ಅದರೊಳಗಡೆ ದೇವರ ಚಿತ್ತ ನೆರವೇರಬೇಕು. ಆಮೆನ್. ನಾವು ಏನು ಎತ್ಕೊಂಡು ಹೋಗೋದಿಲ್ಲ, ಆದ್ರೆ ನಾವು ದೇವರ ಹೆಸರಲ್ಲಿ, ದೇವರ ಮಹಿಮೆಗಾಗಿ, ದೇವರ ರಾಜ್ಯಕ್ಕಾಗಿ, ಸಭೆಗೆ ಮಾಡಿದ ಕಾರ್ಯಗಳು ಪರಲೋಕದಲ್ಲಿ ತೆರೆಯಲ್ಪಟ್ಟಿರ್ತದೆ. ಹಲ್ಲೆಲೂಯಾ. ಒಂದು ಚರಣವನ್ನು ಆಡೋಣ, ನಂತರ ಮುಗಿಸೋಣ. ತಮ್ಮ ಮಾಡೋದೆಲ್ಲ ಮಾಡಿದಾಯ್ತು, ಇನ್ನೇನು ಉಳಿದಾಯ್ತು. ಮಂದು ಕೇಳುತ್ತಾರೆ ಲೆಕ್ಕ, ನಿನ್ನ ಗತಿಯೇನು? ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ, ನಿನ್ನಿಂದಲೇ ನಿನ್ನ ದೇವರು ಸನ, ನಿನ್ನಿಂದಲೇ ನಿನ್ನ ದೇವರು ಸನ. ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವುದು, ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವುದು. ಪಾಪವು ಇಲ್ಲದ ಆತ್ಮ, ಪಾಪವು ಇಲ್ಲದ ಆತ್ಮ ಸ್ವರ್ಗದಲ್ಲಿ ಸೇರುವುದು. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ. ಒಂದು ಸಲ ಸಾಯುವುದು ತಮ್ಮ, ಆಮೇಲೆ ನ್ಯಾಯ ತೀರ್ಪು. ಒಂದು ಸಲ ಸಾಯುವುದು ತಮ್ಮ, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯನ ಆಯುಷ್ಕಾಲ ಹೆಚ್ಚಾದರೆ 80 ವರ್ಷ, ಮನುಷ್ಯನ ಆಯುಷ್ಕಾಲ ಹೆಚ್ಚಾದರೆ 80 ವರ್ಷ. ಅರಳಿದ ಹೂವಿನಂತೆ, ಅರಳಿದ ಹೂವಿನಂತೆ ಸಂಜೆಗೆ ಕಾಡುವ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋದಿಲ್ಲ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋದಿಲ್ಲ. ನಾಳೆ ನಾಳೆ ಅಂದ್ರೆ ನಿನಗೇನು ಗೊತ್ತೇ ಇಲ್ಲ. ನಾಳೆ ನಾಳೆ ಅಂದ್ರೆ ನಿನಗೆ ಗೊತ್ತಿಲ್ಲ ತಮ್ಮ. ಯೇಸುವ ನಂಬದಿದ್ರೆ, ಯೇಸುವ ನಂಬದಿದ್ರೆ ಸಿಕ್ಕೋದಿಲ್ಲ ಮುಕ್ತಿ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ ಒಯ್ಯೋದೇನಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಏನು ತಂದಿಲ್ಲ, ಏನು ತಗೊಳ್ಳಲ್ಲ, ಅದರ ಒಳಗಡೆಗೆ ಒಂದು ದೊಡ್ಡ ಸಾಧನೆ ಮಾಡಿದೆ. ಆಮೆನ್. ನಾವು ಪರಲೋಕದ ಒಳಗೆ ಹೋಗುವಾಗಲೇ ಕರ್ತನ ನಮ್ಮನ್ನು ನೋಡಿ ಬಲಾ ನಂಬಿಗಸ್ತಾನೆ. ಆಮೆನ್. ಏನಂತ ಕೇಳಬೇಕು? ಬಲಾ ನಂಬಿಗಸ್ತ. ಬಾ ನಿನ್ನ ಸೌಖ್ಯ. ಆಮೆನ್. ಇದಕ್ಕಾಗಿ ನಾವು ಪ್ರಯಾಸಬೇಕು. ಬರೀ ಬಂದು ಸಭೆಗೆ ಬಂದು ಹೋಗೋದು ಮಾತ್ರ ಅಲ್ಲ, ಕರ್ತನ ಹೇಳಿದ ಪ್ರಕಾರ ನಾವು ಮಾಡುವಾಗ, ಆತ್ಮಗಳ ಆದಾಯ ಮಾಡುವಾಗ, ಕರ್ತನಿಗಾಗಿ ಮಾಡುವಾಗ, ಇರೋದ್ರಲ್ಲಿ ಇಲ್ಲದ್ರಲ್ಲ ಇರೋದ್ರಲ್ಲಿ ಮಾಡುವಾಗ ಪರಲೋಕದಲ್ಲಿ ಕೊಡಲು, ಪರಲೋಕದಲ್ಲಿ ಸೇರಿಸಲ್ಪಟ್ಟಿರ್ತದೆ. ಆಮೆನ್. ಪ್ರಾರ್ಥನೆ. ತಂದೆ ದೇವರೇ, ನೀವು ಮಾಡಿದ ಮಹಾಪಕಾರಗಳಿಗೆ ದಿನ ಕರ್ತನೆ ಆರಾಧಿಸೋದಕ್ಕೆ ನೀವು ಕೊಟ್ಟಂತ ಮಹಾಕೃಪೆಗೆ ವಿಶೇಷವಾಗಿ ಸಮಯದಲ್ಲಿ ಕರ್ತನೆ
ಆರಾಧನೆ ಮಾಡಿದಂಥ ಟೀಮನ್ನು ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ಇನ್ನು ಹೆಚ್ಚಾಗಿ ಉಪಯೋಗ ಮಾಡಿಕೊಡ್ರಿ. ಕೊಟ್ಟಂತ ಸಾಕ್ಷಿಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅದರಲ್ಲಿ ಕರ್ತನೆ ಒಬ್ಬ ತಾಯಿ ಈ ರೀತಿಯಾಗಿ ನೋವುಪಟ್ಟು ತನ್ನ ಮಗಳು ಮತ್ತು ಅಳಿಯ ಆಕ್ಸಿಡೆಂಟ್ ಆಗಿ ಕೈಗಳ ಕಾಲುಗಳು ಮುರಿದು ಹೋಗಿ ಹಾಸ್ಪಿಟ್ಲಿಗೆ ಇದ್ದಾನೆ. ಅವ್ರು ರಿಕವರಿ ಆಗಬೇಕು ಅಂತೇಳಿ ಆ ತಾಯಿ ಗೋಳಾಡೋದನ್ನ ನಾವು ಕೇಳಿದ್ವಿ. ಎಸ್ ವೈ ಆ ತಾಯಿಯ ಮರಿಯನ್ನು ಕೇಳೋದವನು, ಈ ಸಭೆಯ ಮರಿಯನ್ನು ಕೇಳಂತವನು. ಇದು ತುಂಬಿದ ಸಭೆಯಲ್ಲಿ ಈ ಮರೆ ಇಡ್ತಿದ್ದೇವೆ. ಆ ಮಗಳಿಗೆ ಕರ್ತನೆ ಪ್ರಜ್ಞೆ ಬರಲಿ, ಜ್ಞಾನ ಪ್ರಾಣ ಬರಲಿ, ಆಯುಷ್ ಬರಲಿ, ಎಲ್ಲ ಕಟ್ಟುಗಳು ಸರಿ ಹೋಗ್ಲಿ, ಮೂಳೆಗಳ ಜೋಡಣೆ ಆಗಲಿ. ಯೇಸುವಿನ ನಾಮದಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ. ಎಷ್ಟೋ ಜನ ಕರ್ತನೆ ಸತ್ತೋಗಿನ ಬದಿಸಿದಂತ ದೇವರನ್ನು ಯೇಸು ಅಷ್ಟು ಮಾತ್ರವಲ್ಲ ಕರ್ತನೆ, ನಿಮ್ಮ ದೇವದಾಸಿಯನ್ನು ಕರ್ತನೆ ಶಿಲ್ಪಲ್ಲಿ ಮರೆ ಮಾಡಿ ಕರ್ತನೆ ದೇವರ ಕುರಿತಾಗಿ, ತಾಯಿಯ ಹೃದಯದ ಕುರಿತಾಗಿ ವಾಕ್ಯವನ್ನು ಬಿತ್ತಿಸಲ್ಪಟ್ಟಂತಹ ಬೀಜಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಆ ವಾಕ್ಯ ಬೀಜಗಳಿಗೆ ಫಲಿಸಲಿ 30ರಷ್ಟು 60ರಷ್ಟು 100ರಷ್ಟು ಫಲಿಸಲಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಮಾಡಿಸುವ ತಾಯಿನ ಆಶೀರ್ವಾದ ಮಾಡಬೇಕಂದ್ರೆ ರಾಷ್ಟ್ರವನ್ನು ಆಶೀರ್ವಾದ ಮಾಡು, ಅವರ ಮಕ್ಕಳನ್ನ ಆಶೀರ್ವಾದ ಮಾಡು, ಅವರ ಸೇವೆನ ಆಶೀರ್ವಾದ ಮಾಡು. ಅವರು ಎಲ್ಲೆಲ್ಲಿ ಹೋಗ್ತಾರ ನಿಮ್ಮ ಪ್ರಸನ್ನತೆ ಅವ್ರ ಜೊತೆ ಹೋಗಲಿ ಸ್ವಾಮಿ, ಮಾರ್ಗದರ್ಶನವಾಗಿ ಹೋಗಲಿ, ನೀನೇ ಜೊತೆಗೆ ನಡೆಸಿಸುವ, ನೀನೇ ಬಲವು ಕೋಟಿಯಾಗಿ ತಾಯಿ ಸ್ವಾಮಿ. ಅಷ್ಟು ಮಾತ್ರವಲ್ಲ ಕರ್ತನೆ, ಏನೆಲ್ಲ ಕೊರತೆಗಳ ಸಮಸ್ಯೆ ಇದೆ ಯೇಸುವಿನ ನಾಮದಲ್ಲಿ ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ ಮಾಡಿ ಕರ್ತನೆ. ಈಗ ಈ ಸಮಯದಲ್ಲಿ ಕರ್ತನೆ ಕೊಟ್ಟಂತ ಕಾಣಿಕೆ ಭಾಗಗಳಿಗಾಗಿ ಸ್ತೋತ್ರ ಮಾಡ್ತೇವೆ. ಆ ಕಾಣಿಕೆಗಳನ್ನು ಆಶೀರ್ವಾದ ಮಾಡಿ ವಾರವೆಲ್ಲ ಕಷ್ಟಪಟ್ಟು ತಿಂಗಳ ಸಂಪಾದನೆ, ವಾರದ ಸಂಪಾದನೆ, ಒಂದು ದಿನ ಸಂಪಾದನೆಯನ್ನ ಪ್ರೀತಿಪೂರ್ವಕವಾಗಿ ದಶಮಾಂಶಗಳನ್ನು ಕರ್ತನೆ ಪ್ರೀತಿಯಿಂದ ಕೊಡಲ್ಪಟ್ಟಂತಹ ಈ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಿ. ಇವಾಗ ಕರ್ತನೆ ಈ ಮಕ್ಕಳೆಲ್ಲ ಆ ಭವಿಷ್ಯದಲ್ಲಿ ಮಾತ್ರವಲ್ಲದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ಕರ್ತನೆ ಇವರೆಲ್ಲರೂ ಕರ್ತನೆ ಐಶ್ವರ್ಯವಂತರಾಗಿ, ಆರೋಗ್ಯವಂತರಾಗಿ, ಸಮೃದ್ಧಿಯಾಗಿ, ಬಂಧುಗಳ ಮಧ್ಯದಲ್ಲಿ, ಊರಿನ ಮಧ್ಯದಲ್ಲಿ ಕರ್ತನೆ ಇವರು ಉತ್ತಮ ರೀತಿಯಲ್ಲಿ ಬದುಕುವಾಗಿ ನೀನು ಮಾಡಿಸುವ. ನೀವು ಆ ರೀತಿ ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಈ ದಿನ ಹೊಸದಾಗಿ ಬಂದ ಪ್ರತಿಯೊಬ್ಬರು ನೀವು ಆಶೀರ್ವಾದ ಮಾಡಿ, ಹೋಗುವಾಗ ಒಂದು ನಂಬಿಕೆ ನಿರೀಕ್ಷೆಯಿಂದ ಹೋಗುವಾಗ ಸಹಾಯ ಕರ್ತನೆ. ಈ ದಿನ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಆದಿಯಿಂದ ಇಲ್ಲಿವರೆಗೂ ನೀವು ಮಾಡಿ ರಾಷ್ಟ್ರಗಳನ್ನ ಕ್ಷೇಮ ಕರೆದಕ್ಕಾಗಿ ಸ್ತೋತ್ರ ಮಾಡಿ. ಕರ್ತನೆ ನಿಮ್ಮ ನಾಮಕ್ಕೆ ಮಹಿಮಂತ ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರು ಬೇಡಿ ತಂದೆ. ನನ್ನ ಮನೆಗೆ ಹೊರಕೊಂಡು ನಾನು ಕೆಲಸ ನನ್ನ ಮನೆಗೆ ಹೊರಕೊಂಡು ಅದನ್ನು ಆಮೇನ್.